ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮದೇವ ಪ್ರತಿಷ್ಠಾಪನೆ ಆಗ್ತಾ ಇದೆ. ನೋಡಿದ್ರೆ ಎಲ್ಲ ಕಡೆ ರಾಮೋತ್ಸವ ನಡೀತಾ ಇದೆ ದೇಶದಲ್ಲೆಲ್ಲ. ಅದೇ ಪ್ರಕಾರ ನಮ್ಮ ದೇವಸ್ಥಾನದಲ್ಲಿ ಕೂಡ 5 ದಿನಗಳ ಕಾಲ ವಿಶೇಷವಾಗಿ ರಾಮಾಯಣ ಪ್ರವಚನ ಮಾಡಬೇಕಂತ ನಾವು ಆಚಾರ್ಯ ತಿಳ್ಕೊಂಡ್ವಿ. ಅವರು ನಮ್ಮ ಕರೆಗೆ ಹೋಗೋಷ್ಟು ಇಲ್ಲಿ ಬಂದಿದ್ದಾರೆ. ವೆಂಕಟೇಶಾಚಾರ್ಯರು, ವಿದ್ವಾನ್ ವೆಂಕಟೇಶಾಚಾರ್ಯರು ಬಂದಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರು ಈ ಕಾರ್ಯಕ್ರಮ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಚಾರ್ಯ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸು ಶ್ರೀಪತಿರ್ಮಾನದೂನಃ ಜಯತ್ಯಜೋ ಖಂಡ ಗುರುಮಂಡಲ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರಃ ಹರಿರಾತ್ಮಭಾಸ್ಕರಃ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾ ಜಯತ್ಯ ಸಂಖ್ಯೋರುಬಲಾಂಬುಪೂರ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಗ್ನ ನದೀ ವಿರಾಪ್ಯ ಕೃಷ್ಣಾವತಾರಃ ಹರಿರೇಕಸಾಗರಃ ನಮಸ್ತೆ ಪ್ರಾಣೇಶ ಪ್ರಣತೈಭವಾಯಾವನಿಮಗಾ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ದೇವಾ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧಾ ಮತಾನುಗಾಃ ವೈಷ್ಣವಾಃ ವಿಷ್ಣುದಯಾಃ ತಾನ್ನಮಸ್ಯೆ ಗುರೂನ್ ಮಮ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಕ್ರೀಡಾರತ್ನಂ ಜಲಧಿ ದುಹಿತುಃ ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಃ ಲಸತು ಮಮ ಗೃನ್ಮಂಡಲೇ ಪುತ್ರರತ್ನಂ. ದಶರಥ ಮಹಾರಾಜ ಅಯೋಧ್ಯೆಯನ್ನು ಆಳ್ತಾ ಇರತಕ್ಕಂಥವನಾಗಿದ್ದಾನೆ. ಸಮರ್ಥವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅವನಿಗೆ 3 ಜನ ಪತ್ನಿಯರಿದ್ದಾರೆ. ಕೌಸಲ್ಯ, ಸುಮಿತ್ರ ಮತ್ತೆ ಕೈಕೇಯಿ ಅನ್ನೋ 3 ಜನ ಪತ್ನಿಯರು ಇರತಕ್ಕಂಥವರಾಗಿದ್ದಾರೆ. ಅವನು ಆ ರಾಜ್ಯಭಾರವನ್ನು ನಡೆಸ್ತಾ ಸಂಸಾರವನ್ನು ಕೂಡ ನಡೆಸ್ತಾ ಇರತಕ್ಕಂಥವನಾಗಿದ್ದಾನೆ. ಆದರೆ ಅವನಿಗೆ ಮಕ್ಕಳಾಗಿಲ್ಲ. ಜೀವನದಲ್ಲಿ ನಾವೇನಾದ್ರೂ ದೇವರ ಹತ್ರ ಬರಬೇಕಾದ್ರೆ ದೇವರು ಏನಾದ್ರೂ ಒಂದು ಕೊರತೆ ಇಟ್ಟಿದ್ರೆ ದೇವರ ಹತ್ರ ಬರುತ್ತೆ. ಎಲ್ಲಾ ಚೆನ್ನಾಗಿದ್ದು ಬಿಟ್ರೆ ಟಿವಿ ಆನ್ ಮಾಡ್ಕೊಂಡು ಕೂತ್ಬಿಟ್ಟಿರ್ತೀವಿ. ನಾವೇ ಪುಣ್ಯವಂತರು ಅಂತ ತಿಳ್ಕೊಂಡ್ಬಿಡ್ತೀವಿ. ದೇವರ ಕಡೆ ಮುಖ ಮಾಡಲ್ಲ. ಅದಕ್ಕೆ ಏನಾದ್ರೂ ಒಂದು ಸಮಸ್ಯೆ ದೇವರು ಇರಬೇಕು. ಆ ಸಮಸ್ಯೆಯಿಂದ ತಲೆ ಚಿಟ್ಟೋಗಿ ಇನ್ಯಾವುದೋ ಬಗ್ಗೆ ಆಕ್ಷೇಪ ಮಾಡಬಾರ್ದು. ನಾವು ದೇವರ ಹತ್ರ ಬರುವ ಹಾಗೆ ಆಗ್ತಕ್ಕಂಥದ್ದಾಗಬೇಕು. ದಶರಥ ಅಯೋಧ್ಯೆಯನ್ನು ಆಳ್ತಾ ಇದ್ದಾನೆ. ಆದ್ರೆ ಅವನಿಗೆ ಮಕ್ಕಳಾಗಿಲ್ಲ ಅನ್ನೋ ಯೋಚನೆ ಇದೆ. ನಮ್ಮ ಶರೀರ ಏನಾಗಿರ್ಬೇಕು ಗೊತ್ತಾ? ಅಯೋಧ್ಯ ಆಗಿದೆ. ಯೋಧ್ಯ ಅಂದ್ರೆ ಯುದ್ಧ ಎಲ್ಲಾಗುತ್ತೋ ಅದನ್ನ ಯೋಧ್ಯ ಅಂತ ಕರೀತಾರೆ. ಅಯೋಧ್ಯ ಎಲ್ಲಿ ಯುದ್ಧ ಆಗಲ್ವೋ ಅದನ್ನ ಅಯೋಧ್ಯ ಅಂತ ಕರೀತಾರೆ. ನಮ್ಮ ದೇಹದ ಮೇಲೆ ಯಾವುದೇ ರೋಗ ರುಜಿನಗಳ ಯುದ್ಧ ಆಗಬಾರ್ದು. ಬೇರೆ ಯುದ್ಧ ಆಗಲಿ, ಅದೇ ತಡೆಯಕ್ಕಾಗಲ್ಲ. ಆದ್ರೆ ಏನಾಗಬಾರ್ದು ಅಂದ್ರೆ ರೋಗ ರುಜಿನಗಳು ಏನು ಇರತಕ್ಕಂಥದ್ದಾಗಿದೆ ಆ ರೋಗ ರುಜಿನಗಳ ಯುದ್ಧ ನಮ್ಮ ದೇಹದ ಮೇಲೆ ಆಗಬಾರ್ದು. ಏನಾದ್ರೂ ರೋಗ ರುಜಿನಗಳ ಯುದ್ಧ ಆಗ್ಬಿಟ್ರೆ, ದೇಹ ಕುಸಿದು ಹೋಗ್ಬಿಟ್ರೆ, ದೇಹದಲ್ಲಿ ಶಕ್ತಿ ಇಲ್ಲ ಅಂತ ಆಗ್ಬಿಟ್ರೆ ನಾವೇನು ಕೆಲಸನೂ ಮಾಡಕ್ಕಾಗಲ್ಲ.
ಅದಕ್ಕೆ ಹೇಗಿರ್ಬೇಕಂದ್ರೆ ನಿನ್ ದೇಹ ಅಯೋಧ್ಯ ಇದ್ದಾಗ ಇಟ್ಕೋ, ಅಂದ್ರೆ ದೇಹದಲ್ಲಿ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿ. ನಂಬಿಕೆ ಇದೆಯಾ? ಇನ್ನು ಆಚಾರ್ಯನ ಹೇಳೋದು ಹೇಳ್ಬಿಡ್ತಾರೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಅಂತ, ಅದು ನಂಬಿಕೆ ಇದೆಯಾ? ರಾವಣನನ್ನ ರಾಮಚಂದ್ರ ಪ್ರಭು ಕೊಂದನಂತೆ. ಕೊಂದಾದ ಮೇಲೆ ಎಲ್ಲರೂ ಕೂಡ ರಾಮ ರಾವಣನ್ ಕೊಂದ ಅಂತ ಎಲ್ಲ ಮಾತಾಡ್ತಾ ಇದ್ರಂತೆ. ಮಾತಾಡ್ತಾ ಇದ್ದಾಗ ಅದು ಕೌಸಲ್ಯ ಕಿವಿ ಕೇಳಿಸಿ, ಕೌಸಲ್ಯ ಬಳಿ ಬಂದು ರಾಮಚಂದ್ರ ನಮಸ್ಕಾರ ಮಾಡಿದಾಗ ಏನಂದ್ರೆ ಕೌಸಲ್ಯ ಹೇಳ್ತಾರೆ, ರಾಮ ನೀನು ಗೆದ್ದಿ ನಿಜ, ಆದ್ರೆ ಎಲ್ಲರೂ ಬಾಯಲ್ಲೂ ಕೂಡ ಏನಂದ್ರೆ ನೀನು ರಾವಣನ್ ಕೊಂದಿ ಅಂತ ಬರ್ತಾ ಇದೆ. ಅದು ಕೇಳ್ಬಿಟ್ಟು ಯಾಕೋ ಸ್ವಲ್ಪ ಬೇಜಾರಾಯಿತು ಅಂತ. ಅದಕ್ಕೆ ರಾಮಚಂದ್ರ ಹೇಳ್ತಾರಂತೆ, ನಿನ್ ಮಗನಾದ ರಾಮಚಂದ್ರ ರಾವಣನ್ ಕೊಂದಿಲ್ಲ ಅಂತಾನಂತೆ. ಇಲ್ಲಪ್ಪ ಎಲ್ಲ ನೀನೇ ಕೊಂದಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ಅಮ್ಮ ಏನಂತ ಹೇಳಿದ್ರೆ ನಿನ್ನ ಮಗನಾದ ರಾಮಚಂದ್ರ ಅವನನ್ನು ಕೊಂದಿಲ್ಲ, ಮತ್ತೆ ಯಾರು ಕೊಂದಿದ್ದು ಅಂತ ಕೇಳಿದ್ರೆ ರಾಮಚಂದ್ರ ಹೇಳ್ತಾನಂತೆ, ನಾನೇ ಕೊಂದದ್ದು ಅಂತ. ರಾಮಚಂದ್ರ ಕೊಂದಿಲ್ಲ ಅಂತ್ಯ, ಮತ್ತೆ ನಾನೇ ಕೊಂದದ್ದು ಅಂತ್ಯ, ಏನೋ ಇದು ರಾಮಚಂದ್ರ ಅಂದ್ರೆ ರಾಮಚಂದ್ರ ಹೇಳ್ತಾನಂತೆ, ಆ ನಾನು ಅಂತ ಅಹಂಕಾರ ಇತ್ತಲ್ಲ, ನನ್ನ ಸಮಾನ ಯಾರಿದ್ದಾರೆ, ನಾನು ಬ್ರಹ್ಮದೇವರು ವರ ಪಡ್ಕೊಂಡಿದ್ದೀನಿ, ನಾನು ರುದ್ರದೇವರು ವರ ಪಡ್ಕೊಂಡಿದ್ದೀನಿ, ಆ ನಾನು ಅನ್ನೋ ಅಹಂಕಾರ ಇತ್ತಲ್ಲ, ಅದೇ ಅವನನ್ನು ಕೊಂದದ್ದು, ನಾನು ಕೊಂದದ್ದಲ್ಲ. ಯಾವಾಗ ಇನ್ನೊಬ್ಬರ ಬಲ ಇದೆ ಅಂತ ತಿಳ್ಕೊಳ್ತೀವೋ ಮತ್ತೆ ದುಷ್ಟ ಕಾರ್ಯ ಮಾಡ್ತೀವೋ ಅವಾಗ ನಮ್ಮ ಅಧಪ್ಪತನ. ಆದ್ರಿಂದ ಅದು ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನ ಬಯಸಬಾರದು, ಸಜ್ಜನರ ಬಗ್ಗೆ ಕೆಟ್ಟದ್ದನ್ನ ಬಯಸಬಾರದು. ಆ ತರ ನಮ್ಮ ಮನಸ್ಸನ್ನ ಏನಂದ್ರೆ ಎರಡು ಇರಬಾರದು. ಪುರಂದಾಸರು ಹೇಳ್ತಾರೆ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನಾನು ಅಂತ ಅನ್ಕೋಬಾರ್ದು, ನನ್ನದು ಅಂತ ಅನ್ಕೋಬಾರ್ದು. ದೇವರು ನಮ್ಮಿಂದ ಮಾಡಿಸ್ತಾ ಇದ್ದಾರೆ. ಇಷ್ಟು ತಿಳ್ಕೊಂಡ್ಬಿಟ್ರೆ ನಮ್ಮ ದೇಹ ಏನಾಗಿರುತ್ತೆ, ಆರೋಗ್ಯ, ಅದನ್ನೇ ಅಯೋಧ್ಯ ಅಂತ ಕರೀತಾರೆ. ಇದ್ರೆ ಏನಾಗುತ್ತೆ, ನಾವೆಲ್ಲ ದಶರಥ ಆಗ್ತೀವಿ. ದಶರಥ ಅಂದ್ರೆ ರಥ ಅಂದ್ರೆ ಹೋಗೋದು, ದಶ ಅಂದ್ರೆ 10 ಅಂದ್ರೆ 10 ದಿಕ್ಕಿನಲ್ಲಿ ಹೋಗೋದು, ಅಂದ್ರೆ 16 ಕಡೆ ಸಂಚಾರ ಮಾಡೋದು. ಅಲ್ಲಿ ತೆರಿಬೇಕು, ಇಲ್ಲಿ ತೆರಿಬೇಕು, ಇನ್ನೊಬ್ರು ಕಷ್ಟಕ್ಕೆ ತೆರಿಬೇಕು, ಮತ್ತೊಬ್ರು ಸಹಾಯ ಕೊಡ್ಬೇಕು, ಎಲ್ಲ ಕಡೆ ಓಡ್ತಾ ಇರುವಷ್ಟು ಆರೋಗ್ಯ ಇರಬೇಕು. ಯಾರಿಗೆ ಆರೋಗ್ಯ ಇರುತ್ತೋ ಅವ್ರು ದಶರಥ ಆಗಿರುತ್ತೆ. ಆದ್ರಿಂದ ಅದು ಅವರಿಗೆ 3 ಜನ ಪತ್ನಿಯರು, ಕೌಸಲ್ಯ, ಸುಮಿತ್ರ, ಕೈಕೇಯಿ ಅಂತ 3 ಜನ ಪತ್ನಿಯರು ಇರತಕ್ಕಂಥವರಾಗಿದ್ದಾರೆ. ಯಾರದು? ಕೌಸಲ್ಯ ಅಂದ್ರೆ ಅದು ಸಾತ್ವಿಕ ಗುಣ. ನಮ್ಮ ಬುದ್ಧಿ ಏನಿದೆ ಅದರಲ್ಲಿ ಸಾತ್ವಿಕ ಗುಣ ಏನಿದೆ ಅದನ್ನ ಕೌಸಲ್ಯ ಅಂತ ಕರೀತಾರೆ. ಆ ರಾಜಸ ಗುಣ ಏನಿರ್ತಕ್ಕಂಥದ್ದಾಗಿದೆ ಅದನ್ನ ಏನಂದ್ರೆ ಸುಮಿತ್ರ ಅಂತ ಕರೀತಾರೆ. ಕೈಕೇಯಿ ಇದಾಳಲ್ಲ ತಮೋಗುಣ. ತಮೋಗುಣ ಕೌದವ್ರು ಏನು ಗೊತ್ತಾಗಲ್ಲ, ನಾನ್ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಇಷ್ಟೇ ಗೊತ್ತಾಗಲ್ಲ. ಕೌಸಲ್ಯ, ಕೈಕೇಯಿ, ಸುಮಿತ್ರ 3 ಪತ್ನಿಯರು ದಶರಥನಿಗೆ. ಅಂದ್ರೆ ಪ್ರತಿ ಜೀವಿಗೂ 3 ಗುಣ ಇದ್ದೇ ಇರುತ್ತೆ, ಸತ್ವಗುಣ, ರಜೋಗುಣ, ತಮೋಗುಣ. ಅಕಸ್ಮಾತ್ ತಮೋಗುಣ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ, ತಮೋಗುಣ ಇರ್ಲಿಲ್ಲ ಅಂದ್ಬಿಟ್ರೆ ರಾತ್ರಿ ನಿದ್ದೆನೇ ಬರಲ್ಲ. ತಮೋಗುಣ ಇದ್ರೆ ಮಾತ್ರ ರಾತ್ರಿ ನಿದ್ದೆ ಬರೋದು, ಇಲ್ಲೇ ರಾತ್ರಿ ನಿದ್ದೆ ಬರಲ್ಲ. ರಾತ್ರಿ ನಿದ್ದೆ ಬರಲ್ಲ ಅಂದ್ರೆ ಬೆಳಿಗ್ಗೆ ಅಸ್ತವ್ಯಸ್ತ ಅಲ್ವಾ? ಅದರಿಂದ ತಮೋಗುಣನೂ ಇರ್ಬೇಕು. ಆದ್ರೆ ಊಟದಲ್ಲಿ ಎಲೆ ಸೈಡಲ್ಲಿ ಉಪ್ಪು ಹಾಕೋಬೇಕೇ ವಿನಃ ಎಲೆ ಮಧ್ಯದಲ್ಲಿ ಉಪ್ಪು ಹಾಕೋ ಅಲ್ವಾ? ತಮೋಗುಣ ಇರಬೇಕು, ಅದು ಎಷ್ಟು ಬೇಕೋ ಅಷ್ಟಿರ್ಬೇಕೇ ವಿನಃ ಅದೇ ಜಾಸ್ತಿ ಆಗ್ಬಾರ್ದು. ಅದೇ ರೀತಿಯಾಗಿ ರಜೋಗುಣನೂ ಇರಬೇಕು. ರಜೋಗುಣ ಅಂದ್ರೆ ಚಟುವಟಿಕೆ, ದೇಹದ ಚಟುವಟಿಕೆನೇ ಇಲ್ಲ ಅಂತ ಆಗ್ಬಿಟ್ರೆ ತಿನ್ನೋದು ಕೂರೋದು ಇಷ್ಟೇ ಆಗ್ಬಿಟ್ರೆ ಆಗ ಸಾಧನೆ ಮಾಡ್ಲಿಕ್ಕಾಗತ್ತಾ? ಕೆಲವ್ರಿಗೆ ಎರಡೇ ಕೆಲಸ. ಅವ್ರನ್ನ ಏನಕ್ಕೆ ಕರೀತಾರಂದ್ರೆ ಅವ್ರಿಗೆ 2 ಪಾಯಿಂಟ್ ಪ್ರೋಗ್ರಾಮ್, ತಿನ್ನೋದು ಮಲ್ಗೋದು. ಅವ್ರನ್ನೇ ಕರೆಯೋದು ಕುಂಭಕರ್ಣ. ಅವ್ನಿಗೆ ಎರಡೇ, ದೇವರ ಹತ್ರ ಕೇಳಿದ ಅವನಷ್ಟೇ, ನಾ ಸದಾ ಮಲಗಿರ್ಬೇಕು, ಎಚ್ಚರ ಆದ ತಕ್ಷಣ ತಿನ್ಬೇಕು ಅಂತ. ಇನ್ನು ಕೆಲವರು ಇನ್ನಷ್ಟು ಮುಂದೆ ಹೋಗಿರ್ತಾರೆ, ಏನಂದ್ರೆ ನಾನು ಹಾಸಿಗೆ ಮೇಲೆ ಕೂತ್ಕೊಂಡು ತಿನ್ಬಿಟ್ಟು ಮಲ್ಕೋಬೇಕು ಅಂದ್ರೆ ಅದು ಇಳಿಯೋದೇ ಇಲ್ಲ, ಹಾಸಿಗೆಯಿಂದ ಇಳಿಯೋದೇ ಇಲ್ಲ, ಅಲ್ಲೇ ಕಾಫಿ ಕುಡಿಯೋದು. ಆ ಬೆಡ್ ಕಾಫಿ ಅಂತ ಫಸ್ಟ್ ಬಂದದ್ದೇ ಕುಂಭಕರ್ಣನಿಂದ. ಅಂದ್ರೆ ಹಾಸಿಗೆ ಮೇಲೆ ಕೂತ್ಕೊಂಡೇ ಕುಡಿಯೋದು, ಹಾಸಿಗೆ ಮೇಲೆ ಕೂತ್ಕೊಂಡೇ ತಿನ್ನೋದು. ಹಾಸಿಗೆ ಬಿಟ್ಬಿಟ್ಟು ಇಳಿ. ಹಾಸಿಗೆಯಲ್ಲಿ ತಮೋಗುಣ ಇದೆ,
ಅಲ್ಲಿ ಆಹಾರ ಸ್ವೀಕಾರ ಮಾಡಬೇಡ, ಅದು ಬಿಟ್ಟು ಕೆಳಗಡೆ ಇಡಿ, ಅಲ್ಲಿ ಆಹಾರ ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಚಟುವಟಿಕೆ ಇದ್ರೆ ರಜೋಗುಣ, ಅದು ಇದೆ. ಚಟುವಟಿಕೆ ಬೀದಿಯೆಲ್ಲ ತಿರುಗ್ತೇನೆ, ಸಾಯಂಕಾಲ ಸುಸ್ತಾಗಿ ಬಂದು ಮಲ್ಕೋತೇನೆ ಅಂದ್ರೆ ಮಲಕ್ಕೋ, ಮನಸ್ಸಿಗೆ ಶಾಂತಿ ಇರಬೇಕು. ಮನಸ್ಸಿಗೆ ಶಾಂತಿ ಇಲ್ಲದೆ ಇದ್ರೆ ಏನ್ ಬಂತು ಪ್ರಯೋಜನ? ಅದು ಸತ್ವ. ದಶರಥನಿಗೆ 3 ಜನ ಪತ್ನಿಯರಿದ್ರಂದ್ರೆ ಎಲ್ಲ ಜೀವರಾಶಿಗಳು ದಶರಥ. ಯಾಕೆ ಅಂದ್ರೆ ರಥ ಅಂದ್ರೆ ದೇಹ, ದಶ ಅಂದ್ರೆ 10. ಯಾವುದೇ ಜೀವರಿಗಾಗ್ಲಿ ಹಿಂದೆ 10 ದೇಹ ಬಂದಿದೆ, ಮುಂದೆ ಇನ್ನೊಂದು 10 ದೇಹ ಬರೋದಿದೆ, ಇನ್ನು ಏನೇನೋ ಅನುಭವಿಸೋದಿದೆ. ಈಗ ಒಂದು ದೇಹ ಸದ್ಯಕ್ಕಿದೆ. ಅದರಿಂದ ಎಲ್ಲಾ ಜೀವರಾಶಿಗಳನ್ನು ದಶರಥ ಅಂತ ಕರೀತಾರೆ. ಆ ದಶರಥನಿಗೆ ಎಲ್ಲ ಇದೆ, ಆದ್ರೆ ಮಕ್ಕಳಿಲ್ಲ, ತುಂಬಾ ಯೋಚನೆ ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಅಂದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಇರುತ್ತೆ, ಪರಲೋಕಕ್ಕೆ ಬೇಕಾದ ಪುಣ್ಯ ಇದೆಯಾ ಅಲ್ವಾ? ಅದನ್ನ ಲೆಕ್ಕ ಹಾಕೋಬೇಡ. ಪರಲೋಕಕ್ಕೆ ಬೇಕಾಗಿರ್ತಕ್ಕಂಥ ಪುಣ್ಯ ಇದೆಯೋ ಇಲ್ವೋ ಅಂತ ಲೆಕ್ಕ ಹಾಕಬೇಕು. ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಸಾಧನೆ ಮಾಡಬೇಕು. ಅದಕ್ಕೆ ದಶರಥ ಮಕ್ಕಳಿಲ್ಲ ಅಂತ ಒದ್ದಾಡ್ತಾ ಇದ್ದಾನೆ. ಆಗ ಸುಮಂತ್ರ ಹೇಳ್ತಾನೆ, ಈ ಒಂದು ಪುತ್ರಕಾಮೇಷ್ಟಿ ಯಾಗ ಮಾಡಿ ನಿಮ್ಗೆ ಮಕ್ಕಳಾಗುತ್ತೆ ಅಂತ ಹೇಳ್ತಕ್ಕಂಥವನಾಗ್ತಾನೆ. ಆಗ ದಶರಥ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ. ಆ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿದಾಗ ಒಬ್ಬ ದೇವದೂತ ಅವನು ಏನ್ ಮಾಡ್ತಾನಂದ್ರೆ, ಒಂದು ಕಲಶದಲ್ಲಿ ಆ ಬೆಳ್ಳಿಯ ಕಲಶ, ಅದರಲ್ಲಿ ಪಾಯಸ ಇಟ್ಕೊಂಡಿದ್ದಾನೆ, ಅದ್ರ ಮೇಲೆ ಚಿನ್ನದ ಮುಚ್ಚಳ ತಂದು ದಶರಥನಿಗೆ ಕೊಡ್ತಾನೆ. ಯಜ್ಞದ ಪ್ರಸಾದ ತೆಗೆದುಕೊಳ್ಳಿ ಅಂತ ಕೊಡ್ತಾನೆ. ಪಾಯಸನೇ ಯಾಕೆ ಕೊಡ್ಬೇಕು? ಲಾಡು ಗೀಡು ಇಟ್ಟಿದ್ರೆ ಒಳ್ಳೇದಾಗ್ತಿತ್ತು, ಹಂಗೆ ಬರ್ಕೊಂಡು ತಿನ್ಬೋದಾಗಿತ್ತು ಅಲ್ವಾ? ಪಾಯಸನೇ ಯಾಕೆ ಕೊಡ್ಬೇಕು? ಯಾಕೆ ಗೊತ್ತಾ? ದೇವದೂತ ಕಲಶದಲ್ಲಿ ಪಾಯಸ ಇಟ್ಟಿದ್ದು ನಿಜವಾಗಿ ಪಾಯಸ ಅನ್ನೋ ಶಬ್ದಕ್ಕರ್ಥ ಹಾಲು ಮಿಕ್ಸ್ ಮಾಡಿ ತಯಾರು ಮಾಡಿದ್ರೆ ಅದನ್ನ ಪಾಯಸ ಆಗ್ಬೇಕು, ಇದ್ರೆ ಬೆಲ್ಲದ ಪಾಕ ಆಗ್ಬೇಕು. ಯಾಕಂದ್ರೆ ಪಯಸ್ ಅಂದ್ರೆ ಹಾಲು, ಪಯಸ ಸಂಸ್ಕೃತಂ ಪಾಯಸಂ, ಹಾಲು ಬೆರೆಸಿ ಮಾಡಿದ್ದು ಪಾಯಸ. ಯಾಕಂದ್ರೆ ಶ್ರೀಮನ್ನಾರಾಯಣ ಜಗತ್ತಿಗೊಂದು ಕ್ಲೂ ಕೊಡ್ತಾನೆ. ಏನ್ ಕ್ಲೂ ಕೊಡ್ತಾನೆ ಅಂದ್ರೆ, ನಾನು ಕ್ಷೀರ ಸಾಗರದಲ್ಲಿರೋನು, ಹಾಲಿನ ಸಾಗರದ ಮೇಲೆ ಮಲ್ಕೊಂಡಿರೋನು, ನಾನೇ ಅವತಾರ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಆ ಕಲಶದ ಒಳಗಡೆ ಒಂದು ಪಾಯಸ ಇಟ್ಟಿದೆ. ಅಂದ್ರೆ ಕ್ಷೀರ ಸಾಗರ ಶಾಹಿಯಾದ ನಾನೇ ಬರ್ತಾ ಇದ್ದೀನಿ ಅಂತ. ಅಂದ್ರೆ ಮೊಸರು ಹಾಳಾದ್ರೆ ಪರವಾಗಿಲ್ಲ, ಅದರಿಂದ ಏನೋ ಇನ್ನೊಂದು ಮಾಡ್ಕೋಬಹುದು, ಬೇರೆ ತರ ಏನೇನೋ ಇದನ್ನ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಹಾಲು ಒಡೆದೋಗ್ಬಿಟ್ರೆ ಏನು ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಮೊಸರು ಸ್ವಲ್ಪ ಹುಳಿ ಆದ್ರೂ ಪರವಾಗಿಲ್ಲ, ಏನೋ ತಿನ್ಬೋದು. ಅನ್ನ ಸ್ವಲ್ಪ ಹಳೆಯದಾದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಒಗ್ಗರಣೆ ಹಾಕೊಂಡು ಚಿತ್ರಾನ್ನ ಅನ್ಕೋಬಹುದು ಅಲ್ಲ, ಪರವಾಗಿಲ್ಲ. ಆದ್ರೆ ಹಾಲು ಒಡೆದೋಗ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ನಿಮ್ ಮನಸ್ಸು ಹಾಲಿನ ತರ ಇಟ್ಕೋಬೇಕೇ ವಿನಃ ಮನಸ್ಸು ಮಾತ್ರ ಕೆಡಿಸ್ಕೋಬಾರ್ದು. ಎಷ್ಟು ಕೆಡಿಸ್ಕೋಬಾರ್ದು ಅಂದ್ರೆ ಕೆಡಿಸ್ಕೋಬಾರ್ದು, ಮನಸ್ಸು ಅಷ್ಟೇ ಇರುತ್ತೆ, ಅದನ್ನ ಏನು ಮಾಡಿ ಕೆಡಿಸ್ಕೊಳ್ಬಾರ್ದು. ಒಂದು ಸಂದರ್ಭ ಬಂತು ರಾಮಚಂದ್ರನಿಗೆ. ಏನಂದ್ರೆ ಎಲ್ಲಾ ಕಡೆನೂ ಇನ್ವಿಟೇಷನ್ ಹಂಚ್ಬಿಟ್ಟಿದ್ದಾರೆ. ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತ ಎಲ್ಲಾ ಕಡೆನೂ ಇನ್ವಿಟೇಷನ್ ಹಂಚ್ಬಿಟ್ಟಿದ್ದಾರೆ. ಎಲ್ಲಾ ಜನನು ರೆಡಿಯಾಗಿ ಇರ್ತಕ್ಕಂಥವ್ರಾಗಿದ್ದಾರೆ. ಆಗ ಏನಂದ್ರೆ ಮಂಥರೆ ಬಂದ್ಬಿಟ್ಟು ಕೈಕೇಯಿಗೆ ಏನು ಹೇಳಿದ್ಲು, ಕೈಕೇಯಿ ಬಂದ್ಬಿಟ್ಟು ದಶರಥನಿಗೆ ಹೇಳಿದ್ಲು, ನೀ ರಾಮಚಂದ್ರನ ಪಟ್ಟಾಭಿಷೇಕ ಮಾಡಬಾರ್ದು, ನನ್ನ ಮಗನಾದ ಭರತನ್ನ ಕಳಿಸ್ಬೇಕು, ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು, ನನಗೆ ನೀನು ಆಣೆ ಮಾಡಿದ್ದಿ, ಅದರ ಪ್ರಕಾರ ನೀನು ನಡ್ಕೊಳ್ಬೇಕು ಅಂದ್ಬಿಟ್ಟು. ದಶರಥನಿಗೆ ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ಅದೇನಾಯಿತು ಅಂದ್ರೆ, ಅವನು ಸಿಂಹಾಸನದ ಹತ್ರ ಹೋಗಿದ್ದಂತೆ, ಒಂದು ಮೆಟ್ಲು ಹತ್ತಿದ್ದಂತೆ, ಒಂದು ಮೆಟ್ಲು ಹತ್ತಿದಾನೆ, ಇನ್ನೊಂದು ಮೆಟ್ಲು ಹತ್ತಿ ಆ ಸಿಂಹಾಸನ ಮೇಲೆ ಕೂತ್ಕೋಬೇಕು. ಓಡ್ ಹೋಗಿ ಆ ದಶರಥ ಬಂದಂತೆ. ದಶರಥ ಬಂದ್ಬಿಟ್ಟು ಹೇಳಿದಂತೆ, ರಾಮ ರಾಮ ರಾಮ, ಸದ್ಯ ನೀನು ಸಿಂಹಾಸನ ಮೇಲೆ ಕೂತಿದ್ವಲ್ಲ, ಒಂದು ಇಂಪಾರ್ಟೆಂಟ್ ವಿಷಯ ಅಂತ. ಏನು ಅಂತ ಕೇಳಿದ್ರೆ, ಅದಕ್ಕೆ ರಾಮಚಂದ್ರ ಪ್ರಭುವಿನ ಬಳಿಯಲ್ಲಿ ದಶರಥ ಹೇಳ್ತಾನಂತೆ, ನಿನ್ನೆ ಎಲ್ಲ ಅಭಿಷೇಕ ಅಂತಿತ್ತು. ಅಭಿಷೇಕ ಅಂದ್ರೆ ಕಾರೋನೇಷನ್ ಅಂತ, ಅಭಿಷೇಕ ಅಂತಿತ್ತು. ಅದು ಕಾರೋನೇಷನ್ ಅಂತಿತ್ತು, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದು ಕಾರೋನೇಷನ್ ಅಲ್ಲ, ಕ್ಯಾನ್ಸಲೇಷನ್ ಅನ್ನಂತ. ಅದಕ್ಕೆ ರಾಮಚಂದ್ರ ಅನ್ನಂತೆ, ಅಪ್ಪ ಕ್ಯಾನ್ಸಲೇಷನ್ ಹಾಗಾದ್ರೆ ಸರಿ, ನಾನು ಕೆಳಗಡೆ ಇಳಿತೀನಿ, ನೀನು ಆಶೀರ್ವಾದ ಅಂದನೇ ವಿನಃ ಅವನು ಸಿಟ್ಟಾಗಲಿಲ್ಲ. ಮೆಟ್ಲು ಹಿಡ್ಕೊಂಡು ಬರ್ತಾ ಇದ್ರು, ಎಲ್ಲಾ ಜನರು ಸುತ್ತುವರೆದ್ಬಿಟ್ಟು ಕೇಳಿದ್ರಂತೆ, ರಾಮಚಂದ್ರ ಏನದು, ಅದೇನೋ ಕ್ಯಾನ್ಸರ್ ಆಗಿರೋದು ಏನದು ಅಂತ ಕೇಳಿದಂತೆ. ಮೋಸ್ಟ್ಲಿ
ಕೈಕೇಯಿಯ ಪಾಲಿಟಿಕ್ಸ್ ಇರುತ್ತೆ. ಏನ್ ಹೇಳು ಯಾಕೆ ಹೇಳಿದಿ ಅಂತ ಕೇಳಿದ್ರಂತೆ. ರಾಮ ಹೇಳ್ತಾನಂತೆ, ಅಲ್ಲ ಸಿಂಹಾಸನ ಏನು ಅಂತ ಹೇಳಿದ್ರು, ಏರಕ್ಕೆ ಏನ್ ಬೇಡಪ್ಪ ಕ್ಯಾನ್ಸಲ್ ಆಗಿದೆ ಇಡಿ ಏನು ಇಳಿಯಕ್ಕೆ ಹೋದೆ. ಅದು ದೊಡ್ಡಸ್ಕೆ ಏನಿದೆ? ಯಾವುದೋ ಒಂದು ಕಾರನ್ನ ನಾವು ಹೈರ್ ಮಾಡ್ಕೊಳ್ತೀವಿ, ಯಾವುದೋ ಜಾಗಕ್ಕೆ ಹೋಗ್ಬೇಕು, ಲೆಫ್ಟ್ ಹೋಗು ಅಂತೀವಿ, ಅವ್ನು ಲೆಫ್ಟ್ ಹೋಗ್ತಾನೆ, ರೈಟ್ ಹೋಗು ಅಂತೀವಿ, ರೈಟ್ ಹೋಗ್ತಾನೆ. ಅದ್ರ ದೊಡ್ಡಸ್ಕೆ ಇದೆಯಾ? ಏನ್ ದೊಡ್ಡಸ್ಕೆ ಇಲ್ಲ. ಅವ್ರು ಹೇಗೆ ಹೇಳ್ತಾರ ಕೇಳ್ಕೊಂಡು ಅವನ್ನ ಸೇಫ್ ಆಗಿ ಒಂದು ಜಾಗಕ್ಕೆ ಸೇರಿಸ್ಬೇಕು, ಅಷ್ಟೇ ಡ್ರೈವರ್ ಕೆಲಸ. ಮಗನ ಕೆಲಸ ಅಂದ್ರೆ ಏನು? ತಂದೆ ಏನ್ ಹೇಳ್ತಾರೋ ಅದನ್ನ ಕೇಳು. ತಂದೆ ಗೌರವ ಕೊಡ್ತಾನ, ಸರಿ ಗೌರವ. ತಂದೆ ಇಲ್ಲ ನಿಂಗೆ ಅಭಿಷೇಕ ಇಲ್ಲ ಅಂತಾನ, ಸರಿ ಅಭಿಷೇಕ ಇಲ್ಲ ಅನ್ನೋದು. ಅದು ತಂದೆ ಏನ್ ಹೇಳ್ತಾನೋ ಅದರ ರಕ್ಷಣೆ ಮಾಡೋದು ಮಗನ ಕೆಲಸ. ಅದರಿಂದ ಇದರಲ್ಲಿ ಆಶ್ಚರ್ಯ ಏನಿದೆ? ಅಕಸ್ಮಾತ್ ನಾನೇನಾದ್ರೂ ತಂದೆ ಮಾತು ಕೇಳದೆ ಇದ್ರೆ, ನಾನು ಸಿಂಹಾಸನ ಬಿಟ್ಟು ಇಳಿಯಲ್ಲ, ನೆನ್ನೆ ಸಿಂಹಾಸನ ಅಂತ ಆಸೆ ಹುಟ್ಟಿಸ್ಬಿಟ್ಟು ಇವಾಗ ಇಲ್ಲ ಅಂತ ಹೇಳ್ತೀರಾ, ನಾನು ಇಳಿಯಲ್ಲ ಅಂದಿದ್ರೆ ನೀವು ಗಲಾಟೆ ಮಾಡ್ಬೇಕಾಗಿತ್ತು. ತಂದೆ ಮಾತು ಏನಿದೆ ಅದನ್ನ ನಾನು ಕೇಳಿದ್ದೀನಿ. ಅದ್ರಲ್ಲಿ ಏನ್ ದೊಡ್ಡಸ್ತಿ? ಸ್ವಪುತ್ರ ಕುರುತೆ ಪಿತುರಿ ಯದಿವಚಃ ಕಸ್ತತ್ರ ಭೋ ವಿಸ್ಮಯ ಅಂತ ಹೇಳ್ತಾನೆ. ತಂದೆ ಮಾತು ಕೇಳಿದ್ರೆ ಏನ್ ಆಶ್ಚರ್ಯ ಅಲ್ಲ? ಎಲ್ರೆದುರುಗಡೆ ಕೂಡ ಊಟ ಇದೆ ಅಂತ ಹೇಳ್ಬಿಟ್ಟು ಎಲೆ ಮುಂದೆ ಬಂದು ಕೂರಿಸ್ಬಿಟ್ಟು ಇನ್ನೇನ್ ಕೂತ್ಕೊಳ್ಳುವಾಗ ಎದ್ದೇಳು ಉಫಿ ಉಫಿ ಅಂದ್ಬಿಟ್ಟು ಸುಮ್ಮನಿರ್ತಾರ? ಅಲ್ಲಿ ಎಲ್ರೆದುರುಗಡೆ ಮರ್ಯಾದೆ ಹೋಯ್ತೋ ಇಲ್ವೋ ಅಂದ್ರೆ ಅದಕ್ಕೆ ರಾಮಚಂದ್ರ ಹೇಳ್ತಾನಂತೆ, ಇಡೀ ದೇಹ ಕೊಟ್ಟಿರೋದೇ ನನ್ನ ತಂದೆ, ಇಡೀ ದೇಹ ಕೊಟ್ಟಿರೋದೇ ನನ್ನ ತಂದೆ. ಅವನು ಎಷ್ಟು ಸತಿ ನನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ. ಒಂದು ಅಭಿಷೇಕ ಕೊಡ್ಲಿಲ್ಲ ಅಂದ್ರೆ ತಂದೆ ಮೇಲೆ ಸಿಟ್ಟು ಮಾಡೋದ? ನಮ್ಮ ಜೀವನದಲ್ಲಿ ಒಂದು ತಂದೆ ಅಂದ್ರೆ ಎಷ್ಟು? ಸುಮಾರು 200-300 ಸತಿ ಹೊಸ ಬಟ್ಟೆ ತಗೊಟ್ಟಿರ್ಬೋದಾ? ಈಗೀಗಂತೂ ಬಟ್ಟೆ ಅಂದ್ರೆ 10 ಸತಿ ಹಾಕೊಂಡ್ರೆ ಆಮೇಲೆ ಕಸದು ಅದು ಶುದ್ಧದ ಬಟ್ಟೆ, ಸಾರಿಸೋ ಬಟ್ಟೆನೇ ಈಗ ಅಲ್ವಾ? ಆ ತರ ಬ್ರ್ಯಾಂಡ್ಗಳು ಬರ್ತಾ ಇದೆ. ಅಂದ್ಮೇಲೆ 200-300 ಸತಿ ಬಟ್ಟೆ ತಕ್ಕೊಟ್ಟಿದ್ದಾರೆ. ಒಂದ್ಸತಿ ಯಾವ್ದು ಬಟ್ಟೆನ ಹಾಕೋಬೇಡ, ಬೇಡ ಅದನ್ನ ಅಂತಂದ್ರೆ ಆಯ್ತು. ಅದ್ರಲ್ಲಿ ನಷ್ಟನ? ಏನ್ ನಷ್ಟ ಇಲ್ಲ. ಯಾರು ಅಂತಾರೆ ಅವಮಾನ ಆಯ್ತಲ್ಲ ಅಂದ್ರೆ, ಅವಮಾನ ಅನ್ನೋದು ಬಟ್ಟೆ ತಕೊಡ್ತಾರ? ಅವ್ರು ಬಟ್ಟೆ ತಕ್ಕೊಡೋರಲ್ಲ ಅವರು ಅಲ್ವಾ? ಆದ್ರಿಂದ ಏನಂದ್ರೆ ಯಾಕೆ ಯೋಚನೆ ಮಾಡಬೇಕು ಅಂದಾಗ ಅಲ್ಲಿ ಜನರೆಲ್ಲ ಆಶ್ಚರ್ಯ ಪಟ್ಬಿಟ್ರಂತೆ. ರಾಮ ಏನ್ ಹೇಳ್ತಾನೆ? ಸತ್ವಗುಣ ಅಂದ್ರೆ ಹಾಲಿನಿಂದ ಹುಟ್ಟಿದ ರಾಮಚಂದ್ರ ಏನ್ ಹೇಳ್ತಾ ಇದ್ದಾನೆ? ನಿಮ್ ಮನಸ್ಸು ಹಾಲಿನ ತರ ಇಟ್ಕೊಳ್ಳಿ, ಕೆಡಿಸ್ಕೊಳ್ಬೇಡಿ ಅಲ್ಲ. ಬರೋದಿದ್ದಾಗ ತಪ್ಪೋದ್ರೆ ಬೇಸರ ಆಗಲ್ವಾ? ಬರೋದೇನೋ ಇರುತ್ತಪ್ಪ, ಅದು ತಪ್ಪೋದಾಗ ಬೇಸರ ಆಗಲ್ವಾ ಅಂದ್ರೆ ಬೇಸರ ಪಟ್ಕೋಬಾರ್ದು. ಯಾಕೆ ಬೇಸರ ಪಟ್ಕೋಬಾರ್ದಂದ್ರೆ ನಮ್ಗೆ ಏನೇನು ಬರಬೇಕು ಅಂತ ಇರುತ್ತೋ ಅದು ಬಂದೇ ಬರುತ್ತೆ. ಎಷ್ಟೋ ಜನ ಯೋಗಕ್ಕೆ ಹೋಗ್ತಾರೆ, ಅದಕ್ಕೆ ಹೋಗ್ತಾರೆ, ಜಿಮ್ಗೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಎಷ್ಟು ಹೋದ್ರೂ ಕೂಡ ರೋಗ ಬರಬೇಕು ಅಂತ ಇಲ್ಲಿ ಬರ್ದಿದ್ರೆ ರೋಗ ಬಂದೇ ಬರುತ್ತೆ. ಬೇಡ ಬೇಡ ಅಂದ್ರೆ ಏನಾಗುತ್ತೆ? ರೋಗ ಬಂದೇ ಬರುತ್ತೆ. ಹಾಗೆ ಸಂಪತ್ತು ಸುಖ ಹಣೆಯಲ್ಲಿ ಬರ್ದಿದ್ರೆ ಅದು ಬಂದೇ ಬರುತ್ತೆ. ಅದನ್ನ ಯಾರು ತಡೆಯಕ್ಕಾಗಲ್ಲ. ಇನ್ನೊಬ್ಬರ ಮೇಲೆ ಯಾಕೆ ಬೇಜಾರು ಮಾಡ್ಕೋಬೇಕಾಗ ಅಲ್ವಾ? ಇನ್ನೊಬ್ಬರ ಮೇಲೆ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಇನ್ನು ಏನು ಯಾರೋ ಓಡ್ ಬಂದು ಹೇಳ್ಬೋದು, ನಿಮ್ಗೆ ಸಿಂಹ ಅಭಿಷೇಕ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು. ಪೋಸ್ಟ್ ನಂತರ ಬೇಗನೆ ಹೇಳಿದೆ, ಪರವಾಗಿಲ್ಲ ಬಿಡಪ್ಪ ಅಂದ್ರೆ ಕಷ್ಟ ಏನಿಲ್ಲ. ಅವ್ರು ಬೇಜಾರು ಮಾಡ್ಕೊಂಡೇನ್ ಪ್ರಯೋಜನ? ಅದಕ್ಕೆ ಹಾಲಿನಿಂದ ಹುಟ್ಟಿದ ರಾಮಚಂದ್ರ ಏನ್ ಹೇಳ್ತಾನೆ? ನಿಮ್ ಮನಸ್ಸು ಹಾಲಿನ ತರ ಇಟ್ಕೊಳ್ಳಿ. ಚೂರು ಕೆಡಿಸ್ಕೊಂಡು ಹೊಡೆದೋದ್ರು ಕೂಡ ಏನಾಗತ್ತೆ? ಜೀವನ ಸುಖ ಆಗಲ್ಲ. ಮನಸ್ಸಿಗೆ ಮಾತ್ರ ಬೇಜಾರು ಮಾಡ್ಕೊಳ್ಳೋದು ಪ್ರಶಸ್ತವಾಗಿತ್ತು. ಈಗ ಯಾರೋ ಒಬ್ರು ಮನಸ್ಸಿಗೆ ಬೇಜಾರಾಗಿದೆ ಅಂತ ಇಟ್ಕೊಳ್ಳ, ಯಾರೋ ಬಂದ್ಬಿಟ್ಟು ಕೇಳ್ತಾರೆ, ಒಳಗಡೆ ಬೇಜಾರಾಗಿರುತ್ತೆ ತುಂಬಾ ಅವ್ರ ಮೇಲೆ. ಯಾರು ಹೋಗಿ ಕೇಳ್ತಾರೆ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅವ್ರೇನ್ ಹೇಳ್ತಾ ಗೊತ್ತಾ? ನಾ ಇನ್ನೂ ಸತ್ತಿಲ್ಲ ಅಂತ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಬೇಜಾರಿದೆ ಅಲ್ವಾ? ಒಳ್ಳೆಯ ಪ್ರಶ್ನೆ ಕೇಳಿದ್ರು ಅವ್ರ ಬಾಯಿಂದ ಏನ್ ಉತ್ತರ ಬರುತ್ತೆ? ಕೆಟ್ಟ ಉತ್ತರನೇ ಬರುತ್ತೆ. ಪಾಪ ಅವ್ರು ನಿಜವಾಗೇ ಕೇಳಿರ್ತಾರೆ, ಚೆನ್ನಾಗಿದ್ದೀರಾ, ತುಂಬಾ ದಿವಸ ಆಯ್ತು ನೋಡಿ ಅಂತಾನೆ ಕೇಳಿರ್ತಾರೆ. ಇವ್ರ ಮೈಂಡ್ ಅಲ್ಲಿ ನೆಗೆಟಿವ್ ಇರೋದ್ರಿಂದ ಅವ್ನು ತಪ್ಪಾಗಿ ತಿಳ್ಕೊಳ್ಬೇಡಿ. ಇದು ರಾಮಚಂದ್ರ ಅದನ್ನೇ ಹೇಳ್ತಾ ಇದ್ದಾನೆ. ಅದು ಬೆಳ್ಳಿಯ ಬಟ್ಟಲಲ್ಲಿ ಪಾಯಸ ಇಟ್ಟಿದ್ದಾರೆ, ಅದ್ರ ಮೇಲೆ ಚಿನ್ನದ ಮುಚ್ಚಳ ಮುಚ್ಚಿದ್ದಾರೆ. ಚಿನ್ನದ ಮುಚ್ಚಳ ಮುಚ್ಚಿದ್ದಾರೆ ಅಂದ್ರೆ ಆ ಚಿನ್ನದ ಮುಚ್ಚಳನ ತೆಗೆಯಕ್ಕಾಗಲ್ಲ. ಅಂದ್ರೆ ಅದು ಹೊರಗಡೆಯಿಂದ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಒಳಗಡೆ ಏನಿರುತ್ತೆ ಅಂತ ಗೊತ್ತಾಗಲ್ಲ. ಆ ಪಾಯಸವನ್ನ 3 ಜನರಿಗೂ ಕೊಡ್ತಾರೆ. ಕೌಸಲ್ಯ, ಸುಮಿತ್ರೆ, ಕೈಕೇಯಿಗೆ ಕೊಡ್ತಕ್ಕಂಥವ್ರಾಗ್ತಾರೆ. ಅವರೆಲ್ಲರೂ ಕೂಡ ಆ ಪಾಯಸವನ್ನ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥವ್ರಾಗ್ತಾರೆ. ಸ್ವೀಕಾರ ಮಾಡಿದಾಗ ಏನಂದ್ರೆ ಅಲ್ಲಿ ಆ ಸಾಕ್ಷಾತ್ತಾಗಿ ಆ ಕೌಸಲ್ಯ
ದೇವಿಯಲ್ಲಿ ರಾಮಚಂದ್ರ ಪ್ರಭು ಏನ್ ಮಾಡ್ತಾನೆ, ಅವನ ಅವತಾರವನ್ನು ಮಾಡ್ತಾನೆ. ಅವನ ಅವತಾರ ಮಾಡಬೇಕಾದ್ರೆ ಆ ರಾಮಚಂದ್ರ ಪ್ರಭು ಅವತಾರ ಮಾಡಿದ್ದು ಏನಂದ್ರೆ ಆ ಪುನರ್ವಸು ನಕ್ಷತ್ರದಲ್ಲಿ ಆ ಭಗವಂತನ ಅವತಾರ ಆಗುತ್ತೆ. ದೇವರು ಒಂದು ಸಂದೇಶ ಕೊಡ್ತಾನೆ. ಏನ್ ಸಂದೇಶ ಅಂದ್ರೆ, ಅವನ ಅವತಾರ ಮಾಡಿದ್ದು ಪುನರ್ವಸು ನಕ್ಷತ್ರದಲ್ಲಿ. ಅಂದ್ರೆ ಏನರ್ಥ ಗೊತ್ತಾ? ವಸು ಅಂದ್ರೆ ಸಂಪತ್ತು, ಪುನಃ ಅಂದ್ರೆ ಮತ್ತೆ. ಯಾರ್ಯಾರು ಆರೋಗ್ಯ ಕಳ್ಕೊಂಡಿರ್ತಾರೋ ರಾಮಾಯಣ ಕೇಳಿದ್ರೆ ಪುನಃ ವಸು, ಅವ್ರಿಗೆ ಮತ್ತೆ ಆರೋಗ್ಯ ಬರುತ್ತೆ. ವಸು ಅಂದ್ರೆ ಸಂಪತ್ತು. ಯಾರ್ಯಾರು ದುಡ್ಡು ಕಳ್ಕೊಂಡಿರ್ತಾರೋ ಪುನಃ ಅಂದ್ರೆ ಮತ್ತೆ ಅವರಿಗೆ ದುಡ್ಡು ಬರುತ್ತೆ. ಆರೋಗ್ಯ ಕಳ್ಕೊಂಡವ್ರಿಗೆ ಆರೋಗ್ಯ ಬರುತ್ತೆ, ಸಂಪತ್ತು ಕಳ್ಕೊಂಡವ್ರಿಗೆ ಸಂಪತ್ತು ಬರುತ್ತೆ. ಆ ಬಂಧುಗಳನ್ನ ಕಳ್ಕೊಂಡವ್ರಿಗೆ ಆ ಬಂಧುಗಳು ಸಿಗ್ತಾ ಇರ್ತಕ್ಕಂಥವ್ರಾಗ್ತಾರೆ. ಅದಕ್ಕೆ ರಾಮಚಂದ್ರ ಪ್ರಭು ತಾನು ಅವತಾರ ಮಾಡಿ ಪುನರ್ವಸು ನಕ್ಷತ್ರಕ್ಕೆ ಮಹಿಮೆ ಕೊಟ್ಟಿದ್ದಾರೆ. ಒಂದು ಸಂದರ್ಭ ಏನಂದ್ರೆ, ರಣರಂಗದಲ್ಲಿ ಎಲ್ಲ ಕಪಿಗಳು ಭಾಗವಹಿಸಿಬಿಟ್ಟಿದ್ರು. ಆ ಭಾಗವಹಿಸಿಬಿಟ್ಟಿದ್ದಾಗ ಆ ರಾವಣನ ಕಡೆಯವರೆಲ್ಲ ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿಬಿಟ್ಟು ಕಪಿಗಳ ಮುಖ ಎಲ್ಲ ಸುಟ್ಟಾಕ್ಬಿಟ್ಟಿದೆ. ಅದು ಮುಖಕ್ಕೆ ಆಸಿಡ್ ಹಾಕಿದ್ರೆ ಹೇಗಾಗುತ್ತೆ ಅಂತ ಗೊತ್ತಲ್ಲ, ಮುಖ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಆ ಕಪಿಗಳು ರಾಮಚಂದ್ರ ಎಲ್ಲ ಯುದ್ಧದಲ್ಲೆಲ್ಲ ಆಗ್ತಾ ಇದೆ, ಕಪಿಗಳ ಮುಖ ಸುಟ್ಟೋಗ್ಬಿಟ್ಟಿದೆ. ಇನ್ ಕೆಲವ್ರ ಮೇಲೆ ಬಾಣ ಪ್ರಯೋಗ ಮಾಡಿದ್ದಾರೆ, ಅವರುಗಳ ಮಂಡಿಯ ಮೂಳೆ ಎಲ್ಲ ಮುರಿದೋಗ್ಬಿಟ್ಟು ಫ್ರಾಕ್ಚರ್ ಆಗ್ಬಿಟ್ಟಿದೆ. ಇನ್ನು ಕೆಲವರು ಆ ಕಪಿಗಳು ಇರ್ತಕ್ಕಂಥವ್ರಾಗಿದ್ದಾರೆ, ಅವರು ಏಟಿಗೆ ಬಿದ್ದು ಸತ್ತೇ ಹೋಗಿರ್ತಕ್ಕಂಥವ್ರಾಗಿದ್ದಾರೆ. ಹೀಗೆ ಏನಂದ್ರೆ ಆಗಿದೆ. ಇನ್ನು ಕೆಲವು ಕಪಿಗಳಿಗೆ ಬಾಣ ಎದೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ತೆಗೆದರೂ ಸಾಯ್ತಾರೆ, ತೆಗೆದೇ ಇದ್ರೂ ಸಾಯ್ತಾರೆ. ಆ ಸ್ಥಿತಿಲಿ ICUನಲ್ಲಿ ಇದ್ದಾರೆ. ಎಲ್ಲರೂ ಹೋಗಿ ರಾಮಚಂದ್ರನಿಗೆ ಹೇಳ್ತಾರೆ, ರಾಮ ಈ ತರ ಆಗಿದೆ, ಕಪಿಗಳಿಗೆ ಏನ್ ಬೇಜಾರಂದ್ರೆ ಮುಖ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಅಲ್ವಾ, ಅವ್ರ ಮನೆಗೆ ಹೇಗೆ ಹೋಗೋದು? ಅವ್ರ ಹೆಂಡತಿ ಮಕ್ಕಳು ಮನೆಗೆ ಹೋಗ್ಬೇಕು, ಹೆಂಡತಿ ಮುಖ ಎಲ್ಲ ಸುಟ್ಕೊಂಡಿದ್ದೀರಲ್ಲ ಅಂತ ಕೇಳ್ತಾರೆ. ಏನ್ ಮಾಡೋದು ಅಲ್ವಾ? ಮುಖ ಎಲ್ಲ ಸುಟ್ಟೋಗ್ಬಿಟ್ರೆ ಸೆಲ್ಫಿ ತಗೊಳಕ್ಕೆ ಎಷ್ಟು ಕಷ್ಟ ಅಲ್ವಾ? ಆಮೇಲೆ ಯಾರೋ ಅದನ್ನೇ ತಗೊಂಡ್ಬಿಟ್ಟು ಎಲ್ಲ ಕಡೆನೂ ಹಾಕ್ಬೋದು ಅಲ್ವಾ? ಅದರಿಂದ ಎಷ್ಟು ಅವಮಾನ ಆಗುತ್ತೆ. ಅದಕ್ಕೆ ಏನಂತಂದ್ರೆ ಏನ್ ಮಾಡೋದು ಅಂತ ಕೇಳಿದಾಗ ರಾಮಚಂದ್ರ ಪ್ರಭು ಹೇಳ್ತಾನೆ, ಯಾರು ಯಾರು ನನ್ನ ಸೇವೆಗೆ ಬರ್ತಾರೋ ಅವರು ಏನನ್ನೂ ಕಳ್ಕೋಬಾರ್ದು. ಅವ್ರ ಮುಖ ಎಲ್ಲ ಸುತ್ಕೊಂಡಿದ್ದಾರೆ ತಾನೆ, ಹಾಗಾದ್ರೆ ಸವರ್ಣ ಕರಣಿ ಅನ್ನೋ ಒಂದು ಗಿಡಮೂಲಿಕೆ ಕೊಡ್ತೇನೆ. ಅದನ್ನ ಅವ್ರು ಏನಂತಂದ್ರೆ ಆ ರಸವನ್ನ ಆ ಮುಖಕ್ಕೆ ಹಚ್ಕೊಂಡ್ರೆ ಆ ಸುಟ್ಟೋಗಿದ್ದ ಮುಖ ಹೋಗ್ಬಿಟ್ಟು ಮೊದಲಿನ ಮುಖದ ಬಣ್ಣ ಬರುತ್ತೆ. ಮತ್ತೆ ಅದೇ ರೀತಿಯಾಗಿ ವಿಶಲ್ಯಕರಣಿ ಅಂತ ಗಿಡಮೂಲಿಕೆ ಇದೆ, ಅದರ ರಸವನ್ನ ಹಾಕ್ಬಿಟ್ರೆ ದೇಹದ ಒಳಗಡೆ ಚುಚ್ಕೊಂಡಿರೋ ಬಾಣ ತಾನಾಗೇ ಹೊರಗಡೆ ಬರುತ್ತೆ ಅಂತ. ಸಂಧಾನಕರಣಿ ಅಂತ ಒಂದು ಗಿಡಮೂಲಿಕೆ ಇದೆ, ಅದರ ರಸವನ್ನ ಹಾಕಿಬಿಟ್ರೆ ಎಲ್ಲಿ ಫ್ರಾಕ್ಚರ್ ಆಗಿರುತ್ತೋ ಅಲ್ಲಿ ಸಂಧಾನ ಅಂದ್ರೆ ಜಾಯಿಂಟ್, ಆ ಮೂಳೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ಜಾಯಿಂಟ್ ಆಗುತ್ತೆ. ಮೃತ ಸಂಜೀವಿನಿ ಅನ್ನೋ ಗಿಡಮೂಲಿಕೆ ಇದ್ರೆ ಯಾರು ಸತ್ತಿರ್ತಾರೋ ಅವರು ಪುನಃ ಬದುಕ್ತಾರೆ. ಈ 4 ಗಿಡಮೂಲಿಕೆಗಳನ್ನ ರಾಮಚಂದ್ರ ಪ್ರಭು ತರಿಸಿ ಏನ್ ಮಾಡಿದ್ದಾನೆ, ಆ ಕಪಿಗಳನ್ನೆಲ್ಲ ಮೊದಲಿನ ತರಾನೇ ಮುಖ ಆಗುವಾಗ ಮಾಡಿದ್ದಾನೆ, ಮೊದಲಿನ ತರಾನೇ ಮೂಳೆ ಸರಿ ಮಾಡಿದ್ದಾನೆ, ಆ ಮೊದಲಿನ ತರಾನೇ ಆ ಜೀವ ಬರೋ ಹಂಗೆ ಮಾಡಿರ್ತಕ್ಕಂಥವನಾಗಿದ್ದಾನೆ, ಮೊದಲಿನ ತರಾನೇ ನೆಟ್ಟ ಬಾಣವನ್ನ ಹೊರಗಡೆ ಬರೋ ಹಾಗೆ ಮಾಡಿದ್ದಾನೆ. ಅಂದ್ರೆ ಪುನಃ ವಸು. ಯಾರ್ಯಾರು ಆರೋಗ್ಯ ಕಳ್ಕೊಂಡಿರ್ತಾರೋ ರಾಮಾಯಣ ಕೇಳ್ಬಿಟ್ರೆ ಅವ್ರಿಗೆ ಪುನಃ ಮತ್ತೆ ಆರೋಗ್ಯ ಬರುತ್ತೆ. ಸುಗ್ರೀವ ಏನ್ ಮಾಡಿದ್ದಾನೆ, ರಾಜ್ಯ ಕಳ್ಕೊಂಡ್ಬಿಟ್ಟಿದ್ದಾನೆ, ಪತ್ನಿ ಕಳ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ವಾಲಿ ಬಲಾತ್ಕಾರವಾಗಿ ಅಪಹಾರ ಮಾಡಿ ಸುಗ್ರೀವನ ಪತ್ನಿಯನ್ನು ಇಟ್ಕೊಂಡಿದ್ದ, ರಾಜ್ಯವನ್ನು ಇಟ್ಕೊಂಡಿದ್ದ. ರಾಮಚಂದ್ರ ಪ್ರಭುವಿಗೆ ಸುಗ್ರೀವ ಶರಣಾದ. ಆಗ ರಾಮಚಂದ್ರ ಪ್ರಭು ಏನ್ ಮಾಡ್ದ, ಅವನಿಗೆ ರಾಜ್ಯವನ್ನೂ ಕೊಡಿಸ್ದ, ಅವನ ಪತ್ನಿಯನ್ನೂ ಕೊಡಿಸ್ದ. ಅಂದ್ರೆ ಏನ್ ಕಳ್ಕೊಂಡಿರ್ತೀರೋ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ ರಾಮಚಂದ್ರನ ಮಹಿಮೆ ಕೇಳಿಬಿಟ್ರೆ ಅದು ಪುನಃ ನಿಮಗೆ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಆ ಭಗವಂತ ಈ ಮಹಿಮೆ ತೋರಿಸಕ್ಕೋಸ್ಕರ ತಾನು ಅವತಾರ ಮಾಡಿ ಪುನರ್ವಸು ನಕ್ಷತ್ರಕ್ಕೆ ಈ ಮಹಿಮೆ ಕೊಟ್ಟಿದ್ದಾನೆ. ಈಗ ರಾಮಾಯಣ ಯಾಕೆ ಕೇಳಬೇಕು ಅಂದ್ರೆ ಉತ್ತರ, ಏನೇನು ಕಳ್ಕೊಂಡಿದೀವೋ ಅದೆಲ್ಲ ವಾಪಸ್ ಸಿಗತ್ತೆ ಅಂತ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಏನ್ ಕಳ್ಕೊಂಡಿದೀವಿ ಅಂತಾನೆ ಗೊತ್ತಿಲ್ಲ. ಆರಾಮಾಗಿದ್ದೀವಿ ಅಂತಾನೆ ತಿಳ್ಕೊಂಡ್ಬಿಟ್ಟಿರ್ತೀವಿ. ಯಾರು ಹೇಳ್ತಾರೆ ಎಲ್ಲ ಆರಾಮಾಗಿದ್ದೀವಿ ಅಂತ, ಅದಕ್ಕೆ ಯಾಕೆ ಹೇಳ್ತಾರೆ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿ ಆಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತಾರೆ ಅಲ್ವಾ? ನಮ್ಮ ಮನಸ್ಸಲ್ಲಿ ನಾವೇ ನೋಡಿದ್ರೆ ಇನ್ನೊಬ್ಬರ ಮೇಲೆ ರೇಗ್ತಾ ಇದೀವಾ ಅಂತ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಮನಸ್ಸು ಸರಿ ಇಲ್ಲ, ಓ ಎಲ್ಲೋ ರಜೋಗುಣ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ರಾಮಾಯಣವನ್ನ ಕೇಳ್ಬಿಟ್ರೆ ಕಳ್ಕೊಂಡಿದ್ದೆಲ್ಲ ಏನಾಗುತ್ತೆ ಅಂದ್ರೆ ಪುನಃ ವಾಪಸ್ ಸಿಗುತ್ತೆ.
ಸಿಗತ್ತೆ. ಎಷ್ಟರ ಮಟ್ಟಿಗೆ ವಾಪಸ್ ಸಿಗತ್ತೆ ಅಂದ್ರೆ, ಆ ಗೌತಮ ಮತ್ತೆ ಅಹಲ್ಯರಿದಾರಲ್ಲ, ಅವರು ಪರಸ್ಪರ ಕಚ್ಚಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಅವ್ರು ಏನಾಗಿತ್ತು ಅಂದ್ರೆ, ಗೌತಮರಿಗೆ ಅಹಲ್ಯೆಯ ಮೇಲೆ ಸಂಶಯ. ಅದಕ್ಕೋಸ್ಕರ ಗೌತಮರು ಏನ್ ಮಾಡಿದ್ರು ಅಹಲ್ಯೆಗೆ ಅಂದ್ರೆ, ನೀನು ಕಲ್ಲಾಗು ಅಂದ್ರೆ ಕಲ್ಲಿನ ಒಳಗಡೆ ಇರು ಅಂತ ಶಾಪ ಕೊಟ್ಬಿಟ್ಟಿದ್ದಾರೆ. ಗೌತಮರು ಒಂದು ಕಡೆ, ಅಹಲ್ಯೆ ಇನ್ನೊಂದು ಕಡೆ, ಒಡೆದ ಸಂಸಾರ. ರಾಮಚಂದ್ರ ಪ್ರಭು ಗೌತಮರ ಆಶ್ರಮಕ್ಕೆ ಹೋದ. ಆ ಕಲ್ಲಿನ ಮೇಲೆ ಏನ್ ಮಾಡ್ದ? ಕಾಲಿಟ್ಟ. ಯಾವಾಗ ಕಲ್ಲಿನ ಮೇಲೆ ಕಾಲಿಟ್ನೋ ಕಲ್ಲು ಕನ್ಯೆ ಆಯ್ತು. ಕಲ್ಲು ಕನ್ಯೆ ಆದ್ಮೇಲೆ ಅವರಿಬ್ರಿಗೂ ಏನು ಮನಸ್ತಾಪ ಇತ್ತು, ಮನಸ್ತಾಪ ಹೋಯ್ತು. ಅವರಿಬ್ರು ಒಂದಾದ್ರು. ಆಮೇಲೆ ಮತ್ತೆ ಗೌತಮರು ಹೇಳ್ತಾರಂತೆ, ಭಗವಂತ ನಾವಿಬ್ರು ಒಂದಾದ್ರು, ನೀನು ದಿಢೀರಂತ ಬಂದ್ಬಿಟ್ಟಿದ್ರಿಂದ ನಾವು ಪಾತ್ಪೂಜೆಗೆ ವ್ಯವಸ್ಥೆ ಮಾಡ್ಕೊಳಕ್ ಆಗ್ಲಿಲ್ಲ. ಯಾರೋ ಸ್ವಾಮಿಗಳು 10 ಗಂಟೆಗೆ ಪಾತ್ಪೂಜೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಬಂದ್ಬಿಟ್ರೆ ನಾವಿನ್ನು ಸ್ನಾನನೂ ಮಾಡಿರಲ್ಲ ಅಲ್ವಾ? ಇನ್ನು 10 ಗಂಟೆ ಅಂತ ಹೇಳ್ಬಿಟ್ಟು 11 ಗಂಟೆಗೆ ಬಂದ್ರೆ ಪರವಾಗಿಲ್ಲ. ಅವ್ರು 8 ಗಂಟೆಗೆ ಬಂದ್ಬಿಟ್ರೆ ಸ್ನಾನನೂ ಮಾಡಿರಲ್ಲ. ನೀ ದಿಢೀರಂತ ಬಂದು ನೀನ್ ಪಾತ್ಪೂಜೆಗೆ ನಾವೇನು ವ್ಯವಸ್ಥೆ ಮಾಡಕ್ಕಾಗಿಲ್ಲ, ಆಶ್ರಮದಲ್ಲಿದ್ದ ಹಣ್ಣುಗಳನ್ನು ಮಾತ್ರ ಇಟ್ಟಿದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ರಾಮಚಂದ್ರ ಪ್ರಭು ಆ ಗೌತಮರನ್ನ ಕರೆದ್ಬಿಟ್ಟು ಹೇಳ್ತಾರಂತೆ, ನೀನು ಹಣ್ಣೆಲ್ಲ ಇಟ್ಟಿದೆಯಲ್ಲ, ಸರಿ ಬಾ ಇಲ್ಲಿ ಅಂತ ಗೌತಮರ ಕೈ ಇಟ್ಕೊಂಡು ರಾಮಚಂದ್ರ ಪ್ರಭು ಹೇಳ್ತಾರಂತೆ, ನನಗೇನು ದಕ್ಷಿಣೆ ಕೊಡಬೇಡ, ನನ್ಗೊಂದು ಮಾತು ಕೊಡು, ಇನ್ಯಾವತ್ತೂ ನೀನು ಹೆಂಡತಿಯನ್ನ ಅವಮಾನಿಸಲ್ಲ, ಜಗಳ ಕಾಯಲ್ಲ ಅಂತ ಮಾತು ಕೊಡು ಅಂತ. ಆಗ ಗೌತಮರ ಕಣ್ಣಲ್ಲಿ ನೀರು ಬರುತ್ತೆ, ಅಹಲ್ಯೆಯ ಕಣ್ಣಲ್ಲೂ ನೀರು ಬರುತ್ತೆ. ಅವರಿಬ್ಬರನ್ನು ಕೂಡ ಸುಯೋಜಯ ಮಾಸ ಸಗೌತಮೇನ, ಮತ್ತೆಂದೂ ಅವರು ಜಗಳ ಕಾಯ್ಲಿಲ್ಲ. ನಾವು ರಾಮಾಯಣ ಯಾಕೆ ಕೇಳ್ಬೇಕಂದ್ರೆ, ಯಾರ ಮನೆಯಲ್ಲಿ ರಾಮಾಯಣವನ್ನ ಕೇಳ್ತೀವೋ, ಯಾರ ಮನಸ್ಸಿನಲ್ಲಿ ರಾಮಾಯಣವನ್ನ ಕೇಳ್ತೀವೋ ಆ ಮನೆಯಲ್ಲಿ ಜಗಳ ಆಗಲ್ಲ, ನೆಮ್ಮದಿ ಇರ್ತಕ್ಕಂಥದ್ದಾಗತ್ತೆ. ಅಹಲ್ಯ ಗೌತಮೇನೋ ಒಂಥರ ಡೈವರ್ಸ್ ತರ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ರು. ರಾಮಚಂದ್ರ ಪ್ರಭು ಗೌತಮರ ಆಶ್ರಮಕ್ಕೆ ಬಂದಾಗ ಅವರಿಬ್ರು ಒಂದಾಗಿ ಏನಾದ್ರು ಯಾವತ್ತೂ ಮತ್ತೆ ಜಗಳ ಕಾಯಿಲ್ಲ. ನಾವು ರಾಮಾಯಣವನ್ನ ಸರಿಯಾಗಿ ಕೇಳಿಬಿಟ್ರೆ ಮನೆಯಲ್ಲಿ ಮತ್ತೆ ಯಾವತ್ತೂ ಜಗಳ ಆಗಲ್ಲ. ಯಾಕೆ? ಸರ್ವೋತ್ತಮನಾದ ರಾಮಚಂದ್ರನ ಮಹಿಮೆ ಏನಿದೆ ಅದು ಹಾಗೆ ಇರ್ತಕ್ಕಂಥದ್ದಾಗಿದೆ. ಆದ್ರಿಂದ ಪುನರ್ವಸು, ಏನು ಕಳ್ಕೊಂಡಿದೀವೋ ಅದು ಬರುತ್ತೆ, ಅದು ಮಹಿಮೆ. ಅದು ಪುನರ್ವಸು ನಕ್ಷತ್ರದಲ್ಲಿ ಆ ರಾಮಚಂದ್ರ ಪ್ರಭು ಅವತಾರವನ್ನು ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ವಸಿಷ್ಠರನ್ನ ಕೇಳ್ತಾನೆ, ವಸಿಷ್ಠರೇ ಈ ಮಗುಗೆ ಏನ್ ಹೆಸರಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ಏನ್ ಹೆಸರಿಡ್ತೀಯ? ಅವ್ರು ನೋಡ್ತಾ ಇದ್ರೆ ಯಾವತ್ತೂ ನಗ್ತಾ ಇರ್ತಾನೆ. ಹೇಳೋದು ಕಷ್ಟ ಅಲ್ವಾ? ಇಡೀ ಜೀವನ ಎಲ್ಲ ಹೇಳ್ಬೇಕಲ್ಲ, ಭವಿಷ್ಯ ಕಷ್ಟ. ಆದ್ರೆ ವಸಿಷ್ಠರು ಹೇಳ್ತಾರೆ, ಇವ್ನು ಯಾವತ್ತೂ ನಗ್ತಾ ಇರ್ತಾನೆ, ಮತ್ತೆ ಇವನನ್ನು ನೋಡಿದವರು ನಗ್ತಾ ಇರ್ತಾರೆ. ಕೆಲವರು ತಾವು ಆನಂದವಾಗಿರ್ತಾರೆ, ಇನ್ನೊಬ್ರು ಎಷ್ಟೊದ್ದಾಡ್ತಾ ಇದ್ರು ಕೂಡ ಅದ್ರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳಲ್ಲ. ರಮತೆ ಇತಿ ರಾಮಃ, ಹಾಗೇನೆ ರಮಯತಿ ಇತಿ ರಾಮಃ, ತಾನು ಆನಂದವಾಗಿರ್ತಾನೆ, ಇನ್ನೊಬ್ಬರನ್ನೂ ಆನಂದಗೊಳಿಸ್ತಾನೆ. ಅದಕ್ಕೆ ಇವನ ರಾಮ ಅಂತ ಇಡೋಣ ಅಂತ ಇರ್ತಾರೆ. ಅದು ಸಾರ್ಥಕ. ಅವನು ಯಾವತ್ತೂ ಆನಂದದಿಂದ ಇರ್ತಾನೆ, ಮತ್ತೇನ್ ಮಾಡ್ತಾನೆ? ಇನ್ನೊಬ್ಬರನ್ನ ಆನಂದಗೊಳಿಸುತ್ತಾನೆ. ಅದಕ್ಕೆ ಅವನ ರಾಮ ಅಂತ ಇಟ್ಟಿದ್ದಾನೆ. ಇನ್ನೊಬ್ಬ ಮಗನ್ ನೋಡಿದ್ರು, ವಸಿಷ್ಠರೇ ನೀವು ಹೆಸರಿಡಿ ಎಂದ್ರು. ಅದಕ್ಕೆ ವಸಿಷ್ಠರು ಏನ್ ಮಾಡ್ತಾರೆ ಅಂದ್ರೆ ಹೆಸರಿಡ್ತಾರೆ. ಎಷ್ಟು ಚೆನ್ನಾಗಿ ಹೆಸರಿಡ್ತಾರೆ, ಲಕ್ಷ್ಮಣ. ಲಕ್ಷ್ಮಣ ಅಂದ್ರೆ ದೇಹದಲ್ಲಿರೋ ಅವನ ದೇಹವನ್ನು ನೋಡಿದಾರಂತೆ. ಆ ದೇಹವನ್ನು ನೋಡಿ ಆ ಕೈಯಲ್ಲಿರೋ ಗೆರೆ ಮೊದಲಾದವುಗಳನ್ನೆಲ್ಲ ನೋಡಿದಾರಂತೆ. ನೋಡಿ ಅವರಂತಾರೆ, ಇವನಲ್ಲಿ ಒಳ್ಳೆ ಭಗವದ್ಭಕ್ತನಾಗುವ ಲಕ್ಷಣ ಇದೆ. ಅದಕ್ಕೆ ಏನಂತ ಹೆಸರಿಡಬೇಕು ಅಂದ್ರೆ ಲಕ್ಷ್ಮಣ ಅಂತ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಲಕ್ಷಣಗಳಿಂದ ಕೂಡಿದ್ದಾನೆ, ಆದ್ರಿಂದ ಅವನನ್ನ ಲಕ್ಷ್ಮಣ ಅಂತ ಕರೆದಿದ್ದಾನೆ. ಇನ್ನೊಬ್ಬ ಮಗ ಇದ್ದಾನೆ, ಅವನ ನೋಡಿದ್ದಾರೆ, ವಸಿಷ್ಠರು ನೋಡಿದ್ರು, ದಶರಥನ ನೋಡಿದ್ರು. ದಶರಥ ಹೇಳಿದ, ಸ್ವಾಮಿ ಹೆಸರಿಡಿ ಎಂದ. ಅದಕ್ಕೆ ವಸಿಷ್ಠರು ಹೆಸರಿಡ್ತಾರೆ, ಏನು ತುಂಬಿಕೊಂಡಿದೆ ಅಂದ್ರೆ ಅವನಲ್ಲಿ ಭಕ್ತಿ ತುಂಬಿಕೊಂಡಿದೆ. ಭಕ್ತಿ ಭರ್ತಿ ಇದೆಯಲ್ಲ, ಆ ಭಕ್ತಿ ಭರ್ತಿ ಇರಬೇಕು. ಅರ್ಧಂಬರ್ಧ ಇದ್ರೆ ಸರಿ ಆಗಲ್ಲ, ಭಕ್ತಿ ಭರ್ತಿ ಇದೆ. ಭರತೋ ಭಕ್ತಿ ಭರಿತ, ಭಕ್ತಿಯಿಂದ ತುಂಬಿದ್ದಾನೆ. ಆದ್ರಿಂದ ಅವನನ್ನ ಏನು ಕರೀತಾ ಇದ್ದಾರೆ ಅಂದ್ರೆ ಭರತ ಅಂತ ಹೆಸರಿಟ್ಟಿದ್ದಾರೆ. ತಿಳಿದೋರ್ಗೆ ಹೆಸರಿಟ್ಟು ಇನ್ಯಾರನ್ನೋ ಕರೆದ್ಬಿಟ್ಟು ಮಕ್ಕಳಿಗೆ ಹೆಸರಿಡಿ ಅಂದ್ರೆ ಹೆಸರಿಡ್ತಾರೆ. ಮೊದಲನೇ ಮಗನ ಹೆಸರು ಹರಣ, ಎರಡನೇ ಮಗನ ಹೆಸರು ಕಿರಣ,
ಮೂರನೆಯ ಮಗನ ಹೆಸರು ಮರಣ. ಅದಕ್ಕೆ ಪ್ರಾಸ ನೋಡಿ, ಕವಿಗಳ ತರ ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ. ಮೊದಲನೇ ಮಗನ ಹೆಸರು ಆಶ, ಎರಡನೇ ಮಗಳ ಹೆಸರು ಪಾಶ, ಮೂರನೇ ಮಗಳ ಹೆಸರು ನಾಶ. ಅದು ಪ್ರಾಸ. ಪ್ರಾಸ ಇದ್ರೆ ಪ್ರಯಾಣದ ಎಲ್ಲ ಗುಣಗಳು ಇದೆ. ನಮ್ಗೆ ಎಂಥ ಮಕ್ಕಳು ಬೇಕು ಗೊತ್ತಾ? ನಾವು ಹೇಳಿದ ಕೆಲಸ ಮಾಡೋ ಮಕ್ಕಳು ಬೇಕು. ಯಾವ್ದಾದ್ರು ತಂದೆ ತಾಯಿ ಕಾಡಿಗೆ ಹೋಗ್ಬಿಟ್ಟು ಕಟ್ಟಿಗೆ ತಗೊಂಬಾ ಅಂತ ಹೇಳ್ತಾರಾ? ಹೇಳಲ್ಲ. ಹಾಲಂಗಡಿಗೆ ಹೋಗ್ಬಿಟ್ಟು ಹಾಲ್ ಪ್ಯಾಕೆಟ್ ತಗೊಂಬಾ ಅಂತಾರೆ, ಅಷ್ಟೇ ತಾನೆ. ಅದಕ್ಕೆ ಮಗ ಹೇಳುದು ಸ್ಕೂಟ್ರು ಟೀ ಕೊಡು. ಅದಕ್ಕೆ ನಡ್ಕೊಂಡು ಹೋಗಕ್ ತಯಾರಿ, ಸೇವೆ ಮಾಡ್ಲಿಕ್ಕೆ ತಯಾರಿ ಅಲ್ವಾ? ಆತರ ಇರಬಾರ್ದು. ಏನ್ ಮಾಡ್ಬೇಕು? ಓಡಾಡುವ ವಯಸ್ಸಲ್ಲಿ, ಉತ್ಸಾಹದ ವಯಸ್ಸಲ್ಲಿ ಎಲ್ಲ ಕೆಲಸಗಳನ್ನು ಮಾಡಬೇಕು. ಲಕ್ಷ್ಮಣ ಸೇವಕ ಅಂದ್ರೆ ಅವನ ತರ ಇರ್ತಕ್ಕಂಥದ್ದಾಗಬೇಕು. ಸೇವೆ ಮಾಡಬೇಕು, ಗೊಣಗ್ಬಾರ್ದು. ತರೋದ್ ತಂದ್ಬಿಟ್ಟು ನೀ ಗೋಳಿಕೊಂಡಿಯಲ್ಲ ಅಂತ ತಂದೆ, ನಾನು ನೀನೊಂದು ಬೇರೆ ಶನಿ ಅಂತ ಹಂಗೆಲ್ಲ ಅಂದ್ರೆ ಅವ್ರಿಗೆ ಹಾಲು ಕುಡಿಯೋಕ್ಕೂ ಮನ್ಸು ಬರಲ್ಲ ಅಲ್ವಾ? ಭರತ ಅಂದ್ರೆ ಪ್ರೀತಿಯಿಂದ ಸೇವೆ ಮಾಡಬೇಕು. ಆಮೇಲೆ ಮತ್ತೆ ಶತ್ರುಘ್ನ ಅಂದ್ರೆ ಶತ್ರುಗಳನ್ನ ಕೊಂದವನು ಅಂತ. ಇಡೀ ರಾಮಾಯಣದಲ್ಲಿ ಶತ್ರುಘ್ನ ಯುದ್ಧ ಮಾಡಿರೋ ತುಂಬಾ ಕಮ್ಮಿ, ಆದ್ರೆ ಹೆಸರು ಮಾತ್ರ ಏನಿಟ್ಟಿದ್ದಾರೆ? ಶತ್ರುಗಳನ್ನ ಕೊಂದವನು ಅಂತ ಹೆಸರಿಟ್ಟಿದ್ದಾರೆ. ಅವನು ಯುದ್ಧ ಹೊರಗಡೆ ಮಾಡಿಲ್ಲ, ಒಳಗಡೆ ಮಾಡಿಲ್ಲ. ಕಾಮ ಕ್ರೋಧ ಮೊದಲಾದವುಗಳನ್ನ ಮನಸ್ಸಿನೊಳಗಡೆ ಪ್ರವೇಶ ಮಾಡದೇ ಇದ್ದಾಗಿದ್ದಾನಾದ್ರಿಂದ ಶತ್ರುಘ್ನೋ ನಿತ್ಯ ಶತ್ರುಘ್ನ, ನಿರಂತರ ಶತ್ರುಗಳನ್ನ ಕೊಲ್ಲುವುದರಿಂದ ಅವನ ಶತ್ರುಘ್ನ ಅಂತ ಕರೀತಾ ಇರ್ತಕ್ಕಂಥವರಾಗಿದ್ದಾರೆ. ಸರಿ, ಇವುಗಳು ಆ ಬೆಳೀತಾ ಇರ್ತಕ್ಕಂಥವರಾಗಿದ್ದಾರೆ. ರಾಮಚಂದ್ರನ ಮುಖವನ್ನೇ ನೋಡ್ತಾ ಇದ್ದಾನೆ ದಶರಥ, ಆನಂದವನ್ನ ಪಡೀತಾ ಇದ್ದಾನಂತೆ. ಉಳಿದ ಮಕ್ಕಳು ಇದ್ದಾರೆ, ಅವ್ರ ಹತ್ರನೂ ನೋಡ್ತಾ ಇದ್ದಾನೆ. ರಾಮಚಂದ್ರನ ಮುಖವನ್ನು ನೋಡ್ತಾ ಇದ್ದಾನಂತೆ, ಸಂತೋಷ ಪಡ್ತಾ ಇದ್ದಾನಂತೆ. ಸಣ್ಣ ಮಗು ಆಗಿದ್ದಾಗ ರಾಮಚಂದ್ರ ನೋಡ್ತಾ ಇದ್ದಾನೆ. ಆ ನೋಡ್ತಾ ಇದ್ದಾಗ ಏನಾಯಿತು ಅಂದ್ರೆ, ಆಗ ಆ ರಾಮಚಂದ್ರ ಹಠ ಮಾಡ್ತಾ ಇದ್ದಾನಂತೆ. ಯಾರಿಗೂ ಸಮಾಧಾನ ಮಾಡ್ಲಿಕ್ಕಾಗಿಲ್ಲ. ದಶರಥ ಬಂದ, ನಿಂಗೇನ್ ಬೇಕು ಕೇಳು, ಆನೆ ಬೇಕಾ ಆನೆ ತರಿಸ್ತೀನಿ, ಸೈನ್ಯ ಬೇಕಾ ಸೈನ್ಯ ತರಿಸ್ತೀನಿ, ಸಿಂಹಾಸನದಲ್ಲಿ ಕೂರಿಸ್ಬೇಕಾ ಕೂರಿಸ್ತೀನಿ, ನಿಂಗೆ ಏನ್ ಬೇಕು ಅಂತ ಹೇಳ್ತಿದ್ದಾನೆ. ಏನು ಕೇಳ್ತಾ ಇಲ್ಲ. ಕೌಸಲ್ಯ ಮಾತು ಕೇಳ್ತಾ ಇಲ್ಲ, ಕೈಕೇಯಿ ಮಾತು ಕೇಳ್ತಾ ಇಲ್ಲ, ಯಾರ ಮಾತು ಕೇಳ್ತಾ ಇಲ್ಲ. ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗಳ ಮಾತು ಕೇಳಲ್ಲ, ಕ್ಲಾಸ್ ಟೀಚರ್ ಮಾತು ಕೇಳ್ತಾರೆ ಅಲ್ವಾ? ಅವ್ರು ಹೇಳಿದಾರಂತೆ ಈ ಡ್ರೆಸ್ ಹಾಕೊಂಡ್ ಬರ್ಬೇಕಂತೆ, ನಾನೇ ಟ್ರಿಪ್ಗೆ ಹೋಗ್ಬೇಕಂತೆ ಅಂತ ಗಲಾಟೆ ಮಾಡಿ ಟ್ರಿಪ್ಗೆ ದುಡ್ಡು ತಗೊಂಡು ಹೋಗ್ಕೊಡ್ತಾರೆ. ಕ್ಲಾಸ್ ಟೀಚರ್ ಮಾತು ಕೇಳ್ತಾರೆ. ದಶರಥ ಅಂದ, ನಮ್ಮ ಮಾತು ಕೇಳ್ತಾ ಇಲ್ಲ, ವಸಿಷ್ಠರನ್ನು ಕರ್ಸೋಣ ಅಂತ. ವಸಿಷ್ಠರು ಓಡ್ಕೊಂಡು ಬಂದ್ರು. ಓಡ್ಕೊಂಡು ಬಂದಾದ್ಮೇಲೆ ರಾಮ ನಿಂಗೇನ್ ಬೇಕು ಕೇಳು ಅಂದ್ರು. ರಾಮ ಹೇಳ್ತಾನೆ, ನಂಗೇನ್ ಬೇಕಂದ್ರೆ ಆಕಾಶದಲ್ಲಿ ಇದೆಯಲ್ಲ ಚಂದ್ರ, ಆ ಚಂದ್ರ ಬೇಕು ಅಂತ. ದಶರಥ ಅಂತ ಬೇಕಾದ ಚಂದ್ರಲೋಕಕ್ಕೆ ಕಳಿಸ್ಬೋದು, ಚಂದ್ರ ಹೇಗೆ ತರಕ್ಕಾಗತ್ತೆ? ಚಂದ್ರ ಮಾತ್ರ ತರಕ್ಕಾಗಲ್ಲ. ಇವನಿಗೆ ಕೇಳ್ತಾ ಇದ್ದಾನೆ ಎಂದಾಗ ವಸಿಷ್ಠ ಹೇಳ್ತಾರೆ, ಯೋಚನೆ ಮಾಡಬೇಡಿ ಅಂತ ಅಡಿಗೆ ಮನೆ ಒಳಗಡೆ ಓಡ್ ಹೋದ್ರು. ಅಲ್ಲಿ ಮತ್ತೆ ನೋಡ್ತಾರೆ ಶೃಂಗಾರದ ಕೊಠಡಿ ಇತ್ತಿರುತ್ತೆ, ಅಲ್ಲಿ ಓಡೋದ್ರು. ಅಲ್ಲಿ ನೋಡ್ತಾರೆ ಒಂದು ಬಂಗಾರದ ಕನ್ನಡಿ ಸಿಕ್ತು. ಹಿಡ್ಕೊಂಡು ಓಡೋಗಿ ಬಂದ್ಬಿಟ್ಟು ಆ ರಾಮನ ಕೈ ಕೊಟ್ಬಿಟ್ಟು ಮೇಲ್ಗಡೆ ಆಕಾಶ ತೋರಿಸ್ತಾರೆ. ಆಗ ಆ ಕನ್ನಡಿಯಲ್ಲಿ ಆಕಾಶದಲ್ಲಿರೋ ಚಂದ್ರ ಕಾಣಿಸ್ತಾರೆ. ವಸಿಷ್ಠ ಹೇಳ್ತಾರೆ, ನೋಡು ಚಂದ್ರ ಈಗ ನಿನ್ ಕೈ ಬಂದ, ಸರಿನಾ ಅಂದಾಗ ರಾಮಚಂದ್ರ ಚಂದ್ರ ಸಿಕ್ಕದ ಅಂತ ಕುಡಿದಾಡ್ದಂತೆ. ಆಗ ರಾಮ ಪ್ಲಸ್ ಚಂದ್ರ ಇಸ್ ಈಕ್ವಲ್ ಟು ರಾಮಚಂದ್ರ. ಅಲ್ಲಿ ತನಕ ಬರೀ ರಾಮ. ಆಕಾಶದಲ್ಲಿರೋ ಚಂದ್ರನ ಹಿಡ್ಕೊಂಡು ಬಂದ ಅಲ್ವಾ, ಅದರಿಂದ ಅವನೇನ್ ಕರೀತಾರೆ? ರಾಮಚಂದ್ರ ಅಂತ ಕರೀತಾ ಇರ್ತಕ್ಕಂಥವ್ರಾಗ್ತಾರೆ. ಅಂದ್ರೆ ಮಕ್ಕಳಿಗೆ ಎಷ್ಟು ಉತ್ಸಾಹ ಇರಬೇಕು ಅಂದ್ರೆ, ಮೇಲಿನ ಲೋಕದ ಎಲ್ಲ ವಸ್ತುನು ಪಡಿಬೇಕು. ನಮ್ ಕೈಲಿ ಆಗಲ್ಲ ಇಂಥದ್ದು ತಿರ್ಬಾರ್ದು. ಪುಣ್ಯನೂ ಪಡಿಬೇಕು, ತಂದೆ ತಾಯಿಗಳ ಸೇವೆನೂ ಪಡಿಬೇಕು, ಎಲ್ಲಾ ಕೆಲಸನೂ ಮಾಡ್ಬೇಕು. ಆ ತರ ಅಂದ್ರೆ ಆಕಾಶದಲ್ಲಿದ್ದಾನೆ ಚಂದ್ರ, ತೋರ್ಸಕ್ಕಾಗಲ್ಲ. ಕನ್ನಡಿ ಇಟ್ಕೊಂಡ್ಬಿಟ್ರೆ ಆ ಚಂದ್ರ ನಮ್ಮ ಕೈಯಲ್ಲೇ ಕಾಣ್ತಾನೆ. ಆ ರಾಮಚಂದ್ರ ವೈಕುಂಠದಲ್ಲಿದ್ದಾನೆ. ನಮಗ್ ಬೇಕು ಅಂದ್ರೆ ಸಿಗಲ್ಲ. ನಮಗ್ ಬೇಕು ರಾಮಚಂದ್ರ ಬೇಕು ಅಂದ್ರೆ ಹೇಗ್ ಸಿಗತ್ತೆ ಅಲ್ವಾ? ಅವನ ಹತ್ರ ಮೊಬೈಲ್ ಇಟ್ಕೊಂಡಿದ್ರೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡ್ಬೇಕು. ಇಲ್ಲ, ಹೆಂಗ್ ಸಿಗ್ತಾನೆ ರಾಮಚಂದ್ರ? ರಾಮಚಂದ್ರ ಹೆಂಗ್ ಸಿಗ್ತಾನೆ ಅಂದ್ರೆ, ರಾಮಾಯಣ ಅನ್ನೋದೇ ಕನ್ನಡಿ. ಆ ರಾಮಾಯಣ ಅನ್ನೋ ಕನ್ನಡಿಯಲ್ಲಿ ನೋಡ್ಬಿಟ್ರೆ ಅದ್ರ ಹಿಂದ್ಗಡೆ ಪಾದರಸ ಇರುತ್ತೆ. ಅಂದ್ರೆ ಒಂದೊಂದು ಪದದಲ್ಲೂ ಒಂದೊಂದು ರಸ ಇದೆ. ಅದನ್ನ ನೋಡ್ಬಿಟ್ರೆ ಅಲ್ಲಿ ರಾಮನ ಭವ್ಯವಾದ ಚಿತ್ರಣ ಕಾಣಿಸಿದ್ರೆ ನಾವು ರಾಮ ಇದ್ದಾಗಿರ್ಬೇಕು ಅನ್ನೋ ಯೋಚನೆ ಬಂದ್ಬಿಟ್ರೆ ಆಗ ನಮ್ಮ ಇಡೀ ಮನೆ ಏನಾಗುತ್ತೆ, ಅದು ಆನಂದವನ ಆಗುತ್ತೆ. ಇದನ್ನ ತೋರ್ಸಕ್ಕೆ ವಸಿಷ್ಠರನ್ನ ಭಗವಂತ ಉಪಯೋಗಿಸ್ಕೊಂಡಿದ್ದಾರೆ.
ವಸಿಷ್ಠರಿಗೆ ಕನ್ನಡಿ ತರಕ್ಕಾಯ್ತು. ಯಾಕಂದ್ರೆ ವಸಿಷ್ಠ ಅಂದ್ರೆ ಇಂದ್ರಿಯಗಳನ್ನ ಕಂಟ್ರೋಲ್ ನಲ್ಲಿ ವಶದಲ್ಲಿ ಇಟ್ಕೊಂಡ್ರೆ ಅವನು ವಸಿಷ್ಠ. ಇಂದ್ರಿಯನ ಕಂಟ್ರೋಲ್ ಇಟ್ಕೊಳ್ಳದೆ ಇದ್ರೆ ವಸಿಷ್ಠ ಅಲ್ಲ, ಕೋಪಿಷ್ಠ ಅಲ್ವಾ. ಕೋಪಕ್ಕೆ ಒಳಗಾಗಬಾರ್ದು, ಇಂದ್ರಿಯ ಎಲ್ಲ ವಶದಲ್ಲಿ ಇಟ್ಕೋಬೇಕು. ಆದ್ರಿಂದ ಆತರ ಕೋಪಕ್ಕೆ ಒಳಗಾಗಬೇಡಿ, ಎಲ್ಲ ಹರಿಚಿತ್ತ ಅಂತ ತಿಳ್ಕೊಳ್ಳಿ, ಇನ್ನೊಬ್ಬರಿಗೆ ಸಹಾಯ ಮಾಡಿ ಪರೋಪಕಾರ ಮಾಡಿ ಅಂತ. ಆಯ್ತು, ರಾಮಚಂದ್ರ ಪ್ರಭು ಹೀಗೆ ಬೆಳೀತಾ ಇರತಕ್ಕಂಥವನಾಗಿದ್ದಾನೆ. ಆಗ ವಿಶ್ವಾಮಿತ್ರರು ಬರ್ತಾರೆ. ವಿಶ್ವಾಮಿತ್ರರು ಬಂದ್ಬಿಟ್ಟು ಆ ದಶರಥನ ಹತ್ರ ಬರ್ತಾರೆ. ತಕ್ಷಣ ದಶರಥ ಹೇಳ್ತಾನೆ, ನಿಮ್ಗೇನ್ ಬೇಕು ಕೇಳಿಕೊಡ್ತೀನಿ, ನಾನು ನಿಮ್ ಕಾಲಿಗೆ ಬೀಳ್ತೇನೆ, ನಿಮ್ಮ ಅಭಿಲಾಷೆಯನ್ನೆಲ್ಲ ಈಡೇರಿಸ್ತೇನೆ, ನಿಮ್ಗೇನ್ ಮಾಡ್ಬೇಕು ಹೇಳಿ ಅಂತ ಕೇಳ್ತಾನೆ. ವಿಶ್ವಾಮಿತ್ರರು ಹೇಳ್ತಾರೆ, ನಂಗೇನ್ ಬೇಡ, ನಿನ್ ಮಗ ರಾಮಚಂದ್ರ ಇದಾನಲ್ಲ, ಅವನನ್ನ ನಾನು ಯಾಗ ಮಾಡ್ತಾ ಇದ್ದೇನೆ, ಅಲ್ಲಿಗೆ ಕಳಿಸು ಅಂತಾನೆ. ಇವನು ಕೇಳ್ತಾನೆ, ಯಾಕೆ ಸ್ವಾಮಿ ಅಂತ ಕೇಳ್ತಾನೆ. ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ, ಅಲ್ಲಿ ಸಿದ್ಧಾಶ್ರಮ ಅಂತಿದೆ, ಅಲ್ಲಿ ಏನಂದ್ರೆ ಯಾಗ ಮಾಡ್ತಾ ಇದ್ದು ಬಿಟ್ರೆ ಆ ಮಾರೀಚ, ಸುಬಾಹು, ತಾಟಕಿ ಮೊದಲಾದವರೆಲ್ಲ ದುಷ್ಟ ವಸ್ತುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಯಜ್ಞಕ್ಕೆ ಹಾಕ್ತಾರೆ, ಯಜ್ಞ ಕುಂಡ ಅಶುದ್ಧ ಆಗೋಗುತ್ತೆ, ಅದರಿಂದ ಯಾಗ ಮಾಡಕ್ಕಾಗ್ತಾ ಇಲ್ಲ, ಅದಕ್ಕೆ ನಿನ್ನ ಮಗನಾದ ರಾಮಚಂದ್ರನನ್ನ ಕಳಿಸು ಅಂತ ಹೇಳ್ತಾರೆ. ಅಂದ್ರೆ ದುಷ್ಟ ವಸ್ತುಗಳನ್ನೆಲ್ಲ ಹಾಕ್ಬಿಟ್ರೆ ಯಾಗ ನಾಶ ಆಗ್ಬಿಡುತ್ತೆ. ಆಗ ದೈತ್ಯರಿಗೆ ಯಾಗ ನಿಲ್ತು ಅಂದ್ರೆ ಒಳ್ಳೆ ಕೆಲಸ ನಿಲ್ತು ಅಂದ್ರೆ ಸಂತೋಷ ಆಗತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳಿದಾಗ ಅದಕ್ಕೆ ದಶರಥ ಹೇಳ್ತಾನೆ, ನಮ್ಮ ಹುಡುಗನಿಗೆ ಇನ್ನು 16 ವರ್ಷನೂ ಆಗಿಲ್ಲ, ಅವನ್ನ ಯಾಕೆ ಯಾಗಕ್ಕೆ ಕಳಿಸ್ಬೇಕು, ನಾನೇ ಬರ್ತೀನಿ ಅಂತ. ವಿಶ್ವಾಮಿತ್ರರು ಪರವಾಗಿಲ್ಲ ಬಾ ಅನ್ಬೇಡ್ವಾ ಅನ್ಲಿಲ್ಲ. ಏನಂತಾರೆ, ಇಲ್ಲ ರಾಮನೇ ಬರ್ಬೇಕು ಅಂತ. ನಾವು ಕಾಫಿ ಪುಡಿ ತರಕ್ಕೆ ಅಂತ ಕಾಫಿ ಪುಡಿ ಅಂಗಡಿಗೆ ಹೋದಾಗ ಯಾವ್ದು ಅಂಗಡಿಗೆ ಹೋಗಿರ್ತೀವಿ ತಿಳ್ಕೊಳ್ಳೋಣ, ಅಲ್ಲಿ ಕಾಫಿ ಪುಡಿ ಇಲ್ಲ, ಮೆಣಸಿನ ಪುಡಿ ಇದೆ ಅಂತ. ಪರವಾಗಿಲ್ಲ ಅದೇ ಕೊಡು ಅಂತ ಇಸ್ಕೋತೀವ ಅಲ್ವಾ. ಮನೆಯಿಂದ ಏನು ತರಕ್ಕೆ ಹೋಗ್ಬೇಕು ಅನ್ಕೊಂಡಿದೀವೋ ಅದನ್ನೇ ತರಬೇಕು. ಕಾಫಿ ಪುಡಿ ಇದೆ ಪರವಾಗಿಲ್ಲ, ನೀವು ಮೆಣಸಿನ ಪುಡಿನೇ ಕೊಟ್ಬಿಡಿ ಅಂತ ತರ್ತೀವಾ, ತರಲ್ಲ. ವಿಶ್ವಾಮಿತ್ರರು ಏನನ್ನ ಕರ್ಕೊಂಡ್ಬರಕ್ ಹೋಗಿದ್ದಾರೆ, ರಾಮಚಂದ್ರನ್ನ ಕರ್ಕೊಂಡ್ಬರಕ್ ಹೋಗಿದ್ದಾರೆ. ದಶರಥ ಹೇಳ್ತಾನೆ, ನಾನೇ ಬರ್ತೀನಿ ಅಂತಾನೆ. ವಿಶ್ವಾಮಿತ್ರ ಹೇಳ್ತಾನೆ, ನೀ ಬಂದ್ರೆ ಪ್ರಯೋಜನ ಇಲ್ಲಪ್ಪ, ರಾಮನೇ ಬೇಕು ಅಂತಾನೆ. ನಾವು ದೇವಸ್ಥಾನಕ್ಕೆ ಬಂದ್ರೆ ದೈವಾನುಗ್ರಹ ಬೇಕು ಅಂತಾನೆ ಬರ್ಬೇಕೇ ವಿನಃ ಅದು ಬಿಟ್ಟು ಏನಂದ್ರೆ ಬೇರೆ ಇನ್ನೇನಾದ್ರೂ ಇದೆಯಾ ಅಂತ ಯೋಚನೆ ಮಾಡಕ್ ಹೋದ್ರೆ ಅದು ಭಗವಂತನ ಅನುಗ್ರಹವನ್ನ ಪಡೆದಾಗಲ್ಲ. ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾರೆ, ಬೇರೆ ಯಾರು ಬೇಡ, ರಾಮಚಂದ್ರ ಬೇಕು, ರಾಮಚಂದ್ರನ ಕಳಿಸು ಅಂತ. ದಶರಥ ಹೇಳ್ತಾನೆ, ಇನ್ನೂ ಒಂದು 16 ವರ್ಷ ಆಗಿಲ್ಲ ಅಂದ್ಮೇಲೆ ಏನಂದ್ರೆ ಅವನ್ನೇ ಕಳ್ಸಕ್ ಬರುತ್ತೆ, ನಾವನ್ನ ಕಳ್ಸಲ್ಲ ಅಂತಾರೆ. ಅದಕ್ಕೆ ವಿಶ್ವಾಮಿತ್ರರು ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಮಾತು ಕೊಟ್ಟಿ, ಈಗ ರಾಮನ್ನೇ ಕೊಡಕ್ ಆಗ್ತಾ ಇಲ್ಲ, ಹಾಗಾಗಿ ಸರಿ ಬಿಡು ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ದಶರಥ ನಡುಗ್ತಾನೆ. ನಡುಗ್ಬಿಟ್ಟು ಸರಿ ಆಯ್ತು ಸ್ವಾಮಿ ನನ್ನ ಮಗನ್ ಕಳಿಸ್ತೀನಿ ಅಂತಾನೆ. ವಿಶ್ವಾಮಿತ್ರರು ಹೇಳ್ತಾರೆ, ದಶರಥ ನಿನ್ನ ಮನೇಲೆ ರಾಮ ಬೆಳೆದಿದ್ದಾನೆ, ರಾಮ ಅಂದ್ರೆ ವಿಷ್ಣು ಅಂತ ನೀನು ತಿಳ್ಕೊಂಡಿದ್ದ, ನನ್ನ ಮುದ್ದಿನ ಮಗ, ಜಾಣ ಮಗ, ಮುದ್ದಾಗಿ ನನಗೆ ಮನಮೋಹಕನಾದ ಮಗ, ಇಷ್ಟೇ ತಿಳ್ಕೊಂಡಿದ್ಯಾ, ಅವನು ವಿಷ್ಣು ಅಂತ ತಿಳ್ಕೊಂಡಿಲ್ಲ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ವಸಿಷ್ಠೋಪಿ ಮಹಾತೇಜ. ಅದು ವಸಿಷ್ಠರಿಗೆ ಗೊತ್ತು, ವಿಶ್ವಾಮಿತ್ರನಾದ ನನಗ್ ಗೊತ್ತು, ನಿನ್ ಮಗ ವಿಷ್ಣು ಅಂತ ನಿಂಗೆ ಗೊತ್ತಿಲ್ಲಪ್ಪ ಅಂತ. ಯಾರೋ ಒಬ್ಬರಿಗೆ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿದ್ರೆ ಅವ್ರೇನಂತಾರಂದ್ರೆ, ಏನ್ರಿ ಬ್ಲ್ಯಾಕ್ ಅಂಡ್ ವೈಟ್ ತಂದಿದ್ದೀರಲ್ರಿ, ಕಲರ್ ತಂದ್ಬಿಟ್ಟಿದ್ರೆ ಚೆನ್ನಾಗಿತ್ತಲ್ರಿ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ. ಡಾಕ್ಟ್ರಿಗೆ ತೋರಿಸಿದ್ರೆ ಡಾಕ್ಟರ್ ಹೇಳ್ಬೋದೇ ವಿನಃ ಉಳಿದವ್ರು ಏನ್ ಹೇಳಕ್ಕಾಗುತ್ತೆ. ಎಕ್ಸ್ರೇ ಎಲ್ಲಿ ಬಿಳಿ ತಂದಿದ್ದೀರಲ್ರಿ, ಕಲರ್ದೇ ಸಿಗ್ತಾ ಇತ್ತಲ್ರಿ ಈಗ ಅಂತಾರೆ. ಅವ್ರಿಗೇನು ಗೊತ್ತಾಗತ್ತೆ ಅವ್ರಿಗೆ. ಆದ್ರಿಂದ ನನಗ್ ಗೊತ್ತು, ವಸಿಷ್ಠರಿಗೆ ಗೊತ್ತು ರಾಮ ಏನು ಅಂತ, ಅವನು ಸಾಕ್ಷಾತ್ ವಿಷ್ಣು. ಅದಕ್ಕೆ ನಾನು ಅವನ್ನ ಕೇಳ್ತಾ ಇದ್ದೀನಿ, ಅವನನ್ನು ಕಳಿಸು ಅಂದಾಗ ದಶರಥ ಅಂತಾನಂತೆ, ಅಯ್ಯೋ ವಿಷ್ಣು ಅಂತ ಇವಾಗ ಗೊತ್ತಾಯ್ತು, ಉಪಯೋಗಿಸೋಣ ಅಂದ್ರೆ ಈಗಲೇ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಅಂತಾನಂತೆ. ನಮ್ಮ ದೇಹದೊಳಗಡೆ ಭಗವಂತ ಇದ್ದಾನೆ, ಪ್ರತಿ ಕ್ಷಣಾನು ಅನುಗ್ರಹ ಮಾಡ್ತಾ ಇದ್ದಾನೆ, ಅದನ್ನ ನಾವು ತಿಳ್ಕೊಳ್ಳದೇನೆ ಮರೆತು ಬಿಟ್ಟಿರ್ತಕ್ಕಂಥವ್ರಾಗ್ತೇವೆ. ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ. ಕಡೆಗೆ ದಶರಥ ಹೇಳ್ದ, ಆಯ್ತು ರಾಮನ್ ಕಳಿಸ್ತೀನಿ ಎಂದ. ವಿಶ್ವಾಮಿತ್ರ ಹೇಳಿದ್ರು, ರಾಮನ್ ಕಳಿಸ್ತೀನಿ ಅಂದ್ರೆ ಒಪ್ಪಕ್ಕಾಗಲ್ಲ ಅಂದ್ರು.
ಇನ್ನೊಂದು ಏನಪ್ಪ ಇವರು ಒಳ್ಳೆ ಜಿಗಡ್ ತರ ಇದಾರಲ್ಲ ಏನು ಅಂದಾಗ ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ ಎಂದ್ರೆ ಬರೀ ರಾಮ ಬಂದ್ರೆ ಪ್ರಯೋಜನ ಇಲ್ಲ, ಜೊತೆಗೆ ಲಕ್ಷ್ಮಣ ಬರಬೇಕು ಅಂತಾರೆ. ಯಾಕೆ ಅಂದ್ರೆ ನಾ ಫಸ್ಟೇ ಕೇಳಿದಾಗ ಕಳಿಸ್ಬಿಟ್ಟಿದ್ರೆ ಒಪ್ಕೋತಾ ಇದ್ದೆ, ಎಕ್ಸಾಮಿನೇಷನ್ ಫೀಸ್ ಕಟ್ಟು ಅನ್ನೋ ತಕ್ಷಣ ಕಟ್ಬಿಡ್ಬೇಕು, ಒಂದ್ ತಿಂಗಳಾದ್ಮೇಲೆ ಕಟ್ತೀನಿ ಅಂದ್ರೆ ಫೈನ್ ಸಮೇತ ಕಟ್ಬೇಕು. ಅದರಿಂದ ರಾಮನ್ ಜೊತೆ ಲಕ್ಷ್ಮಣನ್ನೂ ಕಳಿಸು. ಅವನಿಗೆ ಗಾಬರಿ ಆಗ್ತೈತಿ, ಇನ್ನೊಂದು 5 ನಿಮಿಷ ಬಿಟ್ಬಿಟ್ರೆ ಕೌಸಲ್ಯನೂ ಜೊತೆ ಕಳಿಸು ಅಂತಂದ್ರು ಅನ್ಬೋದೇನೆ. ಅಯ್ಯೋ ಬೇಡಪ್ಪ, ಹಾಗಾದ್ರೆ ತಕ್ಷಣ ಕಳಿಸ್ತೀನಿ ಅಂತ ರಾಮನ್ ಜೊತೆ ಏನ್ ಮಾಡ್ದ, ಲಕ್ಷ್ಮಣನ್ನ ಕಳಿಸ್ಬಿಟ್ಟ. ಲಕ್ಷ್ಮಣ ಅಂದ್ರೆ ಶೇಷದೇವರ ಅವತಾರ, ಅಂದ್ರೆ ಸದಾಚಾರ. ರಾಮ ಅಂದ್ರೆ ದೇವರು. ದೇವರು ಯಾವತ್ತು ಎಲ್ಲಿರ್ತಾನೆ, ಎಲ್ಲಿ ಸದಾಚಾರ ಇರುತ್ತೋ ಅಲ್ಲಿ ದೇವರು ಇರ್ತಾನೆ. ನಾವು ಅನ್ಕೊಳ್ಳೋದು ಉಳಿದವ್ರಿಗೆಲ್ಲ ಮೋಸ ಮಾಡೋಣ, ಉಳಿದವ್ರಿಗೆಲ್ಲ ಟೋಪಿ ಹಾಕೋಣ, ಬಾಯಲ್ಲಿ ರಾಮ ಅನ್ಬಿಡೋಣ, ಕೃಷ್ಣ ಅನ್ಬಿಡೋಣ ಅಂದ್ರೆ ದೇವರಪ್ಪ. ಸದಾಚಾರ ಇರಬೇಕು, ಮತ್ತೆ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರತಕ್ಕಂಥದ್ದ. ಅದಕ್ಕೆ ರಾಮನ್ ಬಿಟ್ಟು ಲಕ್ಷ್ಮಣ ಇರಲ್ಲ, ಲಕ್ಷ್ಮಣನ್ ಬಿಟ್ಟು ರಾಮ ಇರಲ್ಲ. ಯಾಕೆ, ಎಲ್ಲಿ ಸದಾಚಾರ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ, ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಸದಾಚಾರ ಇರುತ್ತೆ. ಇದೆರಡು ಒಟ್ಟೊಟ್ಟಿಗೆ ಇರುತ್ತೆ. ಅದಕ್ಕೆ ಲಕ್ಷ್ಮಣನ ನಕ್ಷತ್ರ ಯಾವುದು ಗೊತ್ತಾ, ಆಶ್ಲೇಷ. ಕ್ಲೇಶ ಅಂದ್ರೆ ಅಂಟ್ಕೊಂಡಿರೋದು, ಆ ಅಂದ್ರೆ ಚೆನ್ನಾಗಿ ಅಂಟ್ಕೊಂಡಿರೋದು. ಅಂದ್ರೆ ಏನಂತ ಅರ್ಥ, ರಾಮನ್ ಬಿಟ್ಟು ಲಕ್ಷ್ಮಣ ಯಾವತ್ತೂ ಇರಲ್ಲ. ಅಂದ್ರೆ ಸದಾಚಾರದ ಜೊತೆ ಭಗವಂತ ಇರುತ್ತಾನೆ ಅಂತ ಹೇಳಿ ಆಯ್ತು ಅಂದ್ಬಿಟ್ಟು ಏನ್ ಮಾಡಿದ್ದಾರೆ, ವಿಶ್ವಾಮಿತ್ರರು ಆ ರಾಮ ಲಕ್ಷ್ಮಣರನ್ನ ಕಾಡಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಡ್ ಹೋಗಿ ಬಂದು ದಶರಥ ಹೇಳ್ತಾರೆ, ತಾವೇನೋ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಅಲ್ಲೆಲ್ಲ ಆಶ್ರಮದಲ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ, ನಮ್ಮ ಹುಡುಗರಿಗೆ ಬಿಸಿನೀರು ಸ್ನಾನ ಮಾಡಿ ಅಭ್ಯಾಸ, ನೀವು ದಿವಸ ನದಿಗೆ ಮುಳುಗು ಅಂದ್ಬಿಟ್ರೆ ಏನಾಗುತ್ತೋ ಏನೋ ಅಂತ ಹೇಳಿದ್ರು. ಸರಿ ಬಿಡಪ್ಪ, ನಾನು ನೋಡ್ಕೋತೀನಿ ಅಂದ್ರಂತೆ. ಮತ್ತೆ ಇನ್ ಸ್ವಲ್ಪ ದೂರ ಹೋದ್ಮೇಲೆ ಅವನನ್ನಂತೆ, ಬೆಳಿಗ್ಗೆ ಅವ್ನು ಸ್ವಲ್ಪ ಇದ್ದ ಅಭ್ಯಾಸ ಇಲ್ಲ, ನೀವೇನಂದ್ರೆ ತಕ್ಷಣ ಎಲ್ಲಾದ್ರೂ ಬೇಜಾರು ಮಾಡ್ಕೊಂಡ್ಬಿಟ್ರೆ ಕಷ್ಟ, ಸ್ವಲ್ಪ ನಿಧಾನಕ್ಕೆ ಅವ್ನು ಎಬ್ಬಿಸ್ಬೇಕು, ಇಲ್ಲಿ ರಾಜೋಪಚಾರದಲ್ಲಿ ಬೆಳೆಸಿದೀವಿ ಅಂದಾಗ ವಿಶ್ವಾಮಿತ್ರರು ಆಯ್ತು ಬಿಡು ಅಂದ್ರಂತೆ. ಮತ್ತೆ ಓಡ್ಕೊಂಡು ಬಂದು ಹೇಳಿದಂತೆ, ಗುರುಗಳೇ ನದಿ ಹತ್ರ ಮಕ್ಕಳನ್ನ ಬಿಡಬೇಡಿ, ಅವ್ರು ಮುಳುಗೋಗ್ಬಿಟ್ರೆ ಕಷ್ಟ, ಈಜು ಬರ್ದೆ ಅನ್ನಂತೆ. ವಿಶ್ವಾಮಿತ್ರ ಅಂತಾನಂತೆ, ಮಕ್ಕಳನ್ನ ಮನೇಲೇ ಬೆಳೆಸ್ಬಿಟ್ಟಿರ್ತಾರೆ, ಬೇರೆ ಕಡೆ ಕಳಿಸಿ ಅಭ್ಯಾಸ ಇರಲ್ಲ ಅವ್ರಿಗೇನಂದ್ರೆ ಮಕ್ಕಳ ಬಗ್ಗೆ ಅಷ್ಟು ಅತಿಯಾದ ವ್ಯಾಮೋಹದಿಂದ ಬೆಳೆಸಿ ಇದು ಮಾಡ್ಬಿಟ್ಟಿರ್ತಾರೆ. ಕಡೆಗ ಮಕ್ಕಳು ಎಷ್ಟಂದ್ರೆ ಟಿವಿ ಮತ್ತೆ ಮೊಬೈಲ್ ಬಿಟ್ಟು ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಗುರುಗಳ ಸ್ತೋತ್ರನೂ ಕಲ್ತಿರಲ್ಲ, ವೆಂಕಟೇಶ್ ಸ್ತೋತ್ರ, ವಿಷ್ಣು ಸಹಸ್ರನಾಮ ಅದೂ ಕಲ್ತಿರಲ್ಲ. ಅಷ್ಟು ಏನಾಗ್ಬಿಟ್ಟಿರ್ತಾರೆ, ಮಕ್ಕಳನ್ನ ವ್ಯಾಮೋಹದಲ್ಲಿ ಬೆಳೆಸ್ಬಿಟ್ಟಿರ್ತಾರೆ. ಆಯ್ತಪ್ಪ ನಾನು ನೋಡ್ಕೋತೀನಿ ಅಂದ್ರಂತೆ. ಮತ್ತೆ ಅವ್ರ ಹತ್ರ ಬಲ ಮತ್ತೆ ಅತಿಬಲ ಅನ್ನೋ ಮಂತ್ರ ಇತ್ತು. ಯಾಕೆ ಅಂದ್ರೆ ಆ ಬಲ ಅನ್ನೋ ಮಂತ್ರ ಇದ್ದು ಬಿಟ್ರೆ, ಆ ಮಂತ್ರ ಹೇಳ್ಕೊಟ್ಬಿಟ್ರೆ ಮಕ್ಕಳಿಗೆ ಹಸಿವೆ ಬಾಯಾರಿಕೆ ಆಗಲ್ಲ. ಎಷ್ಟೊಳ್ಳೆ, ನಾವೆಲ್ಲ ಆ ಮಂತ್ರ ಕಳಿಸ್ಬಿಟ್ರೆ ಮನೆಯಲ್ಲಿ ಗ್ಯಾಸ್ ಆನ್ ಮಾಡ್ಬೇಕಾದ ಪ್ರಶ್ನೆನೇ ಇಲ್ಲ ಅಲ್ವಾ. ಆದ್ರಿಂದ ಏನಂದ್ರೆ ಹಸಿವೆ ಬಾಯಾರಿಕೆನೇ ಆಗಲ್ಲ. ಅತಿ ಬಲ ಅಂತ, ಯಾಕಂದ್ರೆ ಕಾಡುಗಳಲ್ಲಿ ಆಶ್ರಮ ಎಲ್ಲ ಕಟ್ತಾ ಇದ್ರು ಹಿಂದಿನ ಕಾಲದ ಋಷಿಗಳು. ಆ ಕಾಡಲ್ಲಿ ಎಲ್ಲಿ ಕಟ್ತಾ ಇದ್ರು ಅಂದ್ರೆ ಆ ಹುಲಿ ಮೊದಲಾದ ಪ್ರಾಣಿಗಳು ಇರ್ತಕ್ಕಂಥ ಜಾಗದಲ್ಲಿ ಆಶ್ರಮ ಕಟ್ತಾ ಇದ್ರು. ಯಾವ್ದಾದ್ರು ಮಕ್ಕಳು ಬಂದು ಹುಲಿ ಮೊದಲು ತಿನ್ಕೊಂಡು ಹೊರಟೋಗ್ಬಿಟ್ರೆ ಅದಕ್ಕೆ ಅತಿಬಲ ಅಂತ ಒಂದು ಮಂತ್ರ, ಆ ಮಂತ್ರ ಹೇಳಿಬಿಟ್ರೆ ಅದು ತಾಯ್ತಾ ಕಟ್ಟಿದಾಗೆ. ಅದ್ ಹೇಳಿಬಿಟ್ರೆ ಯಾವ ಪ್ರಾಣಿನೂ ಬಂದು ಮಗುನ ಕಚ್ಚಲ್ಲ, ತಿನ್ನಲ್ಲ. ಆ ಮಂತ್ರ ನಾವು ಉಳಿಸ್ಕೊಂಡಿದ್ದಿದ್ರೆ ಈಗ ತುಂಬಾ ಒಳ್ಳೇದಾಗ್ತಾ ಇತ್ತು. ಆದ್ರೆ ಅದನ್ನು ವಿಶ್ವಾಮಿತ್ರರು ಆ ಗುರುಕುಲದಲ್ಲಿರೋ ಮಕ್ಕಳಿಗೆ ಅದನ್ನ ಹೇಳ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ವಿಶ್ವಾಮಿತ್ರರು ಹಾಗೆ ಬಲ ಅತಿಬಲ ಅನ್ನೋ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆ ಮಂತ್ರವನ್ನು ಉಪದೇಶ ಮಾಡಿದಾಗ ಅಸ್ತ್ರಾಭಿಮಾನಿ ದೇವತೆಗಳು ರಾಮಚಂದ್ರನ ಎದುರೇ ಬಂದು ನಿಂತ್ಕೊಂಡ್ಬಿಟ್ಟರು. ನಮ್ಮ ವಿಶ್ವಾಮಿತ್ರರು ಉಪದೇಶ ಮಾಡ್ತಾ ಇರುವಾಗ ಏನಂತ ಹೇಳಿದ್ರೆ ರಾಮಚಂದ್ರ ನಗ್ತಾ ಅದನ್ನ ಕೇಳ್ತಾ ಇದ್ದಾನೆ. ಇನ್ ಕಾಲದ ಮಕ್ಕಳಿಗೆ ನೀವೇನಾದ್ರೂ ಹೇಳ್ಕೊಡಕ್ ಹೋಗಿ, 2ನೇ ಕ್ಲಾಸ್ ಮಗು ಏನಾದ್ರೂ ಹೇಳಕ್ ಹೋಗಿ, ಆ 2ನೇ ಕ್ಲಾಸ್ ಮಗು ಅನ್ನತ್ತೆ, ಅಮ್ಮ ನೀಗೇನ್ ಗೊತ್ತಿಲ್ಲ ಸುಮ್ನಿರಮ್ಮ ಅಂತ. ಅದು ಓದಿರೋದು 2ನೇ ಕ್ಲಾಸ್, ಅದ್ರ ಬಾಯಿ ಬರೋದು ನೀಗೇನು ಗೊತ್ತಿಲ್ಲ ಸುಮ್ನಿರು ಅಂತ. ಅಂದ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅಹಂಕಾರನೇ ವಿನಯ ಅಂತ. ಹೀಗೆ ಏನಂದ್ರೆ ಆ ರಾಮಚಂದ್ರ ಪ್ರಭುವಿಗೆ ವಿಶ್ವಾಮಿತ್ರರು ಪಾಠ ಹೇಳ್ಕೊಡ್ತಾ ಇದ್ದಾರೆ. ರಾಮಚಂದ್ರ ಸರ್ವಜ್ಞ, ಹೇಳ್ಬೋದಾಗಿತ್ತು ವಿಶ್ವಾಮಿತ್ರರಿಗೆ, ಗುರುಗಳೇ ನಂಗೆ ಇದೆಲ್ಲ ಗೊತ್ತಿದೆ ಅಂತ ಹೇಳಿಲ್ಲ. ಗೊತ್ತಿದ್ರೂ ಕೂಡ ದೊಡ್ಡೋರು ಹೇಳುವಾಗ ಕೇಳ್ಬೇಕು. 2ನೇ ಸತಿ ಹೇಳಿದಾಗ ಹೇಳ್ಬೋದ್ಬೇಕಾದ್ರೆ, ನೀವು ಮೊದಲನೇ ಸತಿ ಹೇಳಿದ ಜ್ಞಾಪಕದಲ್ಲಿದೆ ಅಂತ ಹೇಳ್ಬೋದು.
ಅದು ಬಿಟ್ಬಿಡವ್ರೆ ನನಗೆಲ್ಲ ಗೊತ್ತಿದೆ, ನೀವೇನು ಹೇಳಬೇಕಾಗಿಲ್ಲ, ಎಲ್ಲ ಫುಲ್ ಗೊತ್ತಿದೆ ಅಂತೆಲ್ಲ ಅನ್ಬಾರ್ದು. ವಿಷ್ಣುವಾದ ರಾಮಚಂದ್ರನಿಗೆ ಗೊತ್ತಿದೆ, ಆದರೂ ವಿಶ್ವಾಮಿತ್ರರು ಹೇಳಿದಾಗ ಎಲ್ಲ ಕೇಳಿದ್ದಾನೆ. ಆಗ ಆ ವಿಶ್ವಾಮಿತ್ರರನ್ನು ಒಪ್ಪಿಸುವ ರೀತಿಯಲ್ಲಿ ಹೇಳಿದ್ದಾರೆ ಅಸ್ತ್ರಾಭಿಮಾನಿ ದೇವತೆಗಳು. ತಮ ಅಸ್ತ್ರ ರೂಪಾ ಪ್ರಕಟ ಸಮೇತ್ಯ. ಆ ರಾಮಚಂದ್ರ ಎದುರು ಬಂದು ಏನಂದ್ರೆ ನಿಂತ್ಕೊಂಡ್ರಂತೆ. ರಾಮ ಏನು ಕೆಲಸ ಮಾಡಬೇಕು ಅಂದ್ರಂತೆ. ರಾಮ ಹೇಳ್ತಾನಂತೆ, ಅವಶ್ಯಕತೆ ಇದ್ದಾಗ ನಿಮಗೆ ಅಪ್ಪಣೆ ಕೊಡ್ತೀನಿ, ನೀವಿನ್ನು ಹೊರಡಿ ಅಂತಾರಂತೆ. ಆಗ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಹೊರಟಿದ್ದಾರೆ. ಆಯ್ತು. ಆಮೇಲೆ ಮತ್ತೆ ವಿಶ್ವಾಮಿತ್ರರು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ರಾತ್ರಿ ಎಲ್ಲ ಏನೇನೋ ಕಥೆಯೆಲ್ಲ ಹೇಳಿದ್ದಾರೆ. ಬೆಳಿಗ್ಗೆ ಆಯಿತು. ಆ ಬೆಳಿಗ್ಗೆ ಆಗುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮ ಲಕ್ಷ್ಮಣರನ್ನ ಎಬ್ಬಿಸ್ಬೇಕು. ಮಕ್ಕಳನ್ನ ಬೆಳಿಗ್ಗೆ ಎಬ್ಸೋದು ಒಂದು ಕಲೆ. ಬೈಬಾರ್ದು, ಮಕ್ಕಳಿಗೆ ರೇಗಬಾರ್ದು, ಪ್ರೀತಿಯಿಂದ ಎಬ್ಬಿಸ್ಬೇಕು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಕೌಸಲ್ಯ ಸುಪ್ರಜಾ ರಾಮ, ಕೌಸಲ್ಯ ಮುದ್ದು ಮಗುನೇ ಎದ್ದೇಳಪ್ಪ. ಅಲ್ಲ, ದಶರಥನಿಗೂ ಮುದ್ದು ಮಗ ತಾನೆ. ದಶರಥನ ಹೆಸರು ಹೇಳ್ಬೇಕೋ ಬೇಡ, ಕೌಸಲ್ಯ ಹೆಸರು ಹೇಳಿದ್ರಂತೆ. ಯಾಕಂದ್ರೆ ಇವ್ರು ಬಿಟ್ಟು ಬಂದ್ರಲ್ಲ, ಆಗ ಕೌಸಲ್ಯ ತುಂಬಾ ಅಳ್ತಾ ಇದ್ರಂತೆ. ಆ ಬೆಳಿಗ್ಗೆ ಆಗುವಾಗ ಅವ್ರು ಅಳ್ತಾ ಇರ್ತಾರೆ, ಮಗುನವ್ರು ಕರ್ಕೊಂಡು ಹೋಗಿದ್ದಾರೆ ವಿಶ್ವಾಮಿತ್ರರು ಅಂತ ಅಳ್ತಾ ಇರ್ತಾರೆ. ಅದೇ ನೆನಪಿಗೆ ಬಂದ್ಬಿಟ್ಟು ಕೌಸಲ್ಯ ಮುದ್ದು ಮಗುನೇ ಹೇಳಪ್ಪ. ಪೂರ್ವಾ ಸಂಧ್ಯಾ ಪ್ರವರ್ತತೆ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ, ಏಳು. ಯಾಕೆಂದ್ರೆ ಕರ್ತವ್ಯಂ ದೈವಮಾನ್ಯಿಕಂ, ಸೂರ್ಯ ನಮಸ್ಕಾರ ಮಾಡಬೇಕು, ಸ್ನಾನ ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು, ಓದಬೇಕು, ಏಳು. ಕರ್ತವ್ಯಂ ದೈವಮಾನ್ಯಿಕಂ, ಏಳು ಏಳು, ಬೇಗ ಏಳು. ನರಶಾರ್ದೂಲ, ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಅನ್ಕೊಂಡಿದೀಯಲ್ವಾ, ಹಾಗಾಗಿ ಬೇಗ ಹೇಳು, ಸೋಮಾರಿತನ ಇರಬಾರ್ದು, ಈಗ ಹೇಳಿಸ್ಬೇಕಂತ. ಅದು ಬಿಟ್ಬಿಟ್ಟು ಏನಾದ್ರೂ ಮಕ್ಳಿಗೆ ಹೇಳೋ, ಏ ಕತ್ತೆ ಎದ್ದೇಳೋ ಅಂದ್ಬಿಟ್ರೆ, ಹೇಗೂ ಕತ್ತೆ ಇದೆಯಲ್ಲ, ಸರಿ ಬಿಡು ಹಾಗಾದ್ರೆ ಕತ್ತೆ ತರಾನೇ ಮಲ್ಕೊಂಡಿರ್ತೀನಿ ಅಂತ ಕತ್ತೆ ಎತ್ತಲ್ಲ. ಅದಕ್ಕೆ ಮಕ್ಕಳನ್ನು ಹೇಳುವಾಗ ಬೈಬೇಡಿ, ನಿಂದಿಸಬೇಡಿ, ಜಾಣ ಎದ್ದೇಳು. ನೋಡೀಗ ನಿಮ್ ತಂದೆಗೆಲ್ಲ ಕಷ್ಟಪಟ್ಟು ಫೀಸ್ ಕಟ್ಟಿದ್ದಾರೆ, ಡೊನೇಷನ್ ಕಟ್ಟಿದ್ದಾರೆ, ನೀನ್ ಚೆನ್ನಾಗಿ ಓದ್ಬೇಕೋ ಬೇಡ, ಎದ್ದೇಳು ಅಂತ ಹೇಳ್ಬೇಕಂತ. ಹೇಳೋ ಅನ್ನು. ಯಾಕೆ ಹೇಳಿ ಅನ್ನುವಾಗ ಹೇಳದೇ ಇದ್ರೆ ನೋಡು ಅನ್ನೋದು. ಏನಂದ್ರೆ ನೋಡು ಕಾಫಿ ತಂದಿದ್ದೀನಿ ಹೇಳು ಅನ್ನೋದು. ಹೇಳದೇ ಇದ್ರೆ ಏನಾಗತ್ತೆ ಅಂತ ಕೇಳ್ತಾನೆ. ಕಾಫಿ ತಣ್ಣಗಾಗತ್ತೆ ಅಂತಾರೆ, ಬೆಚ್ಚಿ ಮಲ್ಕೊಂಡ್ಬಿಡ್ತಾರೆ. ಕುಡಿ ಕುಡಿ ಅಂತ ಎಬ್ಬಿಸಬಾರ್ದು, ಆಮೇಲೆ ಕುಡುಕರಾಗ್ಬಿಡ್ತಾರೆ. ಎದ್ದೇಳು ಕೆಲಸ ಮಾಡು, ಎದ್ದೇಳು ಕೆಲಸ ಮಾಡು, ಓದಬೇಕು ಅಂತ ಎಬ್ಬಿಸ್ಬೇಕು ನೋಡಿ. ಆಗ ಏನಾಗುತ್ತೆ, ಓಹೋ ಅವ್ರು ಹೇಳ್ತಾ ಇದಾರೆ ದೊಡ್ಡ ಮನುಷ್ಯ ಆಗು ಅಂತ ಹೇಳ್ತಿದ್ದಾರೆ, ನಮ್ಮಮ್ಮ ನನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾರೆ, ಹಾಗಾದ್ರೆ ನಾನು ಬೇಗ ಹೇಳ್ತೇನೆ ಅಂತ ಬೇಗ ಹೇಳ್ತಾರೆ. ಅಂದ್ರೆ ವಾಲ್ಮೀಕಿ ರಾಮಾಯಣ ನೋಡ್ಬಿಟ್ರೆ ನಾವು ಎಲ್ಲ ವಿಷಯದಲ್ಲೂ ಮಕ್ಕಳನ್ನ ಒಂದು ಎಬ್ಬಿಸಬೇಕಾದ್ರೆ ಎಷ್ಟು ಸೂಕ್ಷ್ಮವಾಗಿ ನಾವು ಎಬ್ಬಿಸಬೇಕು ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಆಮೇಲೆ ಆ ಬಲ ಅತಿ ಬಲ ಅನ್ನೋ ವಿದ್ಯೆ ಏನಿದೆ ಅದನ್ನೆಲ್ಲ ಕಲಿತಿದ್ದಾರೆ. ಅಸ್ತ್ರಗಳ ಮಂತ್ರಗಳನ್ನೆಲ್ಲ ವಿಶ್ವಾಮಿತ್ರರು ಹೇಳಿಕೊಟ್ಟಿದ್ದಾರೆ. ರಾಮ ಲಕ್ಷ್ಮಣರು ಅದನ್ನ ಕಲಿತಾ ಇರತಕ್ಕಂಥವ್ರಾಗಿದ್ದಾರೆ. ಆಯಿತು. ಆಮೇಲೆ ವಿಶ್ವಾಮಿತ್ರರು ಹೇಳ್ತಾರೆ, ನಾನು ಯಜ್ಞಕ್ಕೆ ಕೂತ್ಕೋತೀನಿ ಅಂತಂತಾರೆ. ಆಯ್ತು ಸ್ವಾಮಿ, ನೀವು ಯಜ್ಞಕ್ಕೆ ಕೂತ್ಕೊಳ್ಳಿ ಎನ್ನುವಾಗ, ನೋಡು ದೈತ್ಯರು ಬಂದು ತೊಂದರೆ ಕೊಡ್ತಾರೆ, ನೀ ದೈತ್ಯರ ಸಂಹಾರ ಮಾಡಬೇಕು ಅನ್ನುವಾಗ ಆಯಿತು ಅಂತ ರಾಮಚಂದ್ರ ಒಪ್ಕೊಳ್ತಾರೆ. ತಾಟಕಿ, ಆ ತಾಟಕಿಯ ಮಕ್ಕಳು ಸುಬಾಹು ಮತ್ತೆ ಮಾರೀಚ, ಅವ್ರೇನ್ ಮಾಡ್ತಿದ್ದಾರೆ, ಇಡೀ ವನವನ್ನ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೇನು ಸಿದ್ಧಾಶ್ರಮದಲ್ಲಿ ಯಾಗ ಮಾಡ್ತಾರೆ, ಅಲ್ಲಿ ದುಷ್ಟ ವಸ್ತುಗಳನ್ನೆಲ್ಲ ತಂದು ಹಾಕಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾಗ ನಡೀದೇ ಇದ್ದಾಗ ನೋಡ್ಕೋತಾ ಇದ್ದಾರೆ. ರಾಮಂಗೆ ಹೇಳ್ಬಿಟ್ಟು, ರಾಮ ನಿನ್ ಜವಾಬ್ದಾರಿ, ನೀನ್ ಯಾಗ ರಕ್ಷಣೆ ಮಾಡ್ಬೇಕು ಅಂದಾಗ ರಾಮಚಂದ್ರಪ್ಪು ಆಯಿತು. ವಿಶ್ವಾಮಿತ್ರರೇ ಶಾಪ ಕೊಟ್ಬಿಟ್ಟಿದ್ರೆ ಆಗಿತ್ತು, ಈ ರಾಕ್ಷಸರೆಲ್ಲ ಸತ್ತೋಗ್ಲಿ ಅಂತ ಶಾಪ ಕೊಟ್ಬಿಟ್ಟಿದ್ರೆ ಆಗಿತ್ತು. ಅಂದ್ರೆ ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ, ವಿಶ್ವಾಮಿತ್ರರು ಎಲ್ಲ ತಪಸ್ಸು ಮಾಡಿರ್ತಾರಲ್ಲ, ಅದು ಇನ್ನೊಬ್ಬರ ನಾಶಕ್ಕಾಗಿ ಉಪಯೋಗಿಸಬಾರ್ದು. ಅದೆಲ್ಲ ಕಷ್ಟಪಟ್ಟು ಕೂಡಿಡ್ಬೇಕು, ಇನ್ನೊಬ್ಬರ ನಾಶಕ್ಕಾಗಿ ಉಪಯೋಗಿಸಬಾರ್ದು. ಅದನ್ನ ಮಾಡೋದು ಯಾರ ಕೆಲಸ ಅಂದ್ರೆ, ಅದನ್ನ ಮಾಡೋದು ಏನಿದೆ ಅದು ಕ್ಷತ್ರಿಯರ ಕೆಲಸ, ದುಷ್ಟರ ಸಂಹಾರ. ಅದಕ್ಕೆ ರಾಮನ ಕರೆಸಿ, ಅದನ್ನ ತಪಶಕ್ತಿ ಏನವರು ಉಪಯೋಗಿಸೋ ಹಾಗಿಲ್ಲ, ಉಪಯೋಗಿಸಲ್ಲ. ಅದಕ್ಕೋಸ್ಕರ ಅಂತ ಆ ರಾಮಚಂದ್ರ ಪ್ರಭು ಲಕ್ಷ್ಮಣ ಕಾಯ್ತಾ ಇದ್ದಾರೆ. 6 ದಿನದ ತನಕ ಯಜ್ಞ ನಡೆದಿದೆ, ಅಲ್ಲಿ ತನಕ ಬಂದಿಲ್ಲ. 7ನೇ ದಿವಸ ಯಜ್ಞ ಮುಗಿಬೇಕನ್ನುವಾಗ ಆ ತಾಟಕಿ ಬಂದು ಏನ್ ಮಾಡಿದ್ದಾಳೆ ಅಂದ್ರೆ, ಆ ದುಷ್ಟ ವಸ್ತುಗಳನ್ನೆಲ್ಲ ಯಜ್ಞ ಕುಂಡದ ಮೇಲೆ ಹಾಕಿದ್ದಾಳೆ.
ಹಾಕಿದಾಗ ಏನಂದ್ರೆ ಇವ್ ನೋಡ್ತಾನೆ, ಸಂಹಾರ ಮಾಡಬೇಕು ಅಂತ ನೋಡ್ತಾನೆ. ಏನಾಗಿದೆ ಅಂದ್ರೆ ಅವಳು ಸ್ತ್ರೀ, ಕೊಲ್ಲಬೇಕೋ ಬೇಡವೋ ಅಂತ ಸಂದೇಹ. ಜೀವನದಲ್ಲಿ ನಾವೇನಾದ್ರೂ ಕೆಲಸ ಮಾಡಬೇಕಾದ್ರೆ ಏನಾದ್ರೂ ಸಂದೇಹ ಬಂದ್ರೆ ಇನ್ನೊಬ್ಬರು ಕೇಳಬೇಕು, ಈ ತರ ಮಾಡ್ಬೇಕಾ ಆ ತರ ಮಾಡ್ಬೇಕಾ ಅಂತ ಕೇಳ್ಬೇಕು. ಕೇಳಿದವರು ಉತ್ತರ ಕೊಡ್ಬೇಕು. ಆಗೇನಾಗತ್ತೆ, ಸಂದೇಹ ಪರಿಹಾರ ಆಗುತ್ತೆ. ನಾನು ಹೆಂಗಸು, ಅವ್ರನ್ನ ಕೊಲ್ಬೋದಾ ಅಂದ್ಬಿಟ್ಟು ವಿಶ್ವಾಮಿತ್ರರನ್ನ ಕೇಳ್ತಾರೆ. ವಿಶ್ವಾಮಿತ್ರ ಹೇಳ್ತಾರೆ, ಹೆಂಗಸು ಅಂತ ಯೋಚನೆ ಮಾಡುವಾಗಪ್ಪ, ದುಷ್ಟರಾದ್ರೆ ಆ ದುಷ್ಟನ್ನ ದೂರ ಇಡ್ಲೇಬೇಕು. ಯಾರೊಬ್ಬರಿಗೆ ನಾಯಿ ಕಡಿದು ಬಿಡುತ್ತೆ, ಹೆಣ್ಣು ನಾಯಿನೋ ಗಂಡು ನಾಯಿನೋ ಯೋಚನೆ ಮಾಡೋಣ. ಹೆಣ್ಣು ನಾಯಿ ಆದ್ರೆ ಬಿಟ್ಕೊಳ್ಳೋಣ, ಗಂಡು ನಾಯಿ ಆದ್ರೆ ಕಲ್ ತಗೊಂಡು ಹೊಡೆಯೋಣ ಅಂತೀವ ಅಲ್ವಾ? ದುಷ್ಟರು ಅಂದ್ರೆ ದುಷ್ಟರೇ, ಅದ್ರಿಂದ ಅದರಲ್ಲಿ ಹೆಣ್ಣು ಗಂಡು ಅಂತ ಭೇದ ಇಲ್ಲ. ಯಾವುದೋ ಸೊಳ್ಳೆ ಕಡಿಯುತ್ತೆ, ಪಟ್ಟಂತಿ ಹೊಡಿತೀವಿ, ಅದು ಹೆಣ್ಣೋ ಗಂಡು ಅಂತ ಟೆಸ್ಟ್ ಮಾಡ್ಬೇಕಾಗಿಲ್ಲ. ದುಷ್ಟರ ಸಂಹಾರಕ್ಕೆ ಯೋಚನೆ ಮಾಡಬಾರ್ದು, ಅದರಿಂದ ಸಂಹಾರ ಮಾಡು ಅಂತ ವಿಶ್ವಾಮಿತ್ರ ಹೇಳ್ತಾರೆ. ಆಮೇಲೆ ರಾಮಚಂದ್ರ ಸಂಹಾರ ಮಾಡ್ತಾರೆ. ಅಂದ್ರೆ ದೊಡ್ಡವ್ರನ್ನ ಕೇಳ್ಬೇಕು. ಕೇಳಿದಾಗ ದೊಡ್ಡವರು ಸರಿಯಾಗಿ ಹೇಳಿ, ಹಾಲ್ ತಂದಿದ್ದೀನಿ ಎಲ್ಲಿಡ್ಲಿ ಅಂದಾಗ ಫ್ರಿಡ್ಜ್ ಅಲ್ಲಿ ಇಡು ಅಂದ್ರೆ ಒಳ್ಳೇದು, ನನ್ನ ತಲೆ ಮೇಲೆ ಇಡು ಅಂದ್ರೆ ಅವರೊಬ್ಬ ಏನ್ ಮಾಡ್ಬೇಕಾಗತ್ತೆ? ಅವರು ದೊಡ್ಡವರು ಸರಿಯಾಗಿ ಉತ್ತರ ಕೊಡ್ಬೇಕು, ಕೇಳೋರು ಸರಿಯಾಗಿ ಪ್ರಶ್ನೆ ಕೇಳಬೇಕು ಅಲ್ವಾ? ಆದ್ರಿಂದ ರಾಮಚಂದ್ರ ಪ್ರಭು ಏನ್ ಮಾಡ್ದ? ಆ ಸ್ತ್ರೀಯರು ದುಷ್ಟರಾದ್ರೆ ಸಂಹಾರ ಮಾಡ್ಬೋದು ಅಂತ ಹೇಳ್ದ. ಒಂದ್ಸತಿ ಹೇಳಿದ್ ನೋಡಿ, ಜ್ಞಾಪಕ ಇಟ್ಕೊಂಡ್ಬಿಟ್ಟ. ಆಮೇಲೆ ಕೃಷ್ಣಾವತಾರದಲ್ಲಿ ಆ ಸ್ತ್ರೀ ಪೂತನಿಯಾಗಿ ಬಂದಾಗ ಕೇಳಲಿಲ್ಲ ಅವ್ರ ಅಮ್ಮನ್ನ, ಅಮ್ಮ ಹೀಗಾಗಿದೆ ನಂಗೆ ಸಂದೇಹ ಅಂತ ಕೇಳಲಿಲ್ಲ. ಅಲ್ಲೇ ಏನ್ ಮಾಡ್ದ? ಪೂತಣಿಯನ್ನ ಸಂಹಾರ ಮಾಡ್ದ. ಒಂದ್ಸತಿ ದೊಡ್ಡವರು ಸರಿಯಾಗಿ ಹೇಳ್ಬಿಟ್ರೆ, ನಮ್ಗೆ ಅರ್ಥ ಆಗ್ಬಿಟ್ರೆ ಮತ್ತೆ ಕೇಳಬೇಕಾದಿಲ್ಲ ಅಂತ. ಆದ್ರಿಂದ ತಾಟಕಿಯನ್ನ ಏನ್ ಮಾಡ್ದ? ಸಂಹಾರ ಮಾಡ್ತಾ ಇರ್ತಕ್ಕಂಥವನಾದ. ಆಗ ಅವನ ಮಗಳಾದ ಸುಬಾಹು ಬಂದಿದ್ದಾನೆ, ಅವಳನ್ನೂ ಸಂಹಾರ ಮಾಡ್ದ. ಮಾರೀಚ ಇದ್ದ, ಅವನು ಸಂಹಾರ ಮಾಡಬೇಕು. ತಕ್ಷಣ ರಾಮಚಂದ್ರ ಪ್ರಭು ಯೋಚನೆ ಮಾಡ್ತಾನಂತೆ, ಮಾರೀಚ ಅಲ್ವಂತೆ, ಅದು ಹೆಸರು ಸ್ವಲ್ಪ 1-2 ಅಕ್ಷರ ಜಾಸ್ತಿ ಇತ್ತಂತೆ. ಅದು ಜಾಸ್ತಿ ಇರೋದು ಬೇಡ ಅಂತ ಶಾರ್ಟ್ ಕಟ್ ಮಾಡ್ತಿದ್ದಾರೆ. ಏನ್ ಹೆಸರು ಇತ್ತಂತೆ ಅಂದ್ರೆ ಮಹಾನೀಚ ಅಂತ ಇತ್ತಂತೆ. ಅದು ಸ್ವಲ್ಪ ದೊಡ್ಡದಾಯಿತು ಅಂದ್ಬಿಟ್ಟು ಮಾರೀಚ ನೀಚಂ ಜನಯಾಂ ಬಭೂವ ಅಂತ ಅವನು ಸಂಹಾರ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಮಾರೀಚನಿಗೆ ಬ್ರಹ್ಮದೇವರು ವರ ಇತ್ತು, ಸುಬಾಹುವಿಗೆ ಇರೋದು ರುದ್ರದೇವರು ವರ. ಅಲ್ಲೇ ಸಂಹಾರ ಮಾಡಿಬಿಟ್ಟ. ಮಾರೀಚನಿಗೆ ಬ್ರಹ್ಮದೇವರು ವರ ಇದೆ, ಇವ್ನು ಈಗ ನೋಡ್ಕೊಳ್ಳೋದು ಬೇಡ, ಆಮೇಲೆ ನೋಡ್ಕೊಳ್ಳೋಣ, ಇನ್ನೂ ಕೆಲವು ದುಷ್ಟತನಗಳನ್ನ ಮಾಡ್ತಾನೆ, ಆಮೇಲೆ ಇವ್ನು ಸಂಹಾರ ಮಾಡೋಣ ಅಂತ ಬಾಣ ಬಿಟ್ಟು ಏನ್ ಮಾಡಿದಾನೆ? ಆ ಮಾರೀಚನನ್ನ ದೂರ ಹೋಗಿ ಬೀಳುವ ಹಾಗೆ ಮಾಡಿದ್ದಾನೆ. ಅವನೇನ್ ಮಾಡಿದಾನೆ ಮಾರೀಚ ಅಂದ್ರೆ ಅವನು ದೂರ ಹೋಗಿ ಬಿದ್ದಿರ್ತಕ್ಕಂಥವನಾಗಿದ್ದಾನೆ. ಆಮೇಲೆ ಅವನಿಗೆ ಅಂದ್ರೆ ಇದು ನಡೆದದ್ದು ಉತ್ತರ ಭಾರತದಲ್ಲಿ. ಅವನು ರಾಮ ಅಂದ್ರೆ ಗಾಬರಿ ಅಂತವನು. ಅವನ ಜೀವನದಲ್ಲಿ ಎಷ್ಟು ರಾಮ ಬಾಣಕ್ಕೆ ಅವನು ಹೆದರು ಬಿಟ್ಟ ಅಂದ್ರೆ ರಾ ಅನ್ನೋ ಶಬ್ದ ಕೇಳಿದ್ರೆ ಗಾಬರಿ. ಆದ್ರಿಂದ ಏನಂದ್ರೆ ರಾ ಅಂದ್ರೆ ನೆಕ್ಸ್ಟ್ ಎಲ್ಲಿ ಮಾ ಬರುತ್ತೋ, ಮಾ ಬಂದ್ರೆ ಎಲ್ಲಿ ನನಗೆ ಮರಣ ಬರುತ್ತೋ ಅಂತ ಅಷ್ಟು ಗಾಬರಿ. ರತ್ನ ಅಂದ್ರೆ ಟೆನ್ಷನ್ ಆಗುದಂತೆ, ರತ್ನ ರಾಜ ಅಂದ್ರೆ ಟೆನ್ಷನ್, ನೆಕ್ಸ್ಟ್ ಎಲ್ಲಿ ಮಾ ಬಂದ್ಬಿಡುತ್ತೋ ಅಂತ. ಯಾರೋ ರವೆ ಉಂಡೆ ಅನ್ನೋದ್ರೆ ಗಾಬರಿ, ಎಲ್ಲಿ ಮಾ ಬಂದ್ಬಿಡುತ್ತೋ, ಎಲ್ಲಿ ನನ್ನ ಕತೆ ಮುಗಿದೋಗುತ್ತೋ ಅಂತ ಅಷ್ಟು ಭಯ ರಾಮನ ಬಾಣ ಹುಟ್ಟಿಸಿತು. ಅದಕ್ಕೇನಂತಾರೆ? ರಾಮ ಬಾಣ ಅಂತ ಕರೀತಾರೆ. ಅಷ್ಟು ಭಯ ಶತ್ರುವಿನ ಎದೆಯಲ್ಲಿ ಆಳವಾಗಿ ನಾಟುವಂತೆ ಆ ರಾಮಚಂದ್ರ ಪ್ರಭು ಮಾಡಿದ್ದಾನೆ. ಆ ಮಾರೀಚ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗಿದ್ದಾನೆ. ಅಂದ್ರೆ ಯಜ್ಞ ಆಗಬೇಕಾದ್ರೆ ಸುಬಾಹು, ಮಾರೀಚ, ತಾಟಕಿ ಇವರು ತೊಂದರೆ ಕೊಡ್ತಾರೆ. ತಾಟಕಿ ಅಂದ್ರೆ ಅವಿದ್ಯೆ. ಅದೆಲ್ಲ ತಿಳ್ಕೊಂಡು ನಾವೇನ್ರಿ ಮಾಡೋದು? ರಾಮಾಯಣ ಎಲ್ಲ ತಿಳ್ಕೊಂಡು ನಾವೇನು ಉದ್ಧಾರ ಆಗ್ಬಿಡ್ತೀವಾ? ಅಯ್ಯೋ ಷಷ್ಠಿ ಅಂದ್ರೆ ಶೇಷ ದೇವ್ರ ಪೂಜೆ ಅಂತ ಅದೆಲ್ಲ ತಿಳ್ಕೊಂಡು ನಾವೇನು ಉದ್ಧಾರ ಆಗ್ಬಿಡ್ತೀವಾ? ಈ ಅವಿದ್ಯ ಇದೆ ನೋಡಿ, ಇದು ತಾಟಕಿ. ಇದೇನ್ ಮಾಡಕ್ಕೂ ಬಿಡಲ್ಲ. ಮತ್ತೆ ಈ ಸುಬಾಹು ಅಂದ್ರೆ ಏನು? ಒಳ್ಳೆ ಬಾಹು ಅಂದ್ರೆ ಗಟ್ಟಿಮುಟ್ಟಾದ ಶರೀರ. ಗಟ್ಟಿಮುಟ್ಟಾದ ಶರೀರ ಇದ್ದಾಗ ಅವನನ್ನು ನಾವೆಲ್ಲ ಯುವಕರು ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ಬೇಕು? ಆ ಮುದುಕರು ವಯಸ್ಸಾದವ್ರು ಹೋಗ್ಲಿ ಅಂತ, ಅಂದ್ರೆ ಇವ್ರು ಹೋಗ್ಬಾರ್ದು ಅಂತ. ಸುಬಾಹು ಏನ್ ಮಾಡಲ್ಲ, ಅವನು ಯಾಗ ನಡೆಯಕ್ ಬಿಡಲ್ಲ. ಅಂದ್ರೆ ಕೈಕಾಲು ಗಟ್ಟಿ ಮುಟ್ಟಾಗಿದ್ರೆ ದೇವರ ಧ್ಯಾನ, ದೇವರ ಸ್ಮರಣೆ ಮಾಡಕ್ಕೆ ಬಿಡಲ್ಲ. ಮಾರೀಚ ಏನು ಅಂದ್ರೆ ಅವನು 5 ನಿಮಿಷಕ್ಕೆ ಬಣ್ಣ ಬದಲಾಯಿಸ್ತಾ ಇರುವ ಚಿನ್ನದ ಜಿಂಕೆ, 5 ನಿಮಿಷಕ್ಕೆ ಬಣ್ಣ ಬದಲಾಯಿಸ್ತಾ ಇರ್ತಾನೆ. ಅಂದ್ರೆ ಏನಂತ ಅರ್ಥ ಅಂದ್ರೆ ವ್ಯಾಮೋಹಕ್ಕೆ ಒಳಗಾಗ್ಬಿಟ್ರೆ ನಾವು ಏನ್ ಮಾಡ್ಲಿಕ್ಕಾಗಲ್ಲ, ಯಜ್ಞವನ್ನ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಮಾರೀಚನನ್ನ ಬದಿಗೆ ಸರಿಸಿದ. ತಾಟಕಿ ಮತ್ತೆ ಸುಬಾಹವನ್ನ ಕೊಂದ. ಯಜ್ಞ ಪೂರ್ತಿ ಆಯ್ತು.
ಪೂರ್ತಿ ಆದಾಗ ನಕ್ ಬಿಟ್ಟು ವಿಶ್ವಾಮಿತ್ರರು ಹೇಳ್ತಾರೆ, ಯಜ್ಞ ಪೂರ್ತಿ ಆಯ್ತಪ್ಪ, ನನಗೆ ತುಂಬಾ ಸಂತೋಷ ಆಯಿತು. ಆಗ ಆಯ್ತು ಅಂತವನೇನ್ ಮಾಡ್ತಾನೆ, ಆ ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ. ಅಂದ್ರೆ ನಮ್ಮ ಜೀವನದಲ್ಲಿ ಕೈಕಾಲುಗಳು ಗಟ್ಟಿಮುಟ್ಟಾಗಿದ್ದಾಗಲೂ ನಾವು ಗುರುಗಳ ಸೇವೆ ಮಾಡ್ತೀವಿ. ಸುಬಾಹು ಅವನ ಸಂಹಾರವನ್ನು ಮಾಡಿ ಭಗವಂತ ಆ ತರ ಹೇಳಿದ್ದಾನೆ. ಆಮೇಲೆ ಅದು ಸಿದ್ಧಾಶ್ರಮ, ಸಿದ್ಧಾಶ್ರಮಂ ಸಿದ್ಧ ಜನಾಭಿವಂದ್ಯ, ಹೀಗೆ ಆಗ್ತಾ ಇರ್ತಕ್ಕಂಥದ್ದಾಗಿದೆ. ಹಾಗೆ ಆ ದಾರಿಲಿ ಬರ್ತಾ ಇದ್ದಾನೆ ರಾಮಚಂದ್ರ, ಎಲ್ಲ ಕೇಳ್ತಾನೆ ವಿಶ್ವಾಮಿತ್ರನ, ಇದ್ಯಾವುದು ಇದ್ಯಾವುದು, ಗಂಗಾ ನದಿ ಅಂದ್ರೆ ಯಾವುದು, ಇದೇ ಬಂತು ಅಂತೆಲ್ಲ ಕೇಳ್ತಾನೆ. ವಿಶ್ವಾಮಿತ್ರರು ಎಲ್ಲ ಇತಿಹಾಸ ಹೇಳ್ತಾರೆ. ಅಂದ್ರೆ ಏನಾದ್ರೂ ಕಂಡ್ರೆ ಅದ್ರ ಇತಿಹಾಸ ತಿಳ್ಕೊಂಡು ಅದ್ರ ಮಹಿಮೆ ತಿಳ್ಕೊಳ್ಬೇಕು, ಸುಮ್ಮನೆ ಕಣ್ಮುಚ್ಕೊಂಡು ಹೋಗ್ತಾ ಇರಬಾರ್ದು ಅನ್ನೋ ಒಂದು ದೊಡ್ಡ ತತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದೆ ಮುಂದೆ ಹೋಗ್ತಾ ಇರುವಾಗ ಏನಂದ್ರೆ ಅಲ್ಲಿ ರಾಮಚಂದ್ರ ಪ್ರಭು ಮತ್ತೆ ಲಕ್ಷ್ಮಣ ಹೋಗ್ತಾ ಇದ್ದಾರೆ. ಆಗ ವಿಶ್ವಾಮಿತ್ರ ಹೇಳ್ತಾನೆ, ಸೀತಾದೇವಿಗೆ ಮದುವೆ ಅಂತ ಡಿಕ್ಲೇರ್ ಆಗ್ತಾ ಇದೆ, ಸ್ವಯಂವರ ಅಂತ, ಬನ್ನಿ ಅಲ್ಲಿಗೆ ಹೋಗೋಣ ಅಂತ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಮದುವೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಜ್ಞಕ್ಕೆ ಅಂತ ಅಲ್ವಾ ಹೇಳಿದ್ದವರು, ಇದೇನು ಮದುವೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನಣ್ಣ ಇದು ಅಂತ. ಅದಕ್ಕೆ ರಾಮ ಹೇಳ್ತಾ ಇದ್ದ ಲಕ್ಷ್ಮಣ, ಅಪ್ಪ ಏನ್ ಹೇಳಿದ್ದು, ವಿಶ್ವಾಮಿತ್ರ ಹೇಳ್ದಾಗ ಕೇಳ್ಕೊಂಡಿರ್ಬೇಕು, ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿದಾರೋ ಇಲ್ವೋ, ಅದರಿಂದ ನಾವು ಸುಮ್ಮನೆ ಹಾಗೆ ಹೋಗೋಣ ಅಂತಾನಂತೆ. ಆ ಲಕ್ಷ್ಮಣ ಆಯಿತು ಸರಿ ಅಂತಾನಂತೆ. ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಕರ್ಕೊಂಡು ಹೋಗ್ತಾ ಇರುವಾಗ ಗೌತಮರ ಆಶ್ರಮ ನೋಡ್ದ, ಅನುಗ್ರಹ ಮಾಡ್ದ, ಮತ್ತೆ ಹಾಗೆ ಹೋಗ್ತಾ ಇದ್ದಾನೆ. ಆ ಮಿಥಿಲಾ ನಗರಕ್ಕೆ ಹಾಗೆ ಹೋಗ್ತಾ ಇರ್ತಕ್ಕಂಥವನಾಗಿದ್ದಾನೆ. ಹೋಗ್ತಾ ಇರುವಾಗ ಏನಾಗಿದೆ ಅಂದ್ರೆ ಅಲ್ಲಿ ಯಾರೋ ಕೆಲವು ಜನ ಎಲ್ಲ ಇದ್ದಾರಂತೆ, ಕೈಯಲ್ಲೆಲ್ಲ ಕಲ್ಲಿಟ್ಕೊಂಡೆಲ್ಲ ಇದ್ದಾರೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಅಲ್ಲೇನೋ ಸ್ಟ್ರೈಕ್ ನಡೀತಾ ಇದೆ ಅಂತ ಕಾಣುತ್ತೆ, ಸ್ಟ್ರೈಕ್ ನಡೀತಾ ಇರೋ ಜಾಗದಲ್ಲೆಲ್ಲ ಹೋಗ್ಬಾರ್ದು, ನಾವು ಬಳಸ್ಕೊಂಡು ಬೇರೆ ಕಡೆಗೆ ಹೋಗೋಣ ಅಂತಾನೆ. ಅದಕ್ಕೆ ರಾಮ ಕೇಳ್ತಾನೆ, ಲಕ್ಷ್ಮಣ ಏನು ಸ್ಟ್ರೈಕ್ ನಡೀತಾ ಇರ್ಬೋದು ಅಂತ ಕೇಳ್ತಾನೆ. ಗೊತ್ತಿಲ್ಲ, ಏನೋ ಕೈಯಲ್ಲೆಲ್ಲ ಕಲ್ಗಿಲೆಲ್ಲ ಇಟ್ಕೊಂಡಿದ್ದಾರೆ, ಏನೋ ಗಲಾಟೆ ಆಗುತ್ತೆ, ಅದಕ್ಕೆ ಬೇಡ, ವಾಪಸ್ ಹೊಟ್ಟೋಗೋಣ. ಸುಮ್ಮನೆ ರಾಮಾಯಣ ಪ್ರವಚನ ಕೇಳಕ್ ಬರಬೇಕು ಅಂತಿದ್ದೀವಿ ತಿಳ್ಕೊಳ್ಳೋಣ. ಸ್ವಲ್ಪ ಗುಡುಗ್ ಶಬ್ದ ಕೇಳ್ಬಿಟ್ರೆ ಒಳಗಡೆ ಸಂತೋಷ. ಸದ್ಯ ದೇವರೇ ಹೇಳ್ತಾ ಇದ್ದಾನೆ ಬರಬಾರ್ದು ಅಂತ, ಸದ್ಯ ಮಳೆಗಳೇ ಬರುತ್ತೋ ಏನೋ, ಮನೇಲೆ ಸೀರಿಯಲ್ ನೋಡ್ಕೊಂಡಿರೋಣ ಅಂತ ಅನ್ಕೊಂಡ್ಬಿಡ್ತೀವಿ. ಅಂದ್ರೆ ಮನಸ್ಸು ಗಟ್ಟಿ ಇಲ್ಲ ಅಲ್ವಾ, ರಾಮಾಯಣ ಕೇಳಬೇಕೋ ಬೇಡವೋ ಅಂತ ಸಂದೇಹ ಬರುತ್ತೆ. ಸ್ವಲ್ಪ ಕಾಫಿ ಕೊಟ್ರೆ ಕುಡಿತೀರಾ ಅಂದ್ರೆ ಬೇಡ ಅಂತ ಬರುತ್ತಾ, ಕೊಡಿ ಅಂತಾನೆ ಕೈ ಮುಂದಕ್ಕೆ ಬರುತ್ತೆ ಅಲ್ವಾ. ಜ್ಞಾನ ಸಂಪಾದನೆ ಅಂದ್ರೆ ಹಿಂದೆ ಹಿಂದೆ ಹೊರಟೋಗೋಣ ಅಂದಾಗ ರಾಮ ಹೇಳ್ತಾ ಅಂತೆ, ಲಕ್ಷ್ಮಣ ಸಂಕಲ್ಪ ಮಾಡಾದ ಮೇಲೆ ಹಿಂದೆ ಹೋಗ್ಬಾರ್ದು, ಹೋಗೋಣ ಬಾ ಅಂತ. ಅಲ್ಲಿ ಯಾರೋ ಸ್ಟ್ರೈಕ್ ಮಾಡ್ತಿದ್ದಾರೆ, ಕಲ್ಲಿಗೆಲ್ಲ ಇಟ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಅನ್ನುವಾಗ ಏನಂತಂದ್ರೆ ಅದಕ್ಕೆ ಅಟ್ಲಾ ಕಡೆ ಹೋಗೋಣ ಅನ್ನುವಾಗ ರಾಮ ಹೇಳ್ತಾನೆ, ಲಕ್ಷ್ಮಣ ವಿಚಾರಿಸ್ಕೊಂಬ, ಏನ್ ಗಲಾಟೆ ಮಾಡಿದ್ವಿ ವಿಚಾರಿಸ್ಕೊಂಬ, ರೋಡ್ ಫುಲ್ ಬ್ಲಾಕ್ ಆಗಿದ್ರೆ ಬೇರೆ ಕಡೆ ಹೋಗೋಣ, ಇಲ್ಲದೆ ಇದ್ರೆ ಹಾಗೆ ಹೋಗೋಣ ಅಂತಾರಂತೆ. ಲಕ್ಷ್ಮಣ ಅಂದ, ಬೇರೆ ಊರಿನವ್ರ ಗಲಾಟೆ, ನಮ್ಮೂರಲ್ಲಿ ಗಲಾಟೆ, ನಮ್ಮ ಲೇಔಟ್ ಅಲ್ಲಿ ಆದ್ರೆ ವಿಚಾರಿಸ್ಕೋಬಹುದು, ಬೇರೆ ಊರಲ್ಲಿ ಗಲಾಟೆ, ಸರಿ ಹೋಗೋವ್ರನ್ನ ಕೇಳಿದಂತೆ. ಆ ರಾಮ ಬರ್ಲಿ, ಕಲ್ಲಿಟ್ಕೊಂಡ್ರದು ಅವ್ರಿಗೆ ಬರ್ಲಿ, ಅವನಿಗೆ ಇವತ್ತು ಅಂತಿದ್ದಾನಂತೆ. ರಾಮ ಬರ್ಲಿ ಅಂತ ಕೈಯಲ್ಲಿ ಕಲ್ಲಿಟ್ಕೊಂಡಿದ್ದಾರೆ, ನಿನ್ನ ಹೆಸರು ಬೇರೆ ಹೇಳಿದ್ರು ಅಂದಾಗ ರಾಮಂಗ ಆಶ್ಚರ್ಯ. ರಾಮ ಹೋಗ್ಬಿಟ್ಟು ಏನ್ ಮಾಡ್ತಾನಂದ್ರೆ ಅವ್ರನ್ನ, ಹೌದಾ ನೀವು ಯಾಕೆ ಕಲ್ಲಿಟ್ಕೊಂಡಾಗ, ನಿನ್ಗೋಸ್ಕರನೇ ಕಲ್ಲಿಟ್ಕೊಂಡಿದೀವಿ ಅಂದ್ರಂತೆ. ರಾಮ ಅವರೆಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂದ್ಬಿಟ್ಟು, ಏನ್ ನಂಗೋಸ್ಕರ ಕಲ್ಲಿಟ್ಕೊಂಡಿದ್ದೀರಾ ಅಂತ ಕೇಳಿದ್ನಂತೆ. ಅವರೆಲ್ಲ ಋಷಿ ಮುನಿಗಳ ಮಕ್ಕಳಂತೆ, ಅವರೆಲ್ಲ ವೇದ ಅಧ್ಯಯನ ಮಾಡಿದವರಂತೆ, ಋಷಿ ಮುನಿಗಳ ಮಕ್ಕಳಂತೆ ಅವರೆಲ್ಲ. ಅವ್ರು ಕೇಳ್ತಾರೆ, ಏನ್ ಕಲ್ಲಿಟ್ಕೊಂಡಿದ್ದೀರಿ ಅಂದಾಗ, ರಾಮ ನಮ್ಗೆ ಯಾರು ಕೂಡ ಹೆಣ್ಣು ಕೊಡ್ತಾ ಇಲ್ಲ, ಬರೀ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ, ಕಂಪ್ಯೂಟರ್ ಓದೋರು ಮಾತ್ರ ಹೆಣ್ಣು ಕೊಡ್ತಾ ಇದ್ದಾರೆ, ನಮ್ಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ, ನಮ್ಗೆ ಮದುವೆನೇ ಆಗ್ತಾ ಇಲ್ಲ. ನಾವೇನೋ ಕೇಳಿದ್ವು, ಅದೇನೋ ಗೌತಮರ ಆಶ್ರಮದಲ್ಲಿ ನೀ ಕಲ್ಲು ಮುಟ್ಟಿದೆಯಂತೆ, ಆ ಕಲ್ಲು ಮುಟ್ಟಿದ್ದಕ್ಕೆ ಹೆಣ್ಣಾಗಿದೆಯಂತೆ, ಅದಕ್ಕೆ ಅವ್ರು ಹಾಯಾಗಿದಾರಂತೆ, ಅದಕ್ಕೆ ನಾವೆಲ್ಲ ಒಂದು ಕಲ್ ತಂದಿದೀವಿ, ನೀ ಮುಟ್ಬಿಡು, ನೀ ಮುಟ್ಟಿದವರೆಲ್ಲ ಹೆಣ್ಣಾಗ್ತಾರೆ, ನಾವು ಮದುವೆ ಮಾಡ್ಕೊಂಡು ಹಾಯಾಗಿ ಅಂದ್ರಂತೆ. ರಾಮಚಂದ್ರ ಪ್ರಭು ಹೌದಾ ಅಂತ ನಕ್ಕದ್ನಂತೆ. ನಾನ್ ರಾಜ, ನನ್ ಘನತೆ ದೊಡ್ಡದು, ನಾವು ಉಳಿದವ್ರ ಜೊತೆ ಯಾಕೆ ಮಾತಾಡಬೇಕು ಅಂತ ಅಹಂಕಾರ ಇಲ್ಲ. ಈ ಕೆಲವರು ಇರ್ತಾರೆ, ಮನೆ ಮಕ್ಕಳೆಲ್ಲ ಇರ್ತಾರೆ, ಯಾರು ಸಂಬಂಧಿಕರು ಬಂದ್ರೆ ಮಾತಾಡ್ಸಲ್ಲ. ಮಕ್ಕಳು ಬಂದೇನೋ ಹೋಗ್ತಾ ಇರ್ತಾರೆ, ನಮ್ಮ ಅಮ್ಮಂಗೇನೋ ಬೇಕಂತೆ, ಚಿಕ್ಕಮ್ಮ ಅಂತೆ ಏನೋ ಬಂದು ಮಾತಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ನಾನು ಟಿವಿ ಮುಂದೆ ಕೂತಿದ್ದೀನಿ ಅಂದ್ಬಿಡ್ತಾರೆ. ಹೋಗೋದೇ ಇಲ್ಲ, ನಾವ್ ಯಾಕೆ ಅವ್ರನ್ನ ಮಾತಾಡಿಸ್ಬೇಕು ಅಂತ. ರಾಮಚಂದ್ರ ಪ್ರಭುಗೆ ಅಹಂಕಾರ ಇಲ್ಲ.
ಅವನು ಏನ್ ಮಾಡ್ತಾರ, ಹೌದಾ ಸರಿ ಹಾಗಾದ್ರೆ ಏನ್ ಯೋಚನೆ ಮಾಡಬೇಡಿ, ಅಂದ್ರೆ ನಿಮ್ಗೆ ಕಲ್ಯಾಣದ ವ್ಯವಸ್ಥೆ ಮಾಡ್ತೇನೆ, ನಾನು ಸೀತಾ ಕಲ್ಯಾಣ ನೋಡಿ ಅಲ್ಲಿಗೆ ಬಂದು ನೋಡಿ ಆಮೇಲೆ ಅಲ್ಲೇ ಏನ್ ಮಾಡ್ತೇನೆ, ಬೇರೆಯವ್ರದ್ದೆಲ್ಲ ಜಾತಕ ಇಸ್ಕೊಡ್ತೇನೆ, ನಿಮ್ಗೆ ಮದುವೆ ಆಗತ್ತೆ ಅಂದ್ರೆ ಅವರೆಲ್ಲ ಆಯ್ತು. ರಾಮಚಂದ್ರ ಪ್ರಭುವಿಗೆ ಜೈ ಅಂದ್ರಂತೆ. ಲಕ್ಷ್ಮಣನ್ ಹೇಳಿದಂತೆ, ನೋಡಿದ್ಯಾ ಸ್ಟ್ರೈಕ್ ನಡೀತಾ ಇರೋದು ಇದಕ್ಕೆ, ಗೊತ್ತಿಲ್ಲದೆ ಮಾಡ್ದೇನೆ ಏನೋ ಸ್ಟ್ರೈಕ್ ದೊಡ್ಡದಾಗಿ ನಡೀತಾ ಇದೆ, ಕಲ್ಲು ಹೊಡೆಯಕ್ಕೆ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ಯಲ್ಲ, ಆ ತರ ತಿಳ್ಕೋಬೇಡ ಅಂದಾಗ ಲಕ್ಷ್ಮಣ ನಕ್ಬಿಟ್ಟಂತೆ. ಆಮೇಲೆ ಸರಿ ಅಂದ್ಬಿಟ್ಟು ಆ ರಾಮಚಂದ್ರ ಪ್ರಭು ಆ ಲಕ್ಷ್ಮಣ ಪುರುಷರ ಪೌರುಷದ ಮೇಲೆ ಹುಡುಗಿಯರನ್ನು ಒಪ್ಕೋತಾ ಇದ್ದ. ಇವಾಗ ಆ ತರ ಅಲ್ಲ, ಅವನಿಗೆ 1 ಲಕ್ಷ ಬರುತ್ತಾ 2 ಲಕ್ಷ ಬರುತ್ತಾ ಸಂಬಳ ಅಂತ ಒಪ್ಕೋತಾರೆ. ಆಮೇಲೆ ಕೆಲಸ ಹೊಟ್ಟೋಗ್ಬಿಡುತ್ತೆ, ಕೆಲಸ ಹೊಟ್ಟೋದಾಗ ಗೊತ್ತಾಗ್ತದೆ, ಒಳ್ಳೆ ಕೆಲಸ ಬರುತ್ತೆ ಅಂತ ಸಂಬಳ ಬರುತ್ತೆ ಅಂತ ಮದುವೆ ಆದ್ರೆ ಈಗ ಸಂಬಳನೇ ಬರ್ತಾ ಇಲ್ಲ ಅವ್ರಿಗೆ, ಏನ್ ಮಾಡೋದು ಅಂತ ಒದ್ದಾಡ್ತಾರೆ. ಸಂಬಳ ಬರೋದು ಬಿಡೋದು ಅವನ ಕೈಲಿ ಇಲ್ಲ ಪಾಪ, ಕಂಪ್ನಿನ ಮುಚ್ಚೋಗ್ಬಿಟ್ರೆ ಅವನೇನ್ ಮಾಡಕ್ಕಾಗತ್ತೆ ಅಲ್ವಾ? ಹೊರಗಡೆ ಇರೋ ವಸ್ತುವನ್ನ ನಂಬಿಕೊಂಡು ಇವ್ರು ಮದುವೆ ಆಗ್ತಾರೆ. ಅವನು ಒಳಗಡೆ ಇರೋ ಸದ್ಬುದ್ಧಿ, ಹಠ, ಹಿಡಿದ ಕೆಲಸವನ್ನ ಮಾಡುವ ಛಲ, ಇದನ್ನ ನೋಡ್ತಾನೆ ಮದುವೆ ಆಗಲಿ. ಇದನ್ನ ನೋಡೋಣ, ಅವನ ಸಂಬಳ ಎಷ್ಟಿದೆ, ಅವನ ಪಾಸ್ಬುಕ್ ಅಲ್ಲಿ ಎಷ್ಟು ಎಂಟ್ರಿ ಆಗುತ್ತೆ, ಇದನ್ನೇ ನೋಡ್ತಾನೆ. ಯಾರು ಹೇಳುದು ನಂಗೆ ಕೆಲಸ ಪರ್ಮನೆಂಟ್ ಅಂತ? ಕಂಪನಿನೇ ಟೆಂಪರರಿ. ನಿನಗೆ ಕೆಲಸ ಹೆಂಗೆ, ಸಂಬಳ ಹೆಂಗೆ ಪರ್ಮನೆಂಟ್ ಆಗುತ್ತೆ ಅಲ್ವಾ? ಅದಕ್ಕೆ ಚೆನ್ನಾಗಿ ಓದಿರ್ಬೇಕು, ಪರಿಶ್ರಮ ಪಡಬೇಕು, ಸೋಮಾರಿತನ ಇರಬಾರ್ದು, ಇದನ್ನು ಗುರುತಿಸ್ಬೇಕು ಅಲ್ವಾ? ಆದ್ರಿಂದ ಅದು ಬಿಲ್ಲನ್ನ ಎತ್ತಿದ್ರೆ ಏನಂದ್ರೆ ಅವನನ್ನ ನಾನು ಮದುವೆ ಆಗ್ತೀನಿ ಅಂತ ಸೀತಾದೇವಿ ಹೇಳಿದ್ದಾಳೆ. ಯಾರ ಕೈಲೂ ಬಿಲ್ಲನ್ನ ಎತ್ತಲಿಕ್ಕಾಗ, ಬಿಲ್ಲನ್ನ ಎತ್ತೋದು ಬೇಡ. ಸುಮ್ಮನೆ ಮನೆಯಲ್ಲಾರು ಲೋಟ ನೀರು ಕುಡಿದಿರ್ತಾರೆ ಅಂತ ಇಟ್ಕೊಳ್ಳಿ, ಆ ಲೋಟ ಎತ್ತಿ ಸಿಂಕ್ ಹಾಕು ಅಂದ್ರೆ ಯಾರು ಹಾಕಲ್ಲ. ಅದೆಲ್ಲ ನಿಂದೆ ಕೆಲಸ ನೀನೇ ಮಾಡಮ್ಮ, ನಮ್ ಕೈಲೆಲ್ಲ ಮಾಡಕ್ಕಾಗಲ್ಲ ಅಂತ. ಅಂದ್ರೆ ಮೈ ಬಗ್ಗಿಸಕ್ಕೆ ತಯಾರಿಲ್ಲ. ಅಂದ್ರೆ ಅಂತ ಮಕ್ಕಳಿಂದ ಏನು ಭವಿಷ್ಯ ನಾವು ಹೇಳಕ್ಕಾಗಲ್ಲ. ಮೈ ಬಗ್ಗಿಸಬೇಕು, ಎಲ್ಲ ಕೆಲಸವನ್ನು ಕೂಡ ಮಾಡಬೇಕು. ಆಯ್ತು, ಆಮೇಲೆ ಏನಂತ ಹೇಳಿದ್ರೆ ಯಾರಿಗೂ ಬಿಲ್ ಎತ್ತಲಿಕ್ಕಾಗಿಲ್ಲ, ಎಲ್ಲ ಸೋತಿದ್ದಾರೆ. ಆಗ ರಾಮಚಂದ್ರ ಪ್ರಭುವನ್ನು ವಿಶ್ವಾಮಿತ್ರರು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಾದ್ಮೇಲೆ ಅಲ್ಲಿ ಬಿಲ್ ಇದೆ, ಆ ಬಿಲ್ ಅನ್ನ ಎತ್ತು ಅಂತ ಹೇಳ್ತಾರೆ. ಏನ್ ಹೇಳ್ಬೇಕು ರಾಮಚಂದ್ರ? ಬಿಲ್ ಎತ್ತೀನಿ, ನಿಮ್ ಗುರುಗಳೇ ನೋಡ್ತಾ ಇರಿ ಹೇಗೆ ಎತ್ತೀನಿ ಅಂತ ಅನ್ಬೇಕೋ ಬೇಡ? ಅನ್ಲಿಲ್ಲ. ವಿದ್ಯೆಗೆ ಯಾವತ್ತು ವಿನಯ ಇದ್ರೇನೆ ಭೂಷಣ. ವಿದ್ಯಾ ವಿನಯೇನ ಶೋಭತೆ. ವಿದ್ಯೆಗೆ ವಿನಯ ಇದ್ರೆ ಅವನ್ನ ಶೋಭತೆ, ಶೋಭಿಸುತ್ತಾರೆ ಅಂತಾರೆ. ವಿದ್ಯೆ ಇರಬೇಕು, ವಿನಯ ಇರಬೇಕು. 2 ವಿ ಇದ್ರೆ ವಿದ್ವಾನ್ ಅಂತ, ಒಂದೇ ವಿ ಇದ್ರೆ ವಿಲನ್. ವಿಲನ್ ಆಗ್ಬಾರ್ದು, ವಿದ್ವಾನ್ ಆಗ್ಬೇಕು. ಅಂದ್ರೆ ವಿದ್ಯೆ ಜೊತೆ ವಿನಯ ಇರಬೇಕು. ವಿದ್ಯಾ ದದಾತಿ ವಿನಯ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವ ಧನಂ ಆಪ್ನೋತಿ, ಧನ ಧರ್ಮ ತತಃ ಸುಖಂ ಅಂತ ಹೇಳ್ತಾ ಇದ್ದಾರೆ ಗುರುಗಳೇ. ನಾನು ಪ್ರಯತ್ನ ಪಡ್ತೇನೆ ಅಂತ ವಿಶ್ವಾಮಿತ್ರ ಹೇಳ್ತಾರೆ. ನನ್ನ ಆಶೀರ್ವಾದ ಇದೆ ಅಂತಂತಾರೆ. ಆಮೇಲೆ ಹೋಗ್ತಾನೆ, ಆ ಧನಸ್ಸನ್ನ ಎತ್ತಬೇಕು. ಎಡಗೈಯಲ್ಲಿ ಏನು ಮಾಡ್ತಾನೆ, ಆ ಶಿವಧನಸ್ಸನ್ನ ಹಿಂಗೆ ಎತ್ತಾನೆ. ಆ ಎತ್ತಿನ ರಭಸಕ್ಕೆ ಶಿವಧನಸ್ಸು ಮುರಿದೋಗತ್ತೆ, ದೊಡ್ಡ ಶಬ್ದ ಆಗತ್ತೆ. ಅಲ್ಲಿದ್ದವರೆಲ್ಲ ಆಶ್ಚರ್ಯ ಪಡ್ತಾ ಇರ್ತಕ್ಕಂಥವ್ರಾಗ್ತಾರೆ. ಶಿವಧನಸ್ಸನ್ನ ಮುರಿದಿದ್ದಾನೆ ರಾಮಚಂದ್ರ ಪ್ರಭು. ಅಲ್ಲಿ ಮೇಲ್ಗಡೆ ಆ ಸೀತಾದೇವಿ ಇದ್ದಾಳಂತೆ. ಆ ಸೀತಾದೇವಿ ಇಳಿದುಕೊಂಡು ಬರ್ತಾಳೆ. ಇಳಿದುಕೊಂಡು ಬಂದು ರಾಮಚಂದ್ರನಿಗೆ ಹಾರವನ್ನ ಹಾಕ್ತಾಳೆ. ಜನಕ ಮಹಾರಾಜನಿಗೆ ಯಾಕಾದ್ರೂ ಬಿಲ್ ಕಾಂಪಿಟೇಷನ್ ಇಟ್ಬಿಟ್ಟಿದ್ದೀನೋ ಏನೋ, ಒಬ್ರು ಕೂಡ ಅದನ್ನ ಮುರಿಯಕ್ಕಾಗ್ತಾ ಇಲ್ಲ ಅಂತೇಳಿ ಅವ್ನಿಗೆ ಯೋಚನೆ ಆಗ್ಬಿಟ್ಟಿತ್ತಂತೆ. ಈಗ ರಾಮಚಂದ್ರ ಪ್ರಭು ಬಂದು ಏನ್ ಮಾಡ್ದ, ಬಿಲ್ಲನ್ನ ಮುರಿದ. ಸದ್ಯ ಸೀತೆಗೂ ಸಂತೋಷ ಆಯಿತು, ಇವನಲ್ಲಿ ಪೌರುಷ ಇದೆ, ಇವನು ಶ್ರೀಮನ್ ನಾರಾಯಣ, ತಾನು ಲಕ್ಷ್ಮಿ ಅನ್ನೋದು ಗೊತ್ತಿತ್ತು. ಸಂತೋಷ ಆಯಿತು. ರಾಮಚಂದ್ರನಿಗೆ ಹಾರ ಹಾಕಿದ್ರು. ಹಾರ ಹಾಕಿದಾಗ ಜನಕ ಮಹಾರಾಜ ಕೇಳ್ತಾರೆ, ದೊಡ್ಡ ಸಾಹಸ ಮಾಡಿದ್ರಿ, ನಿಮ್ಮಂತ ಸಾಹಸ, ವಿದ್ಯಾ ವಿನಯ ಕೌಶಲ ನೋಡಿ ನನಗೆ ತುಂಬಾ ಸಂತೋಷ ಆಯಿತು, ಯಾವಾಗ ಮದುವೆ ಇಟ್ಕೊಳ್ಳೋಣ ಅಂತ ಕೇಳ್ತಾರೆ. ಅದಕ್ಕೆ ರಾಮಚಂದ್ರ ಹೇಳ್ತಾರೆ, ಮದುವೆಗಿದ್ವಿ ಅದೆಲ್ಲ ಇಲ್ಲ ಅಂತಾರೆ. ಜನಕ ಮಹಾರಾಜ ಹೇಳ್ತಾರೆ, ಮತ್ತೆ ಬಿಲ್ ಮುರಿದಿಯಲ್ಲ, ಬಿಲ್ ಮುರಿಯೋದು ಬರೆದ್ಬಿಟ್ಟು ಮದುವೆ ಆಗಲ್ಲ ಅಂದ್ರೆ ಹೇಗೆ? ಬಿಲ್ ಮುರಿದಿಯಲ್ಲ ಅಂದ್ರೆ ರಾಮಚಂದ್ರ ಪ್ರಭು ಹೇಳೋದು ಏನಂದ್ರೆ, ಬಿಲ್ ಯಾಕೆ ಮುರಿದೆ ಅಂದ್ರೆ ಯಾರು ಬಿಲ್ ಮುರಿಯಕ್ಕಾಗಲ್ಲ ಅಂತ ರೆಕಾರ್ಡ್ ಇತ್ತಲ್ಲ, ಆ ರೆಕಾರ್ಡ್ ಬ್ರೇಕ್ ಮಾಡ್ಬೇಕಾಗಿತ್ತು, ಅದಕ್ಕೆ ಬಿಲ್ ಮುರಿದೆ. ಮತ್ತೆ ಸೀತಾದೇವಿ ಹಾರ ಹಾಕುವಾಗ ಹಾಕಿಸ್ಕೊಂಡಿಯಲ್ಲ, ಬೇಡ ಬೇಡ ಅನ್ಬೇಕಾಗಿತ್ತು ಅಂತ ರಾಮ ಹೇಳ್ತಾರೆ. ಏನು ಅಭಿನಂದನಾ ಸಮಾರಂಭ ಅಂತ ತಿಳ್ಕೊಂಡೆ, ಅವ್ರೇನೋ ಹಾರ ಹಾಕ್ತಾರಲ್ಲ ಅಂತ ಹಾಕಿಸ್ಕೊಂಡೆ, ಆದ್ರೆ ನಂಗೆ ಮದುವೆ ಆಗೋ ಯೋಚನೆ ಇಲ್ಲ ಅಂತಾನಂತೆ. ಅದಕ್ಕೆ ಶತಾನಂದರು ಓಡಿ ಬರ್ತಾರೆ, ವಿಶ್ವಾಮಿತ್ರರು ಓಡಿ ಬರ್ತಾರೆ. ಯಾಕಪ್ಪ ಅಂತ ಕೇಳ್ತಾರೆ.
ರಾಮಚಂದ್ರ ಪ್ರಭು ಹೇಳ್ತಾನೆ, ನಮ್ಮ ತಂದೆ ತಾಯಿ ಒಪ್ಪಬೇಕು, ಅವ್ರು ಒಪ್ಪಿದ್ರೆ ಮದುವೆ, ಇಲ್ಲದೆ ಇದ್ರೆ ಮದುವೆ ಇಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿಗೂ ಖುಷಿ ಆಗ್ಬೇಕು, ಮನೆಗೆ ಎಲ್ರಿಗೂ ಖುಷಿ ಆಗ್ಬೇಕು. ಅದಕ್ಕೋಸ್ಕರ ನಾನು ಮಾಡೋ ಕೆಲಸ ಪ್ರಯತ್ನ ಮಾಡಿದ್ದೇನೆ, ಅದನ್ನ ನಮ್ಮ ತಂದೆ ತಾಯಿ ಒಪ್ಪಬೇಕು, ಒಪ್ಪಿದರೆ ಮದುವೆ ಅಂತಾನಂತೆ. ಆಮೇಲೆ ಆಯಿತು ಅಂತ ಹೇಳಿ ಅಲ್ಲಿ ಕಳಿಸ್ತಾರೆ, ಅಯೋಧ್ಯ ನಗರಕ್ಕೆ ದೂತರನ್ನ ಕಳಿಸ್ತಾನೆ ಜನಕ ಮಹಾರಾಜ. ಆಗ ಅಲ್ಲಿ ಏನಂದ್ರೆ ಆ ದಶರಥ ಮಹಾರಾಜನಿಗೆ ಗೊತ್ತಾಗುತ್ತೆ, ಸರಿ ನಾನು ವಿದೇಹ ನಗರಕ್ಕೆ ಬರ್ತೇನೆ ಅಂತ ವಿದೇಹ ನಗರಕ್ಕೆ ಬರ್ತಾ ಇರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಆಗ ಅಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ. ಆ ರಾಮಚಂದ್ರ ದೇವರ ಮದುವೆ ಆ ಸೀತಾದೇವಿ ಜೊತೆ ಆಗ್ಬೇಕು, ಸೀತಾ ಕಲ್ಯಾಣ ಆಗ್ಬೇಕು. ಆಗ ಅನೇಕ ಮಂತ್ರಗಳನ್ನೆಲ್ಲ ಹೇಳ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ರಾಮಚಂದ್ರ ಪ್ರಭು ನಗ್ತಾ ಆನಂದಮಯನಾಗಿ ಇದ್ದಾರೆ. ಸೀತಾದೇವಿ ನೋಡಿದ್ರು, ಸೀತಾದೇವಿ ನೋಡ್ಬಿಟ್ಟು ರಾಮಚಂದ್ರನ ಕೊರಳಿಗೆ ಹಾರ ಹಾಕಬೇಕು. ಅದಕ್ಕೆ ನೋಡ್ತಾನೆ ರಾಮಚಂದ್ರ ಎತ್ತರ ಇದೆ, ಸೀತಾದೇವಿ ಅಷ್ಟು ಎತ್ತರ ಇಲ್ಲ. ಅದಕ್ಕೆ ಏನಂದ್ರೆ ವಿಶ್ವಾಮಿತ್ರ ಹೇಳ್ತಾರೆ, ಆ ಹುಡುಗಿ ಸ್ವಲ್ಪ ಕುಳ್ಳಿಗಿದ್ದಾಳೆ, ಅವಳಿಗೆ ಹಾರ ಹಾಕಕ್ಕಾಗ್ತಾ ಇಲ್ಲ, ಸ್ವಲ್ಪ ಕತ್ತು ಬಗ್ಸು ಅಂತ. ರಾಮ ಹೇಳ್ತಾನೆ, ನಾನೇಗ್ ಬಗ್ಗಿಸ್ಬೇಕು? ಸೋತಿರೋರಾದ್ರೆ ತಲೆ ತಗ್ಗಿಸ್ಬೇಕಪ್ಪ, ನಾನು ಸೋತಿರೋನಲ್ಲ, ನಾನು ಗೆದ್ದಿರೋನು, ನಾನ್ಯಾಕೆ ತಲೆ ತಗ್ಗಿಸ್ಬೇಕು ಅಂತಾನೆ. ಆ ಹುಡುಗಿ ಹಾರ ಹಾಕುವಾಗ ಹುಡುಗ ತಲೆ ತಗ್ಸಿರ್ತಾನೆ, ಎಲ್ರು ಮಾತಾಡ್ಕೊಳ್ತಾರೆ, ಇನ್ ಜನ್ಮೇಪಿ ತಲೆ ಎತ್ತಲ್ಲ ಬಿಡು ಇವನು, ಇನ್ ಜನ್ಮೇಪಿ ತಲೆ ಎತ್ತಲ್ಲ, ಅವ್ರು ಎಲ್ಲಾಗೇ ಕೇಳ್ಕೊಂಡು ಬಿದ್ದಿರ್ತಾನೆ ಅಂತಿರ್ತಾನೆ. ಇವ್ನು ತಲೆ ತಗ್ಸಿಲ್ಲ, ನಾ ತಲೆ ತಗ್ಸಲ್ಲ, ನಾನು ಗೆದ್ದಿರೋದು, ನಾನ್ಯಾಕೆ ತಲೆ ತಗ್ಗಿಸ್ಲಿ ಅಂತಾನೆ. ವಿಶ್ವಾಮಿತ್ರನೇ ಪಾಠದಲ್ಲಿ ಹೇಳ್ಕೊಟ್ಟಿದ್ದು, ಸುಮ್ನೆ ತಲೆ ತಗ್ಗಿಸ್ಬಾರ್ದು ಅಂತ. ಗುರುಗಳೇ ನೀವೇ ಪಾಠದಲ್ಲಿ ಹೇಳ್ಕೊಡಿ, ಅದಕ್ಕೆ ನಾ ತಲೆ ತಗ್ಸಲ್ಲ ಅಂತ. ಗುರುಗಳಂದ್ರು, ಅಯ್ಯೋ ಇನ್ನೊಂದು ಪಾಠ ಹೇಳ್ಕೊಡ್ಬೇಕಾಗಿತ್ತು, ಮದುವೆ ಟೈಮಲ್ಲಿ ಹುಡುಗಿಗೋಸ್ಕರ ತಲೆ ತಗ್ಗಿಸ್ಬೇಕು ಅಂತ ಹೇಳ್ಕೊಡ್ಬೇಕಾಗಿತ್ತು, ಅದು ಕೊನೆ ಪೇಜಲ್ಲಿ ಇತ್ತು, ಹೇಳ್ಕೊಡ್ಲಿಲ್ಲ, ಒಳ್ಳೆ ಕಥೆ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಂತೆ. ಆ ಸೀತಾದೇವಿಗೆ ಹಾಕಕ್ಕಾಗ್ತಾ ಇಲ್ಲ, ಏನ್ ಮಾಡುದು ಅಂತ ಯೋಚನೆ ಮಾಡ್ತಿರುವಾಗ ನಮ್ಮ ವಿಶ್ವಾಮಿತ್ರರು ಮಾತಾಡ್ತಾ ಏನು ಲಕ್ಷ್ಮಣ ಹತ್ರ ಸನ್ನೆ ಮಾಡಿದ್ರಂತೆ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ ಹೇಳಿದ್ರು ಕೂಡ ನಾ ತಲೆ ತಗ್ಸಲ್ಲ, ಅಣ್ಣ ತಮ್ಮ ಹೇಳಿದಾಗ ನಾನು ಯಾಕೆ ಕೇಳ್ಬೇಕು, ನನ್ ಸ್ವಂತ ಬುದ್ಧಿ ಇಲ್ವಾ ಅಂತಿದ್ದಾನಂತೆ. ಆಗ ಸ್ವಲ್ಪ ಹೊತ್ತು ಬಿಟ್ಕೊಂಡಾದ್ಮೇಲೆ ಲಕ್ಷ್ಮಣ ಬಂದು ಆ ರಾಮಚಂದ್ರನ ಪಾದಕ್ಕೆ ನಮಸ್ಕಾರ ಮಾಡಿದ. ಹೇ ಲಕ್ಷ್ಮಣ ಎದ್ದೇಳು ಅಂತ ಹೀಗೆ ಬಗ್ಸಿ ಎದ್ದಕ್ಕೆ ಹೋಗಿದಾನಂತೆ. ಸೀತೆಗೆ ಸಿಗ್ನಲ್ ಕೊಟ್ಟಿದ್ರು, ಅವನಿಗೆ ಮಾಡ್ತಾನೆ ತಕ್ಷಣ ಹಾರ ಹಾಕ್ಬಿಡು. ಆ ಬಗ್ಸಿದ ತಕ್ಷಣ ಸೀತೆ ಬಂದು ರಾಮನ ಕೊರಳಿಗೆ ಹಾರ ಹಾಕ್ಬಿಡ್ತಾನೆ. ಆಗ ಸೀತೆ ನಾನೇ ಗೆದ್ದೆ ಅಂತಂದ. ಆಗ ವಿಶ್ವಾಮಿತ್ರರು ಹೇಳ್ತಾರಂತೆ, ರಾಮಚಂದ್ರನ ಬಗ್ಸಕ್ಕಿರೋ ಉಪಾಯ ಅಂದ್ರೆ ಭಕ್ತಿ. ಲಕ್ಷ್ಮಣ ಚೆನ್ನಾಗಿ ಸೇವೆ ಮಾಡ್ತಾನೆ, ಭಕ್ತಿಯಿಂದ ಸೇವೆ ಮಾಡ್ತಾನೆ, ಅದಕ್ಕೆ ರಾಮಚಂದ್ರ ಪ್ರಭು ಬಗ್ಗಿದ್ದಾನೆ ಅಂತ ಹೇಳಿದ್ರಂತೆ. ಹೀಗೆ ಆ ರಾಮ ಮತ್ತೆ ಸೀತೆಯರ ಸ್ವಯಂವರ ಜಗತ್ತಿನಲ್ಲೇ ಅದ್ಭುತವಾಗುವಂತೆ ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಮಾದನೀತೋ ವಿಶ್ವಾಮಿತ್ರೇಣ ಮಂತ್ರ ನುದ ಸಹಿತ ತಾಟಕಾಂ ಘಾತುಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರನಿಕರಂ ಯಜ್ಞಪಾಲೋ ವಿಮೋಚ್ಯ ಅಹಲ್ಯಾ ಶಾಪಂ ಚ ಭಂಕ್ವಾ ಶಿವಧನುರುಪಯನ್ ಜಾನಕೀಂ ನ ಪ್ರಸೀದೇತ್ ಅಂತ. ಸೀತಾರಾಮರ ವಿವಾಹ ಆಗ್ತಾ ಇರುವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಶತಾನಂದರು ಹೇಳ್ತಾರೆ, 200 ಜನ ಹುಡುಗರು ಓಡಾಡ್ತಾ ಇದ್ದಾರೆ, ಅವ್ರಿಗೂ ಇಲ್ಲೇ ಮದುವೆ ಮಾಡಿಬಿಡೋಣ ಅಂತ. ಅದಕ್ಕೆ ಲಕ್ಷ್ಮಣ, ಶತ್ರುಘ್ನರು ಮತ್ತೆ ಭರತನಿಗೆ ವಿಶ್ವಾಮಿತ್ರ ಹೇಳ್ತಾರಂತೆ, ನಾ ಹೇಳ್ತಾ ಇದ್ದೀನಿ, ನೀವು ಆ ಹುಡುಗಿಯನ್ನು ಮದುವೆ ಆಗಿ, ಊರ್ಮಿಳಾ, ಶ್ರುತಕೀರ್ತಿ, ಮಾಂಡವಿ ಅಂತಿದ್ದಾರೆ, ನೀವು ಅವ್ರು 3 ಜನರು ಅವರನ್ನ ಮದುವೆ ಆಗಿ ಅಂತ ಹೇಳ್ತಾರೆ. ಅವ್ರು ಆಯ್ತು ಅಂದ್ಬಿಟ್ರಂತೆ. ದಶರಥನ್ಗೆ ಆಶ್ಚರ್ಯ, ಕರೆದಿದ್ದು ರಾಮನ್ ಮದುವೆ ಅಂತ, ರಾಮನ್ ಮದುವೆ ಆದ್ಮೇಲೆ 3 ಜನರು ಮದುವೆ ಆಗ್ತಾ ಇದೆ, ಏನಿದು ಅಂದ್ಬಿಟ್ಟು ವಿಶ್ವಾಮಿತ್ರರು ಕೇಳ್ತಾನೆ. ನಾವು ಒಂದ್ ಮದುವೆ ಬಂದಿದ್ದು, ಹುಡುಗ 3 ಜನ ಮಕ್ಕಳಿಗೆ ಮದುವೆ ಮಾತುಕತೆ ನಡೀತಾ ಇದೆ, ಹುಡುಗರು ಒಪ್ಪಿದ್ದಾರೆ, ಹುಡುಗಿ ಕಡೆಯವರು ಒಪ್ಪಿದ್ದಾರೆ, ಏನಿದು ಅಂತ ನಕ್ಬಿಟ್ಟು ವಸಿಷ್ಠರು ಹೇಳ್ತಾರಂತೆ, ನೀನು ಒಬ್ಬ ಮಗ ಆಗ್ಲಿ ಅಂತ ಯಾಗ ಮಾಡಿದ್ದು, ಎಷ್ಟು ಜನ ಮಕ್ಕಳಾದ್ರು? 4 ಜನ ಮಕ್ಕಳು. ಒಬ್ಬನ ಮದುವೆ ನೋಡಕ್ಕೆ ಅಂತ ನೀನ್ ಬಂದಿದ್ದು, ಎಷ್ಟು ಜನರ ಮದುವೆ ಆಗತ್ತೆ? 4 ಜನರ ಮದುವೆ ಆಗತ್ತೆ. ನೀ ದೇವರ ಹತ್ರ ಏನ್ ಕೇಳ್ಕೊಳ್ತೀಯೋ ದೇವರದಕ್ಕಿಂತ 4 ಪಟ್ಟು ಏನಂದ್ರೆ ಫಲ ಕೊಡ್ತಾರೆ. ಯಾರೊಬ್ಬರು ಸಂಬಂಧಿಕರು ಬರ್ತಾರೆ, ತುಂಬಾ ಹೊಟ್ಟೆ ಹಸಿತಾ ಇದೆ, ಒಂದು ತುತ್ತು ಅನ್ನ ಹಾಕಿ ಅಂತಾರೆ, ಒಂದು ತುತ್ತು ಅನ್ನ ಹಾಕ್ತಾರ? 2-3 ಸತಿ ಬಡಿಸ್ತಾರೆ. ಇವ್ರು ಕೇಳಿದ್ದೇನು, ಒಂದು ತುತ್ತು ಅನ್ನ ಹಾಕಿ ಸಾಕು ಅಂತ ಅಲ್ವಾ? ಆದ್ರೆ ಕ್ಲೀನಾಗಿ ಊಟ ಬಡಿಸ್ತಾರೆ. ಒಂದ್ ತಾಯಿನೇ ಈ ತರ ಇರ್ಬೇಕಾದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನು ಹೇಳ್ತಾನಂತೆ, ಏನಂದ್ರೆ ನನ್ನ ಹತ್ರ ಯಾರು 1 ಆಸೆ ಇಟ್ಕೊಂಡು ಬರ್ತಾರೋ ಅವರ 4 ಆಸೆಯನ್ನ ನಾನು ಪೂರೈಸ್ತೇನೆ
ಅಂಥೇಳಿ ಹೀಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ವಿವಾಹ ಮಹೋತ್ಸವ ಆಗ್ತಾ ಇರತಕ್ಕಂಥದ್ದಾಗಿದೆ. ಅವರು ಎಲ್ಲರನ್ನೂ ಕೂಡ ಕರೆದುಕೊಂಡು ದಶರಥ ಆ ಸಂಭ್ರಮದಿಂದ ಅಯೋಧ್ಯೆಗೆ ಹೋಗ್ತಾನೆ. ಆ ದಾರಿಯಲ್ಲಿ ಪರಶುರಾಮ ದೇವರು ಬಂದು ಆ ರಾಮಚಂದ್ರನಿಗೆ ಹೇಳ್ತಾರಂತೆ, ನೀ ಶಿವಧನಸ್ಸು ಮುರಿದಿರ್ಬೋದು, ಆದ್ರೆ ಇದು ವೈಷ್ಣವ ಧನಸ್ಸು, ಇದನ್ನ ಎತ್ತು ನೋಡೋಣ ಅಂತಾರಂತೆ. ಅದಕ್ಕೆ ಪರಶುರಾಮ ದೇವರಿಗೆ ದಶರಥ ಕೈ ಮುಗಿದ್ಬಿಟ್ಟು, ಸ್ವಾಮಿ ಈಗ ತಾನೇ ಮದುವೆ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ, ಇನ್ನೂ ರಿಸೆಪ್ಷನ್ ಆಗಿಲ್ಲ, ಈಗಲೇ ನೀವು ಗಲಾಟೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಬೇಡ ಬಿಟ್ಬಿಡಿ ಅಂದ್ರೆ ಅದಕ್ಕೆ ಅವ್ರು ಹೇಳ್ತಾರಂತೆ ಪರಶುರಾಮ ದೇವರು, ನೀನ್ 3 ಜನ ಮಕ್ಕಳನ್ನ ಬಿಟ್ಬಿಟ್ಟಿದ್ದೀನಿ, ರಾಮ ಒಬ್ಬ ಆ ಬಿಲ್ ಮುರಿದು ಹೆಸರು ಮಾಡಿದ್ದಾನೆ, ನಾನು ಅದಕ್ಕಿಂತ ದೊಡ್ಡ ಧನಸ್ಸಿಟ್ಟಿದ್ದೀನಿ, ಇದನ್ನ ನೀವು ಎತ್ತಿದ್ರೆ ಸರಿ, ಇದ್ರೆ ನೀವು ಶ್ರೇಷ್ಠ ಅಲ್ಲ ಅಂತ ಹೇಳಿದಾಗ ವಿಶ್ವಾಮಿತ್ರರು ರಾಮನ್ ನೋಡ್ತಾರಂತೆ. ರಾಮ ಹೇಳ್ತಾರಂತೆ, ನನಗೆ ಅವಮಾನ ಸಹಿಸ್ಕೊಳಕ್ಕಾಗಲ್ಲ, ನಾನು ಧನಸ್ಸನ್ನ ಎತ್ತೀನಿ ಅಂತಾರಂತೆ. ದಶರಥ ಬೇಡ ಬೇಡ ಅಂತ ಹೇಳ್ತಾನೆ. ಇಲ್ಲ, ನಾನು ಮಾಡ್ತೇನೆ ಅಂತ ಪರಶುರಾಮ ದೇವರ ಬಳಿಯಲ್ಲಿದ್ದ ಧನಸ್ಸನ್ನ ರಾಮಚಂದ್ರ ಪ್ರಭು ಎತ್ತಿ ಹಿಡಿತಾನಂತೆ. ಎತ್ತಿ ಹಿಡಿದಾಗ ಪರಶುರಾಮ ದೇವರು ಹೇಳ್ತಾರೆ, ನಾ ಸೋತೋದೆ, ನೀನು ಗೆದ್ದಿ, ನೀನು ಪರವಾಗಿಲ್ಲ ಅಂತಾರಂತೆ. ಅದಕ್ಕೆ ರಾಮ ಹೇಳ್ತಾರಂತೆ, ನಾನು ಬಾಣ ತೆಗೆದುಕೊಂಡು ಬತ್ತಳಿಕೆಯಿಂದ ತೆಗೆದುಕೊಂಡು ಬಿಟ್ಟಿದ್ದೀನಿ, ವಾಪಸ್ ಹಾಗೆ ಇಡಕ್ಕಾಗಲ್ಲ. ಕೆಲವರು ಹಾಗೆ ಇಟ್ಬಿಡ್ತಾರೆ, ಆಚಾರ ದಕ್ಷಿಣ ಹಾಕೋಣ ಅಂತ ಜೋಬಿಂದ ತೆಗೆದಿರ್ತಾರೆ, ಇವತ್ತೇನ್ ಬೇಡ ನಾಳೆ ಹಾಕೋಣ ಬಿಡು ಅಂತ ವಾಪಸ್ ಜೋಬ ಬಿಡನೆ ಹಾಕೊಂಡ್ಬಿಡ್ತಾರೆ ಅಲ್ವಾ. ರಾಮ ಹೇಳ್ತಾನೆ, ಬತ್ತಳಿಕೆಯಿಂದ ಒಮ್ಮೆ ತೆಗೆದ ಮೇಲೆ ವಾಪಸ್ ಇಡಕ್ ಬರಲ್ಲ, ನಾನು ಬಾಣ ಬಿಡೋದೆ ಅಂತಾರೆ. ಹಾಗಾದ್ರೆ ನನ್ನ ತಪಸ್ಸು ಮೇಲೆ ಬಿಟ್ಬಿಡು ಅಂತ ಪರಶುರಾಮ ದೇವರು ಹೇಳ್ತಾರೆ. ರಾಮ ಪರಶುರಾಮ ದೇವರ ತಪಸ್ಸಿನ ಮೇಲೆ ಬಿಟ್ಟ. ಪರಶುರಾಮ ದೇವರ ತಪಸ್ಸು ಬೂದಿ ಆಯಿತು ಅಂತ ಕಥೆ ಇದೆ ರಾಮಾಯಣದಲ್ಲಿ. ಇದು ಕೇಳಿದಾಗ ನಮ್ಗನ್ಸತ್ತೆ ರಾಮ ಶ್ರೇಷ್ಠ, ಪರಶುರಾಮ ಕನಿಷ್ಠ, ಅವನು ಸೋತ ಅಂತಾನೆ ರಾಮಾಯಣ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ರಾಮ ಬೇರೆ ಅಲ್ಲ, ಪರಶುರಾಮ ಬೇರೆ ಅಲ್ಲ, ಇಬ್ಬರದ್ದು ವಿಷ್ಣು ಅವತಾರನೆ. ಒಬ್ಬ ಸೋಲೋದು ಹೇಗೆ, ಇನ್ನೊಬ್ಬ ಗೆಲ್ಲೋದು ಹೇಗೆ, ಅದು ರಾಮಾಯಣದಲ್ಲಿ ಈಗ ಕಾಣಿಸುತ್ತೆ. ಇದ್ರ ಹಿಂದೆ ಇನ್ನೊಂದು ನಾಟಕ ಇದೆ. ಏನಿದೆ ಅಂದ್ರೆ, ಒಬ್ಬ ದೈತ್ಯ ನಾನು ಎಲ್ಲಾ ಕಡೆಯೂ ಇರಬೇಕು ಅಂತ ಕೇಳ್ಬಿಟ್ಟಿದ್ದಾನೆ, ನನಗೆ ಸಾವೇ ಬರಬಾರದು ಅಂತ ಕೇಳಿದ್ದಾನೆ. ಅದಕ್ಕೆ ಬ್ರಹ್ಮದೇವರು ಹಾಗೆಲ್ಲ ಹೇಳಕ್ಕಾಗಲ್ಲಪ್ಪ, ಏನಾದ್ರು ಸೇರಿಸ್ಬಿಟ್ಟು ಕೇಳ್ಕೊ ಅನ್ನುವಾಗ, ನನಗೆ ಸಾವೇ ಬರಬಾರದು, ದೇವರು ಯಾವಾಗ ಸೋಲ್ತಾನೋ ಅವಾಗ ನನಗೆ ಸಾವು ಬರಲಿ ಅಂದಿದ್ದಾನೆ. ಬ್ರಹ್ಮದೇವರು ತಥಾಸ್ತು ಅಂದ್ರು. ಈ ರಾಕ್ಷಸ ನಕ್ಬಿಟ್ನಂತೆ, ಪ್ರವಚನಕ್ಕೆ ಹೋಗಿದ್ದೆ, ಅಲ್ಲೇ ಕೇಳಿದ್ದು ದೇವರು ಸೋಲಲ್ಲ ಅಂತ, ಅದರಿಂದ ದೇವರು ಸೋಲಲ್ಲ ಅಂದ್ರೆ ನನಗೆ ಸಾವು ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನಂತೆ. ಆಮೇಲೆ ಮತ್ತೆ ಇನ್ನೊಂದು ತಪಸ್ಸು ಮಾಡಿಬಿಟ್ಟು, ನಾನು ಪರಶುರಾಮ ದೇವರ ಉದರದಲ್ಲಿ ಇರಬೇಕು ಅಂತ ಕೇಳ್ಕೊಂಡ್ಬಿಟ್ಟಿದ್ದೆ. ಪರಶುರಾಮ ದೇವರ ಉದರದಲ್ಲಿ ಇದ್ದಂತೆ. ಆಮೇಲೆ ರಾಮ ನಾನು ಬಾಣ ಬಿಡ್ತೀನಿ ಅನ್ನುವ ಪರಶುರಾಮ ದೇವರಂತೆ, ನಾನು ಹಾಗಾದ್ರೆ ಸೋತೆ. ಆ ಒಳಗಡೆ ಇದ್ದ ದೈತ್ಯ ಅನಿಸ್ತದೆ. ಪುರಾಣದಲ್ಲಿ ಏನೋ ಹೇಳಿರ್ತಾರೆ, ದೇವ್ರು ಗೆಲ್ತಾನೆ, ಸೋಲಲ್ಲ ಸೋಲಲ್ಲ ಅಂತ. ಕಲಿಯುಗ ಅಂದ್ರೆ ಏನ್ ಬೇಕಾದ್ರೂ ಚೇಂಜ್ ಆಗ್ಬೋದು, ದೇವರು ಸೋತರು ಸೋಲ್ಬೋದು, ಇದೆಲ್ಲ ಮಾತು ನಂಬ್ಕೋಬಾರ್ದು, ನಮ್ ಸೇಫ್ಟಿ ನಾವು ನೋಡ್ಕೋಬೇಕು ಅಂದ್ಬಿಟ್ಟು ಉದರದಲ್ಲಿದ್ದ ಆ ದೈತ್ಯ ಏನ್ ಮಾಡ್ದ, ಹೊರಗಡೆ ಬಂದ. ಅವನ್ ಹೊರಗಡೆ ಬರಕ್ಕೂ ರಾಮನ ಬಾಣ ಬಂದ ಅದು ಹೊಡೆಯಕ್ಕೂ ಸರಿ ಆಯ್ತು. ಆಗ ಬೂದಿ ಆಯ್ತು. ಜನ ಪರಶುರಾಮನ ತಪಸ್ಸು ಬೂದಿ ಆಗೋಯ್ತು ಅಂತ ತಿಳ್ಕೊಂಡ್ರು. ಪರಶುರಾಮನ ತಪಸ್ಸಲ್ಲ, ಅತುಲ ಅನ್ನೋ ದೈತ್ಯ ಏನ್ ಮಾಡ್ದ, ಅವನು ಬೂದಿ ಆದ. ಅಂದ್ರೆ ರಾಮಾಯಣ ಕೇಳಿದ್ರೆ ಏನ್ ತಿಳ್ಕೊಳ್ಬೇಕು ನಾವು, ದೇವರಿಗೆ ಸೋಲಿಲ್ಲ, ಅವನು ಲಕ್ಷ್ಮೀಪತಿ, ಅವನು ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕು. ಅದೇಗೆ ಅಂತ ನಾಳೆ ದಿವಸ ನಾವು ಮತ್ತೆ ಮುಂದುವರೆದು ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲು ಪರಮಸ್ವರೂಪು ಕೃಷ್ಣಾರ್ಪಣಂ.